ಹಾಯ್ ಹಲೋ ನಮಸ್ಕಾರ. ಎಲ್ರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾವಂತೂ ಸೂಪರ್ ಆಗಿದ್ದೀವಿ. ಅಬ್ಬಬ್ಬಾ! ಏನ್ ಸಪೋರ್ಟ್ ಮಾಡಿದ್ರು ಬ್ರೋ ಫಸ್ಟ್ ವಿಡಿಯೋಗೆ ಅಲ್ವಾ? ಹೌದು. ಕಾಂತರಾಜ್ ಸೂಪರು. ಸರ್ ಹೇಳಿದ್ದು ಒಂದು ವರ್ಡ್ ಇದೆ ಗೊತ್ತಾ? ಕನ್ನಡಿಗರು ವಿಶಾಲ ಮನಸ್ಸವರು ಅಂತ. ಅದನ್ನ ಮಾತ್ರ ನಮ್ ಕನ್ನಡಿಗರು ಪಕ್ಕಾ ಪ್ರೂವ್ ಪ್ರೂವ್ ಮಾಡಿದ್ರು. ಮಾಡ್ಬಿಟ್ರು. ಸೊ, ನಮ್ಗಂತೂ ನೀವು ಕೊಟ್ಟಿರೋ ಸಪೋರ್ಟ್ ತುಂಬಾನೇ ಖುಷಿ ಆಯ್ತು. ಅದು ಫಸ್ಟ್ ವಿಡಿಯೋಗೆ ಇಷ್ಟು ಸಪೋರ್ಟ್ ಕೊಟ್ಟಿದ್ದೀರಾ, ನಮಗೆ ತುಂಬಾನೇ ಖುಷಿ ಆಯ್ತು. ಇದೇ ತರ ನಮ್ಮ ಅಪ್ಕಮಿಂಗ್ ವಿಡಿಯೋಸು, ಅಪ್ಕಮಿಂಗ್ ಪಾಡ್‌ಕ್ಯಾಸ್ಟ್‌ಗೆ ನೀವು ಇದೇ ತರ ನಮಗೆ ಸಪೋರ್ಟ್ ಕೊಡ್ತಾ ಬಂದ್ರೆ, ನಾವು ಅಷ್ಟೇ ನಿಮಗೆ ಅದೇ ತರ ಒಳ್ಳೊಳ್ಳೆ ಕಂಟೆಂಟ್ಸ್‌ನ ನಾವು ಕೊಡ್ತಾ ಬರ್ತೀವಿ. ಸೊ, ಇವತ್ತು ನಮ್ಮ ಹತ್ರ ಒಬ್ರು ತುಂಬಾ ಮುಖ್ಯವಾದ ಗೆಸ್ಟ್ ಇದ್ದಾರೆ. ಆ ಗೆಸ್ಟ್ ಇಂಟ್ರೊಡಕ್ಷನ್‌ನ ನನ್ನ ಫ್ರೆಂಡ್ ಜೀವನ್ ಮಾಡ್ಕೊಡ್ತಾರೆ. ಬ್ರೋ ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ಲರಿಗೂ ತುಂಬಾ ಹಾರ್ಟ್ಲಿ ಥ್ಯಾಂಕ್ಸ್. ಸೊ, ಗೆಸ್ಟ್‌ನ ನಾವು ರಿವೀಲ್ ಮಾಡುವಂಥ ಟೈಮು. ಯಾರಂತ ಗೊತ್ತಾ ಬ್ರೋ ಗೆಸ್ಟು? ಗೊತ್ತು ಬ್ರೋ, ನನಗೆ ಗೊತ್ತು. ಜನಕ್ಕೆ ಗೊತ್ತಾಗಬೇಕಲ್ವಾ? ಸೊ, ಇವರು ಒಬ್ರು ಒಳ್ಳೆ ಜೆಂಟಲ್‌ಮ್ಯಾನ್. ಮತ್ತೆ ಎಲ್ಲರಿಗಿಂತ ಹೆಚ್ಚಾಗಿ ಅವರು ನೋಡಕ್ಕೆ ತುಂಬಾ ಭಯಂಕರವಾಗಿದ್ದಾರೆ. ಬಟ್ ಅವರ ಹಾರ್ಟ್ ಮಾತ್ರ ತುಂಬಾ ಮುಗ್ಧವಾದಂಥ ಮನಸ್ಸು ಅವ್ರದು. ತುಂಬಾ ವಿಶಾಲವಾದಂಥ ಹೃದಯ ಅವ್ರದು. ಅವರು ಸರಿಸುಮಾರು ಏನಿಲ್ಲ ಅಂದ್ರೂ ಒಂದು ಇದುವರೆಗೂ 95,000ಕ್ಕಿಂತ ಹೆಚ್ಚು ಹಾವುಗಳನ್ನ ಸಂರಕ್ಷಣೆ ಮಾಡಿದ್ದಾರೆ. ಮತ್ತೆ ಅವರು ತುಂಬಾ ಪೆಟ್ ಲವರು. ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ ಅವರು 'ಬಿಗ್ ಬಾಸಲ್ಲಿ' 10ನೇ ಸೀಸನ್ ಕಂಟೆಸ್ಟೆಂಟ್ ಆಗಿ ಹೋಗಿದ್ರು. ಸೊ, ಎಲ್ಲರಿಗೂ ಹೌ ಇಸ್ ಯುವರ್ ಲೈಫ್ ಅಂದ್ರೆ ಅವರು ಹಾವೇ ನನ್ನ ಲೈಫು ಅಂತಾರೆ. ಸೊ, ಬನ್ನಿ ಅವ್ರನ್ನ ವೆಲ್ಕಮ್ ಮಾಡುವಂಥ ಟೈಮು. ಈಗ ಎಲ್ರಿಗೂ ಆಲ್ರೆಡಿ ಗೊತ್ತಾಗಿರತ್ತೆ ಯಾರಂತ. ಇಡೀ ಮೈಸೂರಲ್ಲಿ ಇವ್ರೊಬ್ಬರದೇ ಸೌಂಡ್ ಓಡ್ತಾ ಇರೋದು. ಇದುವರೆಗೂ ಅವ್ರನ್ನ ಯಾರು ಬೀಟ್ ಮಾಡಕ್ಕಾಗಿಲ್ಲ, ಬೀಟ್ ಮಾಡೋಕ್ಕಾಗೋದು ಇಲ್ಲ. ಆ ಥರನೇವಿದೆ. ಸೊ, ಬನ್ನಿ ವೆಲ್ಕಮ್ ಮಾಡುವಂಥ ಟೈಮ್. ಅವರೇ ನಮ್ಮ ಜೊತೆ ಇದ್ದಾರೆ. ಸ್ನೇಕ್ ಶಾಂತ್ ಸರ್, ವೆಲ್ಕಮ್ ಸರ್, ವೆಲ್ಕಮ್ ಟು ಅವರ್ ಚಾನಲ್. ನಮಸ್ಕಾರ. ಏನ್ ಸರ್ ತುಂಬಾನೇ ಬಿಸಿ ಇರ್ತೀರಾ? ನೀವು ಸ್ಟುಡಿಯೋ ಬರೋಕ್ಕೂ ಮುಂಚೆ ನಾನು ನಿಮ್ಮನ್ನ ಗಮನಿಸಿದೆ. ಏನಿಲ್ಲ ಅಂದ್ರೆ ಒಂದು 10, 15 ಕಾಲ್ ಬಂತೇನೋ. ಏನ್ ಸರ್ ಅಂದ್ರೆ ಏನಾದ್ರು ಎಮರ್ಜೆನ್ಸಿ ಅಂದ್ರೆ ಈ ತರ ರೆಸ್ಕ್ಯೂದೇ ಏನಾದ್ರು ಕಾಲ್ ಬಂತಾ ಅಥವಾ ಹೇಗೆ? ನನಗೆ ಹಾ. ಕಾಲ್‌ಗಳು ಒಂದು ರೆಸ್ಕ್ಯೂಗೆ ಬರುತ್ತೆ. ಓಕೆ. ಇನ್ನೊಂದು ಹಾಸ್ಪಿಟಲ್ಸ್‌ಗೆ. ಈಗ ಯಾರಿಗಾನ ಪ್ರಾಬ್ಲಮ್ ಆದಾಗ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಡಾಕ್ಟರ್‌ಗಳು ಪರಿಚಯ ಇರೋದ್ರಿಂದ ಕೇಳ್ತಾರೆ, "ಶಾಮವ್ರೆ ಇಂಥ ಡಾಕ್ಟರ್ ಪರಿಚಯ ಇದ್ದಾರಾ? ನೀವು ಸ್ವಲ್ಪ ಹೇಳ್ಬೋದಾ ಅವ್ರಿಗೆ?" ನಾನು ಹೇಳಿದ್ರು ಟ್ರೀಟ್ಮೆಂಟ್ ಮಾಡ್ತಾರೆ, ಹೇಳಿದಿರೋ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡೇ ಮಾಡ್ತಾರೆ. ಬಟ್ ಆದರೂ ಒಂದು ಕಾಲ್ ನನ್ನ ಫ್ರೆಂಡು ವಿಶ್ವ ಅಂತ ಮೊನ್ನೆ ಪ್ರಾಬ್ಲಮ್ ಆಗಿತ್ತು ಅಂತ ಡಾಕ್ಟರ್ ಅಭಿಜಿತ್ ಅವ್ರಿಗೆ ಫೋನ್ ಮಾಡಿದೆ. ಅವ್ರು ಪಾಪ ಸಫಾರಿಲಿದ್ರು. ಅಂಥದ್ರಲ್ಲೂ ಸಫಾರಿಯಿಂದ ಫೋನ್ ಮಾಡಿ ವಾಯ್ಸ್ ಮೆಸೇಜ್ ಕಳಿಸಿದ್ರು, "ಶ್ಯಾಮವ್ರೆ ನಾಳೆ ಅದು ಮುಖಾಂತರ ಕಳಿಸು." ಈ ಥರ ಬರುತ್ತೆ. ಜೊತೆಗೆ ಸ್ನೇಕ್ ಕಾಲ್ಸ್, ರೆಸ್ಕ್ಯೂ ಕಾಲ್ಸ್ ಬರ್ತಾನೆ ಇರುತ್ತೆ. ನಂದು ಸಿಸ್ಟಮ್ ಯಾವ ಥರ ಅಂದರೆ, ಸ್ನೇಕು ಕಾಂಪೌಂಡ್ ಒಳಗಡೆ ಇದ್ದರೆ, ಮನೆ ಒಳಗಡೆ ಇದ್ದರೆ, ಅವ್ರಿಗೆ ತೊಂದರೆ ಆಗ್ತಿದ್ರೆ ಮಾತ್ರ ಹೋಗ್ತೀನಿ. ಕಾಂಪೌಂಡ್ ಆಚೆ ಅದು ಬಿಲ್ಡಲ್ಲಿರುತ್ತೆ, ಫೀಲ್ಡಲ್ಲಿರುತ್ತೆ, ಉದ್ದಲ್ಲಿರುತ್ತೆ. ಜನಕ್ಕೂ ಹೇಳ್ತೀನಿ ಅದೆಲ್ಲ ಯೂಸ್ ಇಲ್ಲ, ಬಂದರೂ ಸಿಗಲ್ಲ ಅಂತ. ಆದರೂ ಕೆಲವ್ರು ಹೇಗೆ ಅಂದರೆ, "ಶ್ಯಾಮವ್ರೆ ಬನ್ನಿ ಅಪ್ಪ ಭಯ ಆಗ್ತಿದೆ" ಅಂತಾರೆ. ಸುಮ್ಮನೆ ಸಿಗಲ್ಲ ಅಂತ ಗೊತ್ತಿದ್ರು ಒಂದು ಸಮಾಧಾನ ಮಾಡೋಕ್ಕಾದ್ರೂ ಹೋಗ್ಲಿ ಆ ಥರ ಕಾಲ್ಸ್ ಬರ್ತಾರೆ. ಅಲ್ಲ ಸರ್, ನೀವು ಈಗ ಬಂದಿದ್ದೀರಾ? ನೀವು ಒಬ್ರೇ ಬಂದಿದ್ದೀರಾ ಅಥವಾ ನಿಮ್ ಜೊತೆ ಏನಾದ್ರು ಆಗಿತ್ತು ಅನ್ಸಿದ್ದೀರಾ? ಇಲ್ಲ ನಾನು ಒಬ್ಬನೇ ಬಂದಿರೋದು. ಜಸ್ಟ್ ಎಲ್ಲೋದ್ರೂ ಹಾ. ಒಬ್ಬನೇ ಹೋಗೋದು. ಸ್ನೇಹಿತರು ಇರುತ್ತೆ, ಹಾ. ಬಟ್ ಅದನ್ನ ನಾನೇನು ಮಾಡ್ತೀನಿ, ಇದು ಒಂದು ಅರ್ಧ ಮುಕ್ಕಾಲು ಗಂಟೆ ಒಳಗೆ ಅದು ನ್ಯಾಚುರಲ್ ಹ್ಯಾಬಿಟ್ ರಿಲೀಸ್ ಮಾಡ್ತೀನಿ. ಹ್ಯಾಬಿಟ್ಸ್ ತುಂಬಾ ಖುಷಿ ಆಯ್ತು ಸರ್ ನೀವು ಬಂದಿರೋದು. ಯಾಕಂದ್ರೆ ಇಷ್ಟು ಬ್ಯುಸಿ ಶೆಡ್ಯೂಲಲ್ಲೂ ನೀವು ನಮ್ಮ ಜೊತೆ ಬಂದು ಒಂದು ಟೈಮ್ ಕೊಟ್ಟು ಅಷ್ಟು ಪ್ರೀತಿಯಿಂದ ನಮ್ಮನ್ನ ಮಾತಾಡಿಸ್ಬಿಟ್ಟು, ನಾವು ನಿಮ್ಮನ್ನ ನೋಡಿದ ತಕ್ಷಣ ಓಹ್! ಸ್ವಲ್ಪ ಮನುಷ್ಯ ರಫ್ ಅನ್ಸುತ್ತೆ, ಮಾತಾಡಲ್ಲ. ಬಿಕಾಸ್ ಸ್ನೇಕ್ಸ್‌ನೆಲ್ಲ ಹ್ಯಾಂಡಲ್ ಮಾಡ್ತಾರೆ. ನಮ್ನ ಹೆಂಗ್ ಹ್ಯಾಂಡಲ್ ಮಾಡ್ತಾರಪ್ಪ ಅನ್ನೋ ಭಯ ಇತ್ತು. ಬಟ್ ನೀವು ನಮ್ಮನ್ನ ಅಷ್ಟು ಚೆನ್ನಾಗಿ, ಅಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರಿ. ನಮಗೆ ತುಂಬಾನೇ ಖುಷಿ ಆಯ್ತು ಸರ್. ನಮ್ಮ ಇನ್ನೊಬ್ರು ಆಂಧ್ರದಲ್ಲಿ ರಾಮು ಅಂತ ಮಾಡು ಪಾಡು ರಾಮು ಅವನೊಂದು ಆರ್ಟಿಕಲ್ ಮಾಡಿ ಅದ್ರೊಳಗೆ ಹಾಕಿದ್ದೆ ಅದೇ ನೋಡೋಕ್ಕೆ ಇವನು ಹಂಸತ್ ಕಾಂತರ ಈಗ ಅದೇ ಅವ್ನು ಆರ್ಟ್ ತುಂಬ ಮೃದುವಾದ್ದನೇ ಹಾಕಿದ್ರು. ಅದೊಂದು ಆರ್ಟಿಕಲ್ ಚೆನ್ನಾಗಿದೆ ಅದು. ಸೊ ಏನು ಮಾಡೋಕ್ಕಾಗಲ್ಲ. ಕೆಲವ್ರು ನೋಡೋಕ್ಕೆ ನಮ್ಮ ವಜ್ರಮುನಿ ಅವ್ರನ್ನ ನೋಡಿದ್ರೆ ಭಯಂಕರ ನಟ ಅವರು. ನಟ ಭಯಂಕರ ಅಲ್ಲ, ಭಯಂಕರ ನಟ. ಅವ್ರ ಹಾರ್ಟ್ ತುಂಬ ಸಾಫ್ಟ್. ಅವ್ರು ಫಿಲಮಲ್ಲಿ ಮಾತ್ರ ಆ್ಯಕ್ಟ್ ಮಾಡ್ತಿದ್ರು. ಸುಂದರ್ ಕೃಷ್ಣ ಅರಸು, ಧೀರೇಂದ್ರ ಬೋಪಾಲ್, ಶಕ್ತಿ ಪ್ರಸಾದ್ ಇವೆಲ್ಲ ಫಿಲಮಲ್ಲಿ ಮಾತ್ರ ವಿಲನ್ಗಳು. ರಿಯಲ್ ಲೈಫಲ್ಲಿ ಯಾವ ಥರ ಸಾಫ್ಟ್ ಯಾರು ಇಲ್ಲ. ಆ ಥರ ಯಾವ ಥರ ಇರುತ್ತೆ ಅಂದರೆ, ಕೆಲವರು ಗೋಮುಖ ವ್ಯಾಘ್ರಗಳಿರ್ತಾರೆ, ನಮ್ಮಂಥವ್ರು ವ್ಯಾಘ್ರಮುಖದ ಗೋವು. ಏನು ಮಾಡೋಕ್ಕಾಗಲ್ಲ. ನಿಮ್ಮ ಬಾಲ್ಯ ಹೆಂಗ್ ಸ್ಟಾರ್ಟ್? ಅಂದ್ರೆ ಬಾಲ್ಯ ಎಲ್ಲಿ? ಹುಟ್ಟೂರು ಎಲ್ಲಿ? ಅಥವಾ ನಿಮ್ಮ ಬಾಲ್ಯ ಹೆಂಗ್ ಸ್ಟಾರ್ಟ್ ಆಯ್ತು? ನಿಮ್ಮ ಒಂದು ಸಣ್ಣ ಒಂದು ನಿಮ್ಮ ಬಾಯಿಂದ ಒಂದು ಇಂಟ್ರೊಡಕ್ಷನ್ ನಮ್ಗೆ ಏನಾಗಿರುತ್ತೆ? ನನ್ನ ತಂದೆ ಹೆಸರು ಎಮ್ ಆರ್ ಸುಬ್ಬರಾವ್ ಅಂತ, ತಾಯಿ ನಾಗಲಕ್ಷ್ಮಿ ಅಂತ. ಅವ್ರಿಗೆ ಮೊದಲನೇ ಮಗ ನಾನು. ನಾನು ಹುಟ್ಟಿದ್ದು ಮೈಸೂರಲ್ಲೇ ಚೆಲುವಾಂಬ ಆಸ್ಪತ್ರೆಯಲ್ಲಿ. ನಮ್ಮ ತಾಯಿ ಗರ್ಭದಿಂದ ಹೊರಗಡೆ ತೆಗೆದವ್ರು ಡಾಕ್ಟರ್ ಹೆಸರು ಡಾಕ್ಟರ್ ಕೌಲ್ಗೌಡ ಅಂತ. ಅಂಥ ಡಾಕ್ಟರ್ಗಳು ಸಿಗಲ್ಲ ಈಗ ಎನ್ ಕಾಲೇಜ್. ತುಂಬ ಒಳ್ಳೆಯ ವ್ಯಕ್ತಿ.
ಮೈಸೂರು 17/5/1967 ನನ್ನ ಜನನ. ಸೊ ಈ ಥರ ಬಾಲ್ಯದಲ್ಲಿ ನನ್ನ ಹೆಸರು ಬಾಲಸುಬ್ರಹ್ಮಣ್ಯ ಅಂತ. ನಾನು ಹುಟ್ಟಾಗಲೇ 5.5 ಪೌಂಡ್ ಇದ್ದೆ, ಆಲ್ಮೋಸ್ಟ್ ಅಲ್ಲಿ ಹೆವಿ ವೆಯ್ಟ್. ಅವಾಗ ನಾನೆಲ್ಲ ಎತ್ಕೊಂಡು ಓಡಾಡೋದು ದಪ್ಪ ಅದನ್ನು ನೋಡಿ ನಮ್ಮ ಅಜ್ಜಿ ಶ್ಯಾಮ ಅಂತ ಹೆಸರಿಟ್ರು. ಆ ಥರನೇ ಬೆಳ್ಕೊಂಬಂದೆ. ನನ್ನ ವಿದ್ಯಾಭ್ಯಾಸ 4ನೇ ಕ್ಲಾಸ್ ತನಕ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದೆ, ನಿರ್ಮಲಾ ಕಾನ್ವೆಂಟಲ್ಲಿ. 5, 6, 7 ಭಾರತೀಯ ಸಮಾಜಕ್ಕೆ ಹೋದೆ. 8, 9, 10 ಮಹಾಜನಸು ಕಾಲೇಜಿಗೆ ಮಹಾಜನಸ್. ನನಗೆ ಇಂಗ್ಲೀಷ್ ಮೀಡಿಯಮ್ ತಲೆಗೆ ಹತ್ತಿಲ್ಲ, ಅದನ್ನು ಕನ್ನಡ ಮೀಡಿಯಮ್ಗೆ ಬಂದೆ. ಬಾಲ್ಯದಿಂದನೂ ಸ್ವಲ್ಪ ತುಂಟಾಟಗಳು ಜಾಸ್ತಿ. ಈಗಿನ ಮಕ್ಕಳು ಯಾವುದೋ ಆಟ ಆಡೋದು, ಅವ ಚಿನ್ನಿ, ಗೋಲಿ, ಬುಗುರಿ, ಲಗೋರಿ, ಮಡ್ಕೋತಿ, ಕೋಲಾಟ ಈ ಥರ ಆಡ್ಕೊಂಡು ಬೆಳೆದೋ ಗುಲ್ಟೋಗಿ ಆಟಗಳು. ಇದೇ ಥರ ಇರುವಾಗ ನಾನು 10 ವರ್ಷದ ಹುಡುಗ, 4ನೇ ಕ್ಲಾಸ್ 5ನೇ ಕ್ಲಾಸ್ ಹೋಗಿ 96, 76, 77 ಇಸ್ತಿ. ಎದುರಿಗೆ ನಮ್ಮ ಒಂದು ಹಾವು ಬರುತ್ತೆ. ಅವಳು ಕಿರಿಸ್ತಾಳೆ ಅವಳಿಗೆ. ನಾನು ಯಾಕೆ ಕಿರಿಸಿದ್ರೆ ಕೆಳಗೆ ಒಂದು ಹಾವು ಇದೆ. ನಾನು ಕಲ್ಲೇ ತೊಡ್ಕೊಂಡು ಲಾಗೋ ಸುಕ್ಕೊಂಡು ಮಲಗಿ. ನಾನು ಯಾಕೆ ಹಿಡಿಬಾರ್ದು ಅಂತ ಹಿಡಿಯೋಕೆ ಹೋಗ್ತೀನಿ, ಬಿಡಲ್ಲ ಇದ್ದ. ಅವಳು ನಮ್ಮ ಕಪಿಶ ಅಂತ ಕರಿತಿತ್ತು. ಹಿಡಿಬೇಡ ಅಂತ ಗಲಾಟೆ ಮಾಡ್ತಿದ್ದು. ನಾನು ಯಾಕೆ ಹಿಡಿಬಾರ್ದು ಅಂತ ಬಾಲ ಇಟ್ಕೊಂಡೋಗಿ ಎದುರುಗಡೆ ಎಲ್ಲ ಮಾವಿನ ತೋಟ ಇತ್ತು, ಅಲ್ಲಿ ಬಿಟ್ಟು ಅಂದ್ರೆ ಫಸ್ಟ್ ರೆಸ್ಕ್ಯೂನೇ ನೀವು ನಾಗರಾವರಣ ಹೌದು ಬಿಡ. ಅಂದರೆ ನಿಮ್ಗೆ ಭಯನೇ ಅನಿಸಿಲ್ವ ಅವತ್ತು ಭಯ ಅನಿಸ್ಲಿಲ್ಲ. ಅವತ್ತಿಂದ ಭಯ ಅನಿಸಿ ಎಕ್ಸ್ಪರ್ಟ್ ಕಚ್ಕೊಟ್ಟಿದ್ದೀವಿ. ನಾನು ಹೇಳ್ತಾನೆ ಬರ್ತಿದ್ದೆ. ಹೌದು ಆಯಿತಾ, ಬಿಟ್ಬಿಟ್ಟು ಬಂದೆ. ಆಮೇಲೆ ಅವ್ಳು ಹೆಸರು ಹೇಳ್ಕೊಂಡು ಶ್ಯಾಮ ಆಗಿಡ್ದು ಅಲ್ಲಿಂದ ಶುರು ಅನಿಸ್. ಅವಾಗ ಒಂಥರ ಹಾಗೆ ಅಂದರೆ ನನ್ನ ಜೊತೆ ಅದನ್ನು ಹುಡುಗರು ಬರ್ತೀನಿ ಅಂದರೆ ಅವ್ರ ಮಕ್ಳಿಗೆ ಸೇರಿಸಿಲ್ಲ. ಅವನ ಜೊತೆ ಸೇರ್ಬೇಡ, ಅವ್ನು ಪೋಲಿಯೋ ಅವನು. ಯಾಕಂದರೆ ಸ್ಮಶಾನಕ್ಕೆ ಹೋಗ್ಬಿಡ್ತಾ ಇದ್ದೆ. ಸ್ಮಶಾನಕ್ಕೆ ಹೋಗಿ ತಲೆ ಬುಡ್ ಅಂದ್ರೆ ನೀವು ಕಂಪ್ಲೀಟ್ಲಿ ಎಲ್ಲ ಮಕ್ಳಿಗಿಂತ ಸ್ವಲ್ಪ ಡಿಫ್ರೆಂಟ್ ಅಂತ. ಅವಾಗ ಸ್ಮಶಾನದಲ್ಲಿ ಯಾವ ಥರ ಸುಡ್ತಾರೆ, ಬೂಡೆ ಯಾವ ಥರ ಇರುತ್ತೆ, ಮೂಳೆಗಳು ಏನು ಮಾಡ್ತಾರೆ, ಸತ್ತದ ಮೇಲೆ ಏನು ಸಿಗುತ್ತೆ, ಸ್ಮಶಾನದಲ್ಲಿ ಯಾಕೆ ಈ ಥರ ಅಂತ ಆ ಥರ ಅಭ್ಯಾಸ. ಸ್ಮಶಾನಕ್ಕೆಲ್ಲ ಕರ್ಕೊಂಡು ಹೋಗ್ತಾನೆ ಅವನು. ಹಾಗೆ ಹೋಗ್ಬೇಡಿ ಅವ್ರ ಜೊತೆಯಿಂದ. ಮನೇಲಿ ಬೈತಿರ್ಲಿಲ್ಲ ಸರ್? ಗೊತ್ತಾಗ್ತಿದ್ದಲ್ವಾ. ಗೊತ್ತಾಗ್ದಿಲ್ಲ ಹೋಗ್ಬಿಡ. ಆಮೇಲೆ ನಮ್ಮಪ್ಪ ಒಂದಿನ ಎಲ್ಲ ಫ್ರೆಂಡ್ಸು ಬರೋರೆಲ್ಲ ನಮ್ಮಪ್ಪ ಉಲ್ಟಾ ಹೇಳೋರು. ಕೆಲವ್ರ ಮನೇಲಿ ಹೇಳ್ತಾರೆ ಅವನ ಜೊತೆ ಸೇರಿದ್ರೆ ನೀ ಹಾಳಾಗಿ ಹೋಗ್ತೀಯ. ನಮ್ಮಪ್ಪ ಹಾಗೆ ಹೇಳೋಲ್ಲ. ನನ್ನ ಮಗನ ಜೊತೆ ಸೇರಿ ನೀವು ಯಾಕೋ ಹಾಳಾಗ್ತೀರಾ, ಅವನ ಜೊತೆ ಸೇರಬೇಡಿ ಅಂತ ಆ ಥರ ಹೇಳೋ. ನಮ್ಮಪ್ಪನೇ ಟೀಚರ್, ಅಮ್ಮನೂ ಟೀಚರ್, ಆ ಥರ ಹೇಳೋರು. ಸರ್ ಇದುವರೆಗೂ ಒಂದು ಅಂದಾಜು ಎಷ್ಟು ಹಾವನ್ನ ನೀವು ರೆಸ್ಕ್ಯೂ ಮಾಡಿರ್ಬೋದು? ನನಗೆ ನನ್ನ ರೆಕಾರ್ಡಲ್ಲಿರೋದು ಒಂದು 60-70 ಸಾವಿರ ಇದೆ. ನಾನು ಚಿಕ್ಕನಿರೋದು ರೆಕಾರ್ಡ್ ತೊಗೊಂಡಿಲ್ಲ. ನನ್ನ ಪ್ರಕಾರ ಮೋರ್ ದೆನ್ 90,000 ಆಗಿದೆ, 95,000 ಆಗಿದೆ. ಎಲ್ಲ ಥರ ಹಾವುಗಳು ಎಲ್ಲ ಥರ ಒಂದು 20-30 ಥರ ಹಾವುಗಳು ಸಿಗುತ್ತೆ. ಒಂದು ರೆಕಾರ್ಡ್ ಇದೆ ನಂದು. 2011 ಒಂದೇ ದಿನ 38 ಹಾವು ಹಿಡಿದಿರೋ ರೆಕಾರ್ಡ್ ಇದೆ. ಅವಾಗ ಊಟ ತಿಂಡಿ ಏನಿಲ್ಲ. ಊಟ ತಿಂಡಿ ಇದೆಯಲ್ಲ ಸರ್, ನಿದ್ದೆ ನನಗೆ ಊಟ ತಿಂಡಿ ಎಲ್ಲ ಸಿಗ್ತದೆ, ನಿದ್ದೆ ಇಲ್ಲ ನನಗೆ. ಎಷ್ಟು ರಾತ್ರಿ ಬಂದರೂ ಹೋಗ್ಲೇಬೇಕು. ಬಟ್ ನನ್ನೊಂದು ಸಿಸ್ಟಮ್ ಇದೆ. ನಾನು ಈಗ ಕೆಲವು ಹಾವು ಹಿಡಿಯೋಕ್ಕೆ ಹೋದಾಗ ಎಷ್ಟು ಕೊಡಬೇಕು ಅಂತ ಕೇಳ್ತಾರೆ. ನಾನು ಹೇಳ್ತೀನಿ ಸರ್, ನಮ್ಮೊಂದು ಗೋಶಾಲೆ ಈಗ ಒಂದು 15-20 ನಾಯಿಗಳಿದೆ, ಒಂದಷ್ಟು ಪಕ್ಷಿಗಳಿದೆ. ಅದಕ್ಕೆ ನಿಮ್ಮ ಕೈಲಾದರೆ ಅದು ಫುಡ್ಗೆ ಹೆಲ್ಪ್ ಮಾಡಿದ್ದ ಮಿಷ್ಟ ಬಂದಷ್ಟು ಕೊಡ್ಬೋದು. 50 ಜನ 50 ರೂಪಾಯಿ ಕೊಡೋರು ಇದ್ದಾರೆ, 100 ರೂಪಾಯಿ ಕೊಡೋರು ಇದ್ದಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅವ್ರವ್ರ ಮೆಂಟಾಲಿಟಿ. ಯಾವಾಗಕ್ಕೂ ಖರ್ಚು ಮಾಡ್ತಾರೆ. ನಾವು ಜೀವದ ಮೇಲೆ ಆಸೆ ಬಿಟ್ಟು ನಾನು ಕೇಳ್ಕೊತೀವಿ, ನನಗೆ ಬೇಡ, ನಾನು ಅನಿಮಲ್ಸ್ಗೆ. ಉದಾರಿಗಳು ತುಂಬ ಕಮ್ಮಿ. ಹಿಡಿಯೋ ತನಕ ಒಂದು ಭಯ. ಹೌದು. ಅದಕ್ಕೆ ನಾನು ಗಾಡಿ ಮೇಲೆ ಬರ್ತೀನಿ, ಕೆಲಸ ಆಗೋ ತನಕ ಗಾಡು ಆದ್ಮೇಲೆ ಡಾಗ್ ಅಂತ ಬಸ್. ಕಾರ್ಯ ನಂತರ ನಿಷ್ಪ್ರಯೋಜಕ ಅಂತ. ಕೆಲಸ ಆದಮೇಲೆ ಅಷ್ಟೇ ಅಂದ್ಬಿಡ್ತಾರೆ. ಎಷ್ಟೊಬ್ಬ ಗಂಡಸರು ಒಳಗಡೆಯಿಂದ ಒಂದು 300 ರೂಪಾಯಿ ಕಳಿಸಿರ್ತಾರೆ, ಅವ್ರು ತಂದು ಕೊಡೋದ್ರಲ್ಲಿ 200 ರೂಪಾಯಿ ಎಸ್ಕೇಪ್ ಆಗ್ಬಿಟ್ಟು ಆ ಥರ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಲೋಕೋ ಬಿನ್ನತಿ ಮತ್ತು ವಿಚಿತ್ರ ಜನಗಳಿದ್ದಾರೆ. ಹೌದು. ಕೆಲವರು ಕರೆಯೋ ದಾಟಿನೇ ಹೇಳಿದ್ರೆ ನಾವು ಒಂದು ಬೇಗ ಈ ಥರ ದಾಟಿ ಕರೀತಾರೆ. ನಿನ್ನೆ ಒಬ್ಬ ಅವನ ಫೋನಲ್ಲಿ ಕೇಳಿಸ್ತೀನಿ, ನೀವು ರೆಕಾರ್ಡ್ ಮಾಡಿ ನಾನು. ಸರ್ ಎಲ್ಲಿದ್ದೀರಾ ಸರ್? ಇಲ್ಲ ಸರ್, ಹೆಬ್ಬಾಳ ಒಂದು ಆಗ್ಬಿಟ್ಟು ಒಂದು ಅರ್ಧ. ನನ್ನ ಅವ್ರು ಕೇಳಿಸ್ಕೊತಿಲ್ಲ ಅಂತ ನಾನು ಹಾಕೊಂಡಿರ್ತೀನಿ ಟಿವಿ. ಹೆಬ್ಬಾಳಲ್ಲಿ ಹಾವು ಹಿಡಿತಾನಂತೆ ಕಣೆ, ಒಂದು ಅರ್ಧ ಗಂಟೆ ಆಗುತ್ತಂತೆ ಬರೋ. ಅಂದರೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಲ್ಲ. ಇಲ್ಲ ಅವ್ರಿಗೆ ರೆಸ್ಪೆಕ್ಟ್ ಅನ್ನೋದು ಯಾರಿಗೂ ಕೊಡಬೇಕು, ಅವ್ರ ಕೆಲಸ. ನನ್ನ ಜೊತೆ ಮಾತಾಡೋ ಹೋಗಿ ಬನ್ನಿ ಅಂತಾರೆ. ಇನ್ನೊಬ್ರ ಹತ್ರ ಅಲ್ಲಿದ್ದಾನೆ ಇಲ್ಲಿ, ನಾನು ಹೇಳಿ ಎದುರುಗಡೆ ಹೆಂಗೆ ಮಾತಾಡು, ಎತ್ತದ್ದು ಬರ್ತಾ ಗುರು ಅಂತ ಕೇಳು, ಆಯಿತಾ? ಅಂದರೆ ಕೆಲವು ತಿಕ್ಕಾಗ ಅಂತೇಳಿ ಸಕ್ಕತ್ತಿದೆ ಅಂತಿಂತ ತಿಕ್ಕಾಗ ಅನ್ಸಲಿ ಇಲ್ಲ ಕರ್ದ ಮಾಡ್ತಾರೆ. ಇಲ್ಲ ನಾನು ಎಷ್ಟು ಒಂದ್ಸಲಿ ಏನಾಯ್ತಂದರೆ ಇದೇ ಥರ ಇರುವಾಗ
ನಾನು ಒಂದು ಕಡೆ ಹಾವು ಹಿಡಿತಿದ್ದೆ, ಇನ್ನೊಂದು ಕಡೆಗೆ ಕಾಲ್ ಬರುತ್ತೆ. ಹೆಂಗೆ ನಡೆದಿದ್ದು ಹೇಳ್ತೀನಿ. ಸರ್ ಎಲ್ಲಿದ್ದೀರಾ ಸರ್? ಸರ್ ಈ ಥರ ಒಂದು ಹಾವು ಹಿಡಿತಿದ್ದೀನಿ ಸರ್. ಎಲ್ಲಿಗೆ ಬರ್ದು? ಎಂಥ ಕಡೆ ಸರ್? ಬರ್ತೀನಿ, ಅರ್ಧ ಗಂಟೆ ಆಗುತ್ತೆ ಬರೋಕ್ಕೆ. ಟ್ರಾವೆಲ್ ಸರ್, ಮೈಸೂರು ಟ್ರಾಫಿಕ್ ಸಿಕ್ಕಾಪಟ್ಟೆ ಆಗಿದೆ ಸರ್. ಈಗ ಮೊದಲಂಗಿಲ್ಲ, ಮೊದಲು 1/4 ಗಂಟೆಲಿ ಹೋಗ್ಬೇಕಿತ್ತು, ಇವಾಗ ಮಿನಿಮಮ್ 40 ನಿಮಿಷ ತೊಗೊಳಕ್ಕೆ. ಈಗ ಈ ಥರ ವೈಟ್ ಟಾಪಿಂಗ್ ಬೇರೆ ಮಾಡ್ತಾ ಇದ್ದಾರೆ, ಫುಲ್ ಎಲ್ಲ ರೋಡ್ ಬ್ಲಾಕ್ ಆಗಿದೆ, ತುಂಬ ಕಷ್ಟ. ಅವ್ನಿಗೆ ಹೇಳ್ತಿರೋದು ಏನಂತ ಪಕ್ಕದಲ್ಲಿ ಹಾಕೊಂಡು ಇನ್ನೂ ಅರ್ಧ ಗಂಟೆ ಆಗುತ್ತೆ ಅಂತ ಕಣ ಬರೀಕ್ಕೆ. ಈಗ ಅಂದ್ರೆ ಅಷ್ಟು ಡೆವಲಪ್. ಅಲ್ಲಿ ಹೋದೆ, ಹಾವು ಹಿಡಿದ್ಮೇಲೆ ಜಸ್ಟ್ ಒಂದು ಮಾತು, ಅಣ್ಣ ಫೋನ್ ಮಾಡಿದ್ದು ಯಾರು? ನಾನೇ ಸರ್. ಯಾಕೆ ಸರ್? ಈಗ ನನಗೆ ತೆಂಗಿನ 3 ಜನ ಈಗ, ನಾನು ಒಬ್ಬನೇ ಮಗ, ಅಕ್ಕ ಇಲ್ಲ, ಅವ್ರ ಅಕ್ಕಪಕ್ಕ ಲೇಡೀಸ್ ಎಲ್ಲ ಇದ್ದಾರೆ. ಏನಕ್ಕೆ ವಿಷಯ ಹಿಂಗೆ ಹೇಳ್ತೀರ ಅವ್ರಿಗೆ? ಏನಿಲ್ಲ ಕಣಕ್ಕ, ಫೋನ್ ಮಾಡಿದ್ರು, ಎಲ್ಲಿದ್ದೀರ ಸರ್ ಅಂದರು. ಅರ್ಧ ಗಂಟೆಲಿ ಬರ್ತೀನಿ ಅಂದರೆ ಪಕ್ಕದವ್ರು ಯಾರೋ ಕೇಳಿದ್ರು ಎಲ್ಲಿದ್ದಾನೆ ಅಂತ. ನಾನು ಅಕ್ಕನ ಅರ್ಧ ಗಂಟೆ ಆಗುತ್ತಂತೆ ಕಣೋ ಅಂತ ಅವ್ರ ಅಕ್ಕನಂದ್ರು. ಅದಿದೆ ಕೇಳಿ ಅವಾಗೆಲ್ಲ ಸೈ ಹೋಗಿದ್ರು ಅವ್ರು. ಕೆಲವರು ಮಾತುಗಳು ಆಡುವಾಗ ಯಾವ ಥರ ಆಡಬೇಕು ಅಂತ ಗೊತ್ತಿಲ್ಲ, ಒಂದು ವಯಸ್ಸಿಗೆ ಬೆಲೆ ಇಲ್ಲ, ಯಾವ ಥರ ದಾಟಿಲಿ ಮಾತಾಡಬೇಕು ಅಂತ ಗೊತ್ತಿಲ್ಲ. ಅವ್ರು ಬೆಳೆದ ವಾತಾವರಣ ಆ ಥರ ಇರ್ಬೋದು. ಬಟ್ ನಾನು ಹೇಳೋದು, ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ಗೌರವ ಇರುತ್ತೆ. ಈವನ್ ನಿಮ್ಮ ಮನೆಗೆ ಟಾಯ್ಲೆಟ್ ಬ್ಲಾಕ್ ಆದಾಗ ಅವ್ರು ಬಂದು ಕ್ಲೀನ್ ಮಾಡೋ ತನಕ ಅವ್ರು ದೇವ್ರು ನಿಮ್ಗೆ. ಹೌದು. ಇಲ್ಲ ಆದ್ಮೇಲೆ ಸರಿ ಹೋಯ್ತು ಅಂದಾಗ ಯಾಕೆ ಅವ್ರಿಗೇನೇನೋ ಕೊಡೋಕೆ ಹಿಂದೆ ಮುಂದೆ ನೋಡ್ತೀರಾ? ಅವ್ರು ಬರೋದಾಗ ಎಷ್ಟಾದರೂ ಆಗಿ ಪರವಾಗಿಲ್ಲ ಬಾ ಅಂತೀರಾ. ಅವ್ರು ಬಂದಮೇಲೆ ಅಟ್ಲೀಸ್ಟ್ ಅವ್ರಿಗೆ 500-1000 ಕೊಟ್ಟರೆ ನಮ್ಮ ಗಲೀಜು ಕೈ ಹಾಕ್ತಾನೆ ಸರ್ ಅವನು. ಹೌದು ಸರ್. ಅದರಲ್ಲಿ ಆ ಗಲೀಜು ಅದನ್ನ ನಾವೇ ಮಾಡೋದು ಬ್ಲಾಕು. ಸ್ಯಾನಿಟರಿ ನ್ಯಾಪ್ಕಿನ್ನು, ಕಾಂಡೋಮ್ ಗಿಂಡೋಮ್ ಎಲ್ಲ ಫ್ಲಶ್ ಮಾಡಿಬಿಟ್ಟು ಅದು ಸಿಕ್ಕಾಕೊಂಡಾಗ ಅದನ್ನ ಅವ್ನ ಕೈಯಿಂದ ತೆಗಿತಾನೆ ಪಾಪ. ಹೌದು. ಅವ್ನ ಕೈ ತೊಳೆಯೋಕೆ ಸೋಪ್ ನನಗೆ ಆಗಿ ಅವ್ರಿಗೆ ಸೋಪ್ ಕೇಳಿದ್ರೆ ಆ ಸೋಪ್ ಕಿತ್ತೋಗಿರೋದು ಇಷ್ಟ ಇಲ್ಲ, ಕೊನೆಯಲ್ಲಿ ಉಜ್ಜಿ ಸೌದೋಗಿರುತ್ತಲ್ಲ ಅದನ್ನ ಕೊಡ್ತಾರೆ. ಅದನ್ನ 4 ಕೂದಲು ಬೇರೆ ಅನ್ಕೊಂಡಿರೋ. ಹೌದು ಹೌದು ಸರ್. ಆಯ್ತಾ, ನಾನೀಗೇನು ಹೊಸ ಸೋಪ್ ತಂದು ಕೊಡೋಣ ಏನು ಅನ್ಕೊಂಡು ಈಗ ಅಂತೀನಿ. ನಾನು ಮೊದ್ಲಂತಿರ್ಲಿಲ್ಲ ಅಂತೀನಿ. ಅವ್ರಿಗೂ ಬರ್ತಾರೆ ಪಾಪ, ಪೌರ ಕಾರ್ಮಿಕರು ಕಷ್ಟಪಡ್ತಾರೆ. ನೀವು ಕೊಡೋ ದುಡ್ಡು ಮನೆ ಕಟ್ಟಕ್ಕಂತೂ ಆಗಲ್ಲ. ನಾನು ಹೇಳೋದು, ಅವ್ರಿಗೆ ಕೆಲ್ಸಕ್ಕೆ ಬಂದಿದ್ದಾರೆ, ಅವ್ರಿಗೆ ಸಂಬಳ ಕೊಡ್ಬೋದು ಸೆಕೆಂಡ್ರಿ. ನಮ್ಮ ಕೈಲಿ ಆಗ ಒಂದು 3-4 ದಿನ ಬರ್ದೇ ಹೋದ್ರೆ ನಮ್ಗೆ ಹುಷಾರಿಲ್ಲ ಏನು ಮಾಡ್ತೀರಂತ ಆಗಲ್ಲ, ನಮ್ಗೆ ಮಾಡೋಕ್ಕಾಗಲ್ಲ. ಡ್ರೈನೇಜ್ ಸಿಸ್ಟಮಲ್ಲಿ ಒಳಗೆ ರಿವರ್ಸ್ ಹೊಡಿಯುತ್ತಾ ಅದೆಲ್ಲ ಕ್ಲೀನ್ ಮಾಡಿಕೊಡ್ತಾರೆ. ಅವ್ರಿಗೊಂದು ಯಾರೇ ಅವ್ರ ಕೆಲ್ಸಕ್ಕೆ ಬಂದಾಗ ಒಂದು ರೆಸ್ಪೆಕ್ಟ್ ಕೊಡಿ. ಹಾಸ್ಪಿಟಾಲಿಟಿ ಅದು ಸತ್ತೋಗ್ಬಿಟ್ಟಿದೆ ಬಿಡಿ. ನಮ್ಮ ಜನ ಹೆಂಗೆ ಅಂದರೆ ಫ್ರಿಡ್ಜಲ್ಲಿ ಜ್ಯೂಸ್ ಇಟ್ಟು ಅಳಸೋಗಿರುತ್ತಲ್ಲ ಅದನ್ನು ಚಳಿಗಾಲದಲ್ಲಿ ತಂದು ಕೊಡ್ತಾರೆ, ಅದು ವಾಸನೆ ಹೊಡಿತಿರುತ್ತೆ. ಬೇಸಿಗೆ ಕಾಲದಲ್ಲಿ ಕಾಫಿ ಕೊಡ್ತಾರೆ. ಹೌದು, ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಜ್ಯೂಸ್ ಕೊಡ್ತಾರೆ. ಒಂದು ಮನೇಲಿ ನಾನು ನಮ್ಮ ಫ್ರೆಂಡ್ಸ್ ಹೋಗಿದ್ದೀವಿ ಸರ್, ಹೆಂಗಾಗೋಯ್ತು ಅಂದರೆ ಮಕ್ಕಳು ಕೊಡ್ದಂಗೆ ಆಗೋಯ್ತು. ಅಮ್ಮ ಇದ್ರ ಜ್ಯೂಸ್ ಕುಡೀರಿ ಅಂದ್ರೆ ನಾವು ಹ್ಞೂ ಅಂದ್ಬಿಟ್ವಿ. ಇದ್ರದ್ದು ಯಾವುದು ಸೀಬೇಕಾಯ್ತು ಅದು ಜ್ಯೂಸ್ ಸರ್, ಲೋಟಕ್ಕೆ ಹಾಕಿ ಒಂದು ಸಿಪ್ ಹೊಡೆದಿಲ್ಲ, 3 ಜನ ಒಮ್ಮಿಕೊಂಡ್ರಿ. ಅವಾಗಿಂದ ಕೇಳಿ ಎಷ್ಟು ವರ್ಷ ಹಳೇದ್ರಿ ಇದು, ಇಂಥ ಕೊಡೋ ಬಂದು ಮುಗಿಸ್ಕೊಂಡು ನೀರು ಕೊಟ್ಟಿದ್ರೆ ಸಾಕಾಗಿತ್ತು ಅಲ್ಲಿಗೆ. ಹೌದು, ಅವರು ಬೇಡಿದ್ರೆ ನಮ್ಗೆ ಯಾಕೆ, ನಿಮಗೆ ಬೇಡಿದ್ರೆ ನಮ್ಗೆ ಯಾಕೆ ಕೊಡ್ತೀರಾ? ನಮ್ಗೆ ಏನು ಅನ್ಕೊಂಡ್ಬಿಟ್ಟಿದ್ದೀರಾ ನೀವು? ನಿನ್ನ ಕೆಲ್ಸಕ್ಕಪ್ಪ ನಾ ಬರ್ತಿರೋದು, ನನ್ನ ಕೆಲ್ಸಕ್ಕೆ ನಾ ಬರ್ತಿಲ್ಲ. ನಿಮಗೆ ಸಹಾಯ ಮಾಡೋಕ್ಕೆ ಭಗವಂತ ನನ್ನ ಕಳಿಸಿದ್ದಾನೆ, ಬರ್ತಾ ಇದ್ದೀನಿ. ಹೌದು, ಎಲ್ಲದಕ್ಕೂ ಒಂದು ಪೇಷನ್ಸು ತಾಳ್ಮೆ ಅಂತ ಇರುತ್ತೆ. ತಾಳ್ಮೆ ಕಟ್ಟೆ ಹೊಡೆದೋದಾಗ ಏನಾಗುತ್ತೆ ಅನ್ಸ್ಕೊಳಕ. ಸೊ ಇವತ್ತು ಟ್ರಾಫಿಕಲ್ಲೂ ಅಷ್ಟೇ ಎಲ್ಲ ಲೆಫ್ಟ್ ಸೈಡಲ್ಲಿ ಓವರ್ಟೇಕ್ ಮಾಡ್ತಾರೆ. ನಾವು ಲೆಫ್ಟಲ್ಲಿ ಅವ್ನು ಬೇಕು ನೋಡ್ಕೊಂಡು ಹೋಗೋಕ್ಕಾಗಲ್ಲಪ್ಪ, ನೀನಪ್ಪ ಲೆಫ್ಟಲ್ಲಿ ಬರ್ತಿರೋದು, ರೈಟಿಂದ ಓವರ್ಟೇಕ್ ಮಾಡಿಟ್ಲೆ ನನಗೆ ಗೊತ್ತು ಹೋಗ ಮುಚ್ಕೊಂಡು ಅಂತಾರೆ. ವೈ ದ ಪೀಪಲ್ ಲೈಕ್ ದಟ್? ಎಲ್ಲರೂ ತುಂಬ ಬೇಜಾರಾಡು ಇದೆ. ಕಾಲೇಜಲ್ಲಿ ಲವ್ ಸ್ಟೋರಿ ಏನಾದ್ರು ಇತ್ತು ಸರ್? ಅವಾಗ ನೀವು ಎಲ್ಲರಿಗಿಂತ ಸ್ವಲ್ಪ ಡಿಫ್ರೆಂಟ್, ಯಾಕಂದ್ರೆ ಆ ವಿಡಿಯೋ ಅದು ಎಲ್ಲ ಹುಡುಗಿರು ನಿಮ್ಮನ್ನು ಇಷ್ಟಪಡ್ತಿದ್ದ ಅಥವಾ ಭಯ ಬೀಳ್ತಿದ್ರ? ಸರ್ ಯಾವ ಥರ ಕಾಲ ಅಂದರೆ, ಇವತ್ತು ಯಾವುದೋ ಒಂದು ಕಾಲಿಂದ ಹಾಯ್ ಅಂತ ಮೆಸೇಜ್ ಹೋಗುತ್ತೆ, ಆ ಕಡೆಯಿಂದ ಹೌ ಆರ್ ಯು ಅಂತ ಬರುತ್ತೆ, ಹೂ ಆರ್ ಯು ಅಂತ ಬರುತ್ತೆ, ಐ ಆಮ್ ಸೋ ಆ್ಯಂಡ್ ಸೋ ಅಂತ ಬರುತ್ತೆ. ಯಾವಾಗ ಸಿಗ್ತೀರಂತ, ಸಾಯಂಕಾಲ ಕಾಫಿ ಸಿಗ್ತಾರೆ, ರಾತ್ರಿ ಹೋಗಿ ಹೊಟ್ಟೋಗ್ತಾರೆ. ನಮ್ಮ ಕಾಲದಲ್ಲಿ ಆ ಥರ ಅಲ್ಲ ಸರ್. ನನಗೆ ಇಷ್ಟಪಟ್ಟಿದ್ರು ಯಾವ ಥರ ಹೇಳ್ಕೊಡೋದು ಅವರಿಗೆ ಭಯ. ಅಪ್ಪಿ ತಪ್ಪಿ ಅವಳು ಓಡಾಡೋದು ವಸ್ತಲ್ಲಿ ನೋಡಿಕೊಂಡು ನಾನೇನೋ ಗೀಚ್ಬಿಟ್ಟು ಅವಳು ಓಡಾಡೋದವ್ರಲ್ಲಿ ನಮ್ಮ ಪೇಪರ್ ಎಸಿತಿದ್ರೆ ಅವ್ಳು ಎತ್ಕೊಂಡೋಗಿಲ್ಲ ಒಂದು ನೋಡೋಕ್ಕೆ ಮರದಿಂದ ಗೋಡೆಯಿಂದ ಔಸ್ಕೊಂಡು ನೋಡೋದು. 1ನೇ ದಿನ ಎತ್ಕೊಳ್ಳಿಲ್ಲ, 2ನೇ ದಿನ ಎತ್ಕೊಳ್ಳಿಲ್ಲ, 3ನೇ 4ನೇ ದಿನ ಎತ್ಕೊಂಡ್ಬಿಟ್ಲು ಅಂದ್ಕೊಳ್ಳಿ.
ಎತ್ಕೊಂಡು ನೋಡಿದ ತಕ್ಷಣ ಭಯ, ಎಲ್ಲಿ ಮಿಸ್ಸು ಕೊಟ್ಬಿಡ್ತಾಳೋ, ಎಲ್ಲ ಅವ್ರ ಅಪ್ಪ ಅಮ್ಮನ ಕರ್ಕೊಂಬರ್ತಾಳೋ, ಎಲ್ಲ ನಮ್ಮ ಅಪ್ಪ ಅಮ್ಮ ಹೋಗಿ ಹೇಳ್ತಾಳೋ ಅಂತ ಭಯ. ಆ ವಿಡಿಯೋ ಬೇಕಾದ್ರೆ ಎಷ್ಟು ಭಯ ಇತ್ತು. ಭಯ. ಮತ್ತೆ ಸ್ಕೂಲಲ್ಲಿ ಹೊಡಿಯೋದು ಮಾಡೋದು, ಕಾಲೇಜಲ್ಲಿ ಅದೇ ಪ್ರಾಬ್ಲಮ್ ಆಗುತ್ತೆ. ಅಪ್ಪಿ ತಪ್ಪಿಯವಳು ಮಾತಾಡ್ಸೋದು ಇಷ್ಟಪಟ್ಲು ಅಂತ ಇಟ್ಕೊಳ್ಳಿ. ಇಷ್ಟಪಟ್ಟಾಗ ಪಬ್ಲಿಕಲ್ಲಿ ಮಾತಾಡೋಂಗಿಲ್ಲ, ರಸ್ತೆ ಬರೀ ನಾವು ಹಿಂಗೆ ಹೋದೆ ಅವಳು ಅಲ್ಲಿ ಬರಬೇಕು, ಇಂಥ ಕಡೆ ಬಾ ಅಂತ ಅಲ್ಲಿ ಹೋಗ್ಬೇಕು, ಅಲ್ಲಿ ಪ್ರದಕ್ಷಿಣೆ ಹಾಕುವಾಗ ದೇವಸ್ಥಾನದಿಂದ ಮಾತಾಡಬೇಕು. ಫಿಲಮ್ಗೆ ಹೋಗೋಕ್ಕಾಗ್ತಿರ್ಲಿಲ್ಲ, ಎಲ್ಲ ಗೊತ್ತಿರೋರು, ಏನೋ ನೋಡ್ಬಿಟ್ಟೆ ಅಂತ ಭಯ. ಫಿಲಮ್ ಲೈಟ್ ಆನ್ ಆದಮೇಲೆ ಒಳಗಡೆ ಹೋಗ್ಕತ್ತ ನಾನು ಫಸ್ಟ್ ಕೂತಿತ್ತು, ಅವ್ರು ಕೂತಿರೋದು, ಅಲ್ಲೂ ಮಾತಾಡೋಂಗಿಲ್ಲ, ಹಿಂಗೆ ಕಟ್ಕೊಂಡು ಹಿಂಗೆ ಕೂತ್ಕೊಂಡು ಹಿಂಗೆ ಮಾತಾಡೋದು. ಫಿಲಮ್ ಬಿಡಕ್ಕೆ 10 ನಿಮಿಷ ಇದೆ ಅನ್ನುವಾಗ ಅಥವಾ ನಾವು ಎದ್ದೋಗೋದು ಅವಳು ಎದ್ದೋಗೋದು. ಅಷ್ಟು ಭಯ ಇತ್ತು. ಯಾಕೆಂದರೆ ಅಪ್ಪ ಅಮ್ಮಗೆ ಗೌರವ. ಹೌದು, ನಮಗೆ ಏನೇನಾದ್ರು ಇಂಥವ್ರ ಮಗ ಅಂತ ಬಂದಾಗ ನಮ್ಮ ಅಪ್ಪ ಅಮ್ಮಂಗೆ ಎಲ್ಲಿ ಅವಮಾನ ಆಗುತ್ತೋ ಅಂತ ಅದ್ಯಾವುದಕ್ಕೆ ಹೋಗಿಗೆ. ಏಕೆಂದರೆ ಅಷ್ಟು ಭಯ ಇತ್ತು. ಟೀಚರ್ಸ್ ಕಂಡೆ ಭಯ ಇತ್ತು, ಪೇರೆಂಟ್ಸ್ ಕಂಡೆ ಭಯ ಇತ್ತು, ಅಕ್ಕಪಕ್ಕದವ್ರಿಗೆ ಗೊತ್ತಾಗೋದ್ರೆ ಏನು ಸುಬ್ಬಣ್ಣ ನಿನ್ನ ಮಗ ಹಿಂಗೆ ಹಾಗೆ ಅಂತ ಹೇಳ್ತಾರೆ. ಅಪ್ಪ ಅಮ್ಮಂಗೆ ಅವಮಾನ ಆಗ್ಬಿಡುತ್ತೆಲ್ಲ. ಇವತ್ತಿನ ಮಕ್ಳು ಆತ ಯಾರು ಏನಾದರೆ ನಾವು ಬದುಕಬೇಕು ಅಂತ ನಾವು ಆಗಲ್ಲ ಸರ್. ನಮ್ಮ ತಂದೆ ತಾಯಿ ಪ್ರಾಣ ಹೋಗೋ ತನಕ ಅವ್ರಿಗೆ ಹೆದರ್ತಿದ್ವಿ, ಅಂದರೆ ಹೆದರಿಕೆ ರೆಸ್ಪೆಕ್ಟ್ ಕೊಡ್ತಾರೆ. ಆ ಥರ ಬೈರು ವಾತಾವರಣದಲ್ಲಿ ಬೆಳೆದಿದೆ ಸರ್. ಅಂದರೆ ಅಷ್ಟು ಕಷ್ಟದ ಜೀವನ. ಇವತ್ತು ಆ ಥರ ಅಲ್ಲ. ಇವತ್ತು ಇನ್ನೇ ನೋಡಿ ಸ್ಮೈಲ್ ಹಾಕಿದ್ರೆ ಗಾಡಿ ಎಸ್ಕೊಯ್ತೆ. ಅವಾಗ ಆ ಥರ ಇರಲಿಲ್ಲ ಸರ್, ಭಯ ಇತ್ತು. ಈಗ ನಿಮ್ಮ ತಂದೆ ತಾಯಿನೇ ಕೇಳಿ ಸ್ಥಿತಿ ಯಾವ ಥರ ಇತ್ತು ಅಂತ, ಅಷ್ಟು ಭಯ ಇತ್ತು. ಅಂದರೆ ಅವಾಗ ಹೇಗೆ ಅಂದರೆ ಯಾವುದನೋ ಒಂದು ಹೆಣ್ಮಗ್ಳು ಅಥವಾ ಒಂದು ಹುಡುಗ ಕರ್ಕೊಂಡು ಹೋಗ್ಬಿಟ್ಟು ಅಂದರೆ ಊರು ಗುಲ್ಲ ಆಗ್ಬಿಡೋದು. ಇಂಥವ್ರ ಮಗಳು ಇಂಥವ್ರು ಕರ್ಕೊಂಡು ಹೋಗ್ತಂತೆ, ಹುಡ್ಕೋದಂತೆ, ಮಾಡೋದಂತೆ, ಗಲಾಟೆ ಆಗೋದಂತೆ, ಅವರೆಲ್ಲೋ ಇದ್ಬಿಟ್ಟು ಒಂದು ಮಗು ಆದ್ಮೇಲೆ ಬರೋರು ಅವಾಗ ಸೇರಿಸ್ಕೊಡೋದು. ಇವತ್ತಿನ ಮಕ್ಳು ಆ ಥರ ನಾನು ಇಂಥವ್ನು ಇಷ್ಟಪಟ್ಟಿದ್ದೀನಿ, ನನಗೆ ಯಾವ ಚೋಟಲ್ಲಿ ಗ್ರ್ಯಾಂಡಾಗಿ ಮದುವೆ ಮಾಡ್ಕೊಳ್ತೇವೆ ಹೇಳು ಅಂತ ಡೈರೆಕ್ಟಾಗಿ ತಲೆಯೇ ಕೆಡಿಸ್ಕೊಳ್ಳಲ್ಲ. ಏನೋ ಕಾಲ ಚೇಂಜ್ ಆದಂಗೆ ಮನುಷ್ಯ ಕಾಲ ಚೇಂಜ್ ಆಗ್ತಿಲ್ಲ, ಮನುಷ್ಯ ಚೇಂಜ್ ಆಗ್ತದೆ. ಸರ್, ಅಂದಾಜು ನೀವು ಮದುವೆ ಆಗ್ಬೇಕಾದ್ರೆ ಒಂದು ಎಷ್ಟು ಹುಡುಗಿರು ನೋಡಿರ್ತೀರಾ? ಬಿಕಾಸ್ ನಾನು ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂದರೆ, ಬಿಕಾಸ್ ನಿಮ್ಮ ಈಗ ವೃತ್ತಿಯಲ್ಲಿ ನೀವೀಗ ಹಾವನ್ನ ಹಿಡಿತಾ ಇರ್ತೀರಾ. ಸೊ ಜನ ಕೇಳ್ತಾರೆ, ಈಗ ಒಂದು ಮದುವೆ ಆಗಕ್ಕೆ ಹೋಗ್ತಿದ್ದಾರೆ ಅಂದರೆ ಆ ವಿಡಿಯೋ ಇರಪ್ಪ, ಅವ್ರ ಲೈಫ್ ಹೆಂಗಿರುತ್ತೆ ಅನ್ನೋ ಗೊತ್ತಿಲ್ಲ, ಯಾವ ಟೈಮಲ್ಲಿ ಏನಾಗುತ್ತೋ ಅನ್ನೋದು ಗೊತ್ತಿಲ್ಲ ಅಂತ. ಸೊ ಅದು ಹೆಂಗೆ ಸರ್? ಸರ್, ನಮ್ಮ ಕಾಲದಲ್ಲಿ ಯಾವ ಥರ ಇತ್ತು ಅಂದರೆ ಗಂಡು ಮಕ್ಳಿಗೆ ಡಿಮ್ಯಾಂಡ್ ಜಾಸ್ತಿ. ನಮ್ಮ ಇದರಲ್ಲಿ ಹೆಣ್ಮಕ್ಳೇ ಗಂಡು ಮನೆಗೆ ಹುಡ್ಕೊಂಡು ಹೋಗ್ಬೇಕಿತ್ತು. ಆ ಥರ ಕಾಲ ಅದು. ಆವಾಗ ಅವ್ರು ಬರ್ತಾರೆ, ಒಬ್ಬರು ಹೇಳ್ತಾ ಇರ್ತಾರೆ ಒಂದು ಗಂಡಿದೆ ಹೋಗಿ ಅಂತ. ಅವ್ರ ತಂದೆ ತಾಯಿ ಬರ್ತಾರೆ, ತಂದೆ ಬರ್ತಾರೆ, ನೋಡ್ತಾರೆ ನಮ್ಮಪ್ಪ ಟೀಚರ್, ಇವು ಟೀಚರಲ್ಲ, ಆಗ ನಮ್ಮ ತುಂಬ ಕಷ್ಟಲ್ಲಿ ಅಂತ ಒಂದೇ ಐಟಮ್ ಪಟಾದಂತ. ಅವ್ನು ಅವ್ರಿಗೆ ಗೊತ್ತೇ ಇರಲಿಲ್ಲ ಅವ್ಳಿಗೆ. ಹೇಳೇ ಬಡ್ಡಿ ಒಂದು ರಿಸೆಪ್ಷನ್ ಟೈಮಲ್ಲಿ ನನ್ನ ಫ್ರೆಂಡ್ ಹೇಳ್ಬಿಡ್ತಾನೆ, ಇರ್ಲಾರ್ದು ಅವ್ನ ಕೈಲಿ ಅವ್ಳಿಗೆ ಬಿಡಿಸ್ಬಿಡಿ, ನಾ ಮದುವೆ 93 ಮದುವೆ ಆಗೋಕ್ಕೆ, ಅವ್ನು ಅವುಗಳೇ ಹಿಡಿತಾನೆ ಬಿಡಿಸ್ಬಿಡಿ ಅಂತ. ನಾನು ಅವ್ನಿಗೆ ಹೇಳ್ತೀನಿ, ಇವಳನ್ನ ಬಿಟ್ಟು ಅವ್ಳು ಹೆಂಚಿರಲ್ಲ ಅಂದರೆ ಅಷ್ಟು ಇದು ಬಿಡ. ಸೊ ಇವತ್ತಿನ ದಿನ ಏನಾಗಿದೆ, ಹೆಣ್ಮಕ್ಳು ಇದ್ದಾರೆ ಬಟ್ ಮದುವೆಗೆ ಒಪ್ಪಲ್ಲ, ಅವ್ರ ಡಿಮ್ಯಾಂಡ್ಸ್ ಜಾಸ್ತಿ ಆ ಥರ. ಅದಕ್ಕೆ ಸುಮಾರು ಜನ 35-40 ವರ್ಷದ ಹುಡುಗರು ಮದುವೆ ಆಗ್ತಾರೆ. ಸೊ ನಮ್ಮ ಕಾಲದಲ್ಲಿ ಆ ಥರ ಇಲ್ಲ. ಹೆಣ್ಮಕ್ಳಿಗೆ 18 ಆಗ್ತಿದ್ದಂಗೆ ಹುಡುಗನ ಕಷ್ಟ ಶುರು ಮಾಡಿದ್ರು ಮದುವೆ ಆಗ್ಬಿಡೋದು. ನನ್ನ ಮದುವೆ ನನ್ನ ಹೆಂಡತಿಗೆ 18 ವರ್ಷ, ನನಗೆ 25 ವರ್ಷ. 93ಲೇ ಮದುವೆ ಆಗೋದು. ಸೊ ಫಸ್ಟ್ ಸೆಕೆಂಡೇ ಏನು ತಲೆ ಕೆಸ್ಕೊಳ್ಳಿಲ್ಲ, ಒಪ್ಪಿದ್ದಾಯಿತು. ಆಮೇಲೆ ನಮ್ಮ ಅಪ್ಪನ ಹಠ ಇತ್ತು, ಅದನ್ನು ಬೇರೆ ಕಾಸಲ್ಲಿ ಕರ್ಕೊಂಬಂದು ಮದುವೆ ಆಗ್ಬಿಟ್ಟೆ ಕಾಸು ಅಂತ ಫಸ್ಟ್ ಮನೆ ಪಟ್ಟಂತ ಒಪ್ಕೊಂಬ. ಸೊ ನಿಮ್ಮದು ಫ್ಯಾಮಿಲಿಲಿ ಒಟ್ಟು ಎಷ್ಟು ಜನ ಸರ್? ನಾನು, ಮನೆಯವರು, ಮಕ್ಕಳು ಒಂದು 6 ಜನ ಇದೆ. ಮತ್ತೆ ನಾವು ನೋಡ್ದಂಗೆ ಈಗ ಯೂಟ್ಯೂಬಲ್ಲಿ ಎಲ್ಲ ತುಂಬಾ ಕಡೆ ನೋಡಿದೀವಿ, ನಿಮ್ಮ ಮಗ ಒಬ್ರು ಅವರು ಸಹಿತ ಪ್ರಾಣಿಗಳು ರಕ್ಷಿಸೋದು ಹಾವು ಹಿಡಿಯೋದು ಇವರಿದ್ದಾರೆ, ಸೂರ್ಯಕೀರ್ತಿ ಸರ್ ಅವರಲ್ಲ ಅಲ್ವಾ? ಸೊ ಅವರಿಗೆ ಲೈಕ್ ನೀವೇ ಮೋಟಿವಾ ಅಥವಾ ಅವರೇ ಪ್ರಾಕ್ಟೀಸ್ ಮಾಡಿದಾರ, ಅಥವಾ ನೀವೇನಾದ್ರೂ ಅವರಿಗೆ ತರಬೇತಿ ಕೊಟ್ರ ಹಿಂಗೆ ಹಿಡಿಬೇಕು, ಹಿಂಗೆ ಯಾವ ಥರ ಹಾವನ್ನ ಹ್ಯಾಂಡ್ಲ್ ಮಾಡೋದು ಅನ್ನೋದೆಲ್ಲ? ಅವ್ನು 3 ವರ್ಷದ ಹುಡುಗ ಇಂತಾಗಲೇ ಹಾವುಗಳ ಬಗ್ಗೆ ತಿಳಿಸಿಕ್ಕ ಅವನಿಗೆ. ಒಂದಿನ ಏನಾಗುತ್ತೆ, ನನಗೆ ಹುಷಾರಿರಲ್ಲ, ಮಲಗಿರ್ತೀನಿ, ಅವನ ಮೊಬೈಲ್ ರಿಂಗ್ ಆಗ್ತಿರುತ್ತೆ, ನಾನು ಫುಲ್ ಮಲಗಿಬಿಟ್ಟಿರ್ತೀನಿ, ಕೆಲಸ ಅವ್ನು ರಿಸೀವ್ ಮಾಡ್ತಾನೆ, ಏನು ಅಂತ ಕೇಳ್ತಾನೆ, ಹಾವು ಬಂದುಬಿಟ್ಟಿದೆ, ಅಪ್ಪನ ವಿಷಯ ನಾನೇ ಬರ್ತೀನಿ ಹೋಗ್ತಾನೆ. ಅವನು ಅದೇ ಥರ ಹಿಡಿತಾನೆ, ಸಕ್ಸಸ್ ಆಗಿಬಿಡುತ್ತೆ.
ಅಲ್ಲಿಂದ ಕಪ್ಟಿಸ್ ಮಾಸನ್ ಅಂದರೆ ಚಿಲ್ಡ್ರನ್ ವಿಲ್ ಫಾಲೋ ದ ಪೇರೆಂಟ್ಸ್ ಅಂತ. ಅಪ್ಪ ಅಮ್ಮ ಏನು ಮಾಡ್ತಾರೆ ಅದನ್ನ ಮಕ್ಕಳು ಫಾಲೋ ಮಾಡ್ತಾರೆ. ಅದಕ್ಕೆ ಅಪ್ಪ ಅಮ್ಮ ಯಾವತ್ತೂ ಮನೆಯಲ್ಲಿ ಒಳ್ಳೆ ಥರನೇ ನಡ್ಕೊಂಡು ಮಕ್ಕಳು ಒಳ್ಳೆ ಥರ ನಡ್ಕೊತಾರೆ. ಸೊ ಎಲ್ಲ ಪೇರೆಂಟ್ಸ್ಗೂ ಅಷ್ಟೇ, ಮಕ್ಕಳು ಎದುರುಗಡೆ ಕೆಲವನ್ನೆಲ್ಲ ಅವಾಯ್ಡ್ ಮಾಡಿ, ಹೇಳಿ ಫಾಲೋ. ನೀವು ಹಾವು ಹಿಡಿದ್ಮೇಲೆ ಒಂದು ಸೈನ್ ಮಾಡ್ತೀರಾ, ಅದು ಹೇಗೆ ಸರ್ ಒಂದ್ಸತಿ ತೋರಿಸ್ಬೋದು? ನಂದು ಆ ಸಿಗ್ನೇಚರ್ ಇದೆಯಲ್ಲ, ನನ್ನ ಸಿಗ್ನೇಚರ್ ಯಾವ ಥರ ಅಂದರೆ ಅದು ಯಾರ ಸ್ಟೈಲ್ ಅಂತ ನೀಲಿಕ್ಕೆ ಹೇಳಿ ನೋಡೋಣ. ಫಸ್ಟ್ ಒಂದು ಸ್ಟೈಲ್ ಆಯಿತು, ನೆಕ್ಸ್ಟ್ 2 ಸ್ಟೈಲ, 3 4 ಒಂದು ವಿಷ್ಣು ಸೈನ್, ಇದು ಒಂದು ಇದು ರಜನಿ ಸರ್ ಬಾಸ್, ಓಕೆ. ಇದು ಬಾಸ ಸ್ಟೈಲ್, ಇದು ವಿಷ್ಣು ಸ್ಟೈಲ, ಇದು ವಿಷ್ಣು ಸ್ಟೈಲ್, ಇದರಲ್ಲಿ ಇಬ್ಬರು ಸ್ಟೈಲ್ ಇಂಪಾರ್ಟೆಂಟ್. ಓಕೆ ಯಾಕೆಂದರೆ ವಿಷ್ಣುವರ್ಧನ್ ರಜನಿ ಸರ್ ಹಿಂಗೆ ನಮ್ಮ ಸರ್ ಯಾವ್ದಾದ್ರು ಒಂದು ಸಂದರ್ಭ ನೀವು ಹಾವು ಹಿಡಿಯಕ್ಕೆ ಹೋಗಿದ್ದೀರಾ, ಹಾವುಗಿಂತ ಜಾಸ್ತಿ ಜನರೇ ಅಲ್ಲಿ ತಕರಾರು ಮಾಡ್ತಿರೋದೇನಾದ್ರು ಇದೆ? ಬೇಕಾದಷ್ಟಿದೆ. ನನಗೆ ಹಾವು ಹಿಡಿಯೋದೇನು ತೊಂದರೆ ಇಲ್ಲ ಸರ್, ಅದು ಜನನ ನಿಭಾಯಿಸೋದೇ ಕಷ್ಟ. ಪೀಪಲ್ ಹೌ ದೇವಿಲ್ಲ ಅಂದರೆ ನಾನು ಹಾವು ಹಿಡಿತಿರುವಾಗ ಹಿಂದಗಡೆ ಬ್ಯಾಕ್ಗ್ರೌಂಡಲ್ಲಿ ಮಾತಾಡ್ತಿರ್ತಾರಲ್ಲ ಅದೆಲ್ಲ ನಾನು ಕೇಳಿಸ್ಕೊತಾ ಇರ್ತೀನಿ. ಅವ್ರೇನು ಅನ್ಕೋತಾರೆ ಕೇಳಿಸ್ಕೊತೀವಲ್ಲ ಅಂತ ವಿಚಿತ್ರವಾಗಿ ಮಾತಾಡ್ತಾರೆ. ಒಬ್ಬ ಅಂತಿರ್ತಾನೆ, ಮೇಡ ಅವ್ರ ಹತ್ತನ 1 ಗಂಟೆಯಿಂದ ಕಾಯ್ತಿದ್ವಿ, 2 ನಿಮಿಷ ಹಿಡ್ಕೊಬಿಟ್ಟದ ಅಂತ. ಪಾಪ ಇರ್ತಾರೆ. ಇನ್ನು ಕೆಲವ್ರಾಗೇನೋ ಹುಕ್ಕಿ ಯೂಸ್ ಮಾಡಿದಾಗ ಒಬ್ಬ ಅಂತಾನೆ, ನಮ್ಮ ಹಳ್ಳಿಲಿ ಒಬ್ಬ ಹುಡುಗ ಇದ್ದಾನೆ ಕಡೆ, ಅವ್ನು ಹುಟ್ಟು ಕಳಿಯೋಕೆ ಆಗೋದು ಬಿಡ್ತಾನೆ, ಇವ್ರೇನೋ ಕೋಲಲ್ಲಿ ಯೂಸ್ ಮಾಡ್ತಾನೆ. ಪೀಪಲ್ ಇರ್ತಾರೆ. ಇನ್ನು ಕೆಲವರು ನಾನು ಆ ವಿಡಿಯೋಗೆ ಬರ್ತಾರೆ, ಯಾರೋ ಹೊಸಬ್ರು ಬಂದಿರ್ತಾರ, ಯಾವುದ್ರಲ್ಲಿ ಬರ್ತಾಯಿದ್ದೀರಾ, ಬೈಕಲ್ಲ ಕಾರಲ್ಲಿ ಬರ್ತಾ ಇದ್ದೀರಾ? ಪೀಪಲ್ ಏನೋ ಆಶ್ಚರ್ಯ, ಸ್ನೇಕರ್ಸ್ಗೆ ಕಾರಲ್ಲಿ ಬರ್ತೀರಾ ಅಂತ. ವಿಚಿತ್ರ ಜನಗಳಿದ್ದಾರೆ. ಅಲ್ಲಿ ಹೋದಾಗ ತುಂಬ ಬೇಜಾರು ಮಾಡಿಸಿರೋ ಸುಮಾರು ಜನ ಇದೆ. ಅವು ಇನ್ನೊಂದು ಹೇಳ್ಬಿಡ್ತೀನಿ ಸರ್, ಕೆಲವು ದುಡ್ಡು ಕೈ ತಂದು ಕೊಡ್ತಾರೆ, ಕೆಲವು ಎಲ್ಲ ಬಂದ್ಬಿಟ್ಟಿದೆಯಲ್ಲ ಫೋನ್ ಪೇ ಪಾಪ. ಶ್ಯಾಮ್ ಗೂಗಲ್ ಪೇ ಮಾಡ್ತೀನಿ ಬಿಡಮ್ಮ, ಫೋನ್ ಪೇ ಮಾಡ್ತೀನಿ ಬಿಡಮ್ಮ. ಆ ಥರ 1000 ಜನ ಗೂಗಲ್ ಪೇ ಮಾಡಿಲ್ಲ, ಸುಮ್ಮನೆ ಹೇಳೋದಷ್ಟೇ ಬಾಯ್ ಮಾತಿದೆ. ನೋಟ್ಗಳು ಕೊಡ್ತಾರೆ, ಅರ್ಧೋಗಿರೋ ನೋಟು, ಪ್ಲಾಸ್ಟಿಕ್ ನೋಟು, ಕಲರ್ ಆಗಿರೋ ನೋಟು, ಯಾರೊಬ್ರು ಕೊಟ್ಟಿದ್ದು ಒಂದು 5 ರೂಪಾಯಿಗೆ 2 ರೂಪಾಯಿ ಒಂದು ಕಡೆ, 1 ರೂಪಾಯಿ ಅಂತ ಅದು ಬರುತ್ತಲ್ಲ. ಅವರು ಬೇಡದೇ ಇರೋದು ಕೊಟ್ಬಿಟ್ರೆ ಸರ್, ಅದು ಮುಚ್ಕೊಂಬಂದು ಬೇರೆ ಇತ್ತು. ನಾನು ಸುಮಾರು ಜನ ಕೇಳಿ ಮುಚ್ಕೊಂಡಾಗ ಕೊಡಿ, ಲಂಚ ಕೊಡ್ತಿದ್ದೀರಾ, ನೀವು ಕೆಲಸ ಮನೆಗೆ ಕೊಡ್ತಾರೆ, ನಮ್ಗೆ ಕೊಡ್ತಿರೋದು ಗೋಶಾಲೆಗೆ, ನನಗೂ ಅಲ್ಲ ಅಂದಾಗ ಮುಚ್ಕೊಂಬಂದು ಔಸ್ಕೊಂಬಂದು ಕೊಡ್ತೀನಿ. ಇನ್ನು ಕೆಲವರು ದೊಡ್ಡವರು, ನನ್ನ ಫ್ರೆಂಡ್ ಸತೀಶ್ ಅಂತಿದೆ, ಬೇಕಾದ್ರೆ ಫೋನ್ ಮಾಡ್ತೀನಿ ಕೇಳಿ. ಒಂದು ದೊಡ್ಡ ಮನೆಗೆ ಹಾವು ಹಿಡಿಯೋಕೆ ಬಂದ್ವಿ, ಏನೋ ಒಂದು 100 ಜನ ನೋಡ್ಕೊಂಡು ನಿಂತಿದ್ದಾರೆ. ಒಂದು ಎನ್ವಲಪ್ ತಂದು ಕೊಟ್ಟರು. ಎನ್ವಲಪ್ ತಂದು ಕೊಟ್ಟಿದ ತಕ್ಷಣ ಗಾಡಿ ಸ್ಟಾರ್ಟ್ ಮಾಡ್ಕೊಂಬಂದೆ, ಯೋಸರಿ BNB ಸತೀಶ್ ಇದ್ರಲ್ಲಿ ಎಷ್ಟಿರ್ಬೋದು ಹೇಳಿ. ಸಂಬಳ ಅವ್ರ ಮನೆ ನೋಡಿದ್ರು ಒಂದು 200-300 ರೂಪಾಯಿ ಇರ್ತದ. ಅವ್ರು ಉಡುಪಿ ಹೋದ, ಅಣ್ಣ ತೆಗೆದು ನೋಡಿ 10 ರೂಪಾಯಿ 2 ನೋಟ್ ಮೇಲೆ ಇದ್ರೆ ನಿಮ್ಗೆ ಕೊಟ್ಬಿಡ್ತೀನಿ. ಸಡನ್ಲಿ ಹೋಗ್ತಾ ತೆಗೆದು 10 ರೂಪಾಯಿ 2 ನೋಟ್ ಅದೇ ಗೊತ್ತಾಯ್ತು ಮಾರೆ. ಅವತ್ತೇ ಬಂದು ನನ್ನ ಗಾಡಿ ಮೇಲೆ ಬರ್ಸೆ, ದೊಡ್ಡವರ ಸಣ್ಣತನ. ಎನ್ವಲಪ್ ಯಾಕೆ ಗೆಟ್ ಲೋಟಸ್ಗೆ ಹೇಳೋದಿಗೆ ಕೊಡಿ, ಮತ್ತು ಕೊಡೋದ್ರಲ್ಲೂ ಸ್ಟ್ಯಾಂಡರ್ಡ್ ಎನ್ವಲಪ್ಪಲ್ಲಿ ಏನು ಮಾಡೋಕ್ಕಾಗಲ್ಲ. ಅವ್ರವ್ರದ್ದು ಇದು ನಾನು ಅನ್ಕೊಡೋದಾಗ ಅವ್ರೇನು 20 ರೂಪಾಯಿ ಕೊಟ್ಟರೆ 100 ರೂಪಾಯಿ ಕೊಟ್ಟೆ, ಅವ್ರ ಜೀವದ ಬೆಲೆನೇ 100 ರೂಪಾಯಿ ಇರ್ಬೋದು, ಅದಕ್ಕೆ ಕೊಡ್ದೆ. ಅದೇ ಖರ್ಚುಬಿಟ್ರೆ 5 ಲಕ್ಷ 6 ಲಕ್ಷ ಖರ್ಚು ಮಾಡ್ತಾ. ಸೊ ನಮ್ಮಂಥವ್ರಿಗೆ ನಾವು ಹೇಳೋದಿಷ್ಟೇ, ನಿಮಗೆ ಯಾರೇ ನಿಮ್ಮ ಕೆಲ್ಸಕ್ಕೆ ಬರ್ತಾರೆ, ನೀವು ಕತ್ತಿರ್ತೀರ, ನಿಮ್ಮ ಕೆಲ್ಸಕ್ಕೆ ಬರ್ತಾರಲ್ವಾ, ಅವ್ರಿಗೆ ಎಷ್ಟೋ ನಿಮ್ಗೆ ಖುಷಿ ಬಂದಷ್ಟು ಕೊಡಿ ಅಂದಾಗ ಖುಷಿ ಬಂದಷ್ಟು ಕೊಡಿ ಅಂತ ಇರ್ತಾರೆ. ಖುಷಿ ಬಂದಷ್ಟು ಕೊಡಿ ಅಂದಾಗ ಅವರು ಖುಷಿಯಾಗೋಷ್ಟು ಕೊಡ್ಬೇಕು ನೀವು. ಅಂದರೆ ಅವರು ಖುಷಿಯಾಗೋದು ಲಕ್ಷಾಂತರ ರೂಪಾಯಿ ಅಲ್ಲ, ಅವರು ಸಮಾಧಾನವಾಗಿರಬೇಕು. ಯಾರೇ ಸ್ನೇಕ್ ರೆಸ್ಕ್ಯೂಸ್ ಬರಲಿ, ಯಾರೇ ಪೋಲಕಾರ್ಡ್ನಕ್ಕೂ ಬರಲಿ, ಯಾರೇ ಸ್ಕ್ಯಾವೆಂಜರ್ಸ್ ಬರಲಿ, ಯಾರೇ ನಿಮಗೆ ಬಂದಾಗ ಕರೆದು ಒಂದು ನೋಡ ಕಾಫಿ ಕೊಡೋದು, ತಿಂಡಿ ತಿಂತೀರ ಸ್ವಲ್ಪ ತಿಂಡಿ ತಗೋ ಏನು ಕೇಳೋದು. ಅವ್ರು ಏನು ಕೇಳಲ್ಲ ಬಾಯಿ ಬಿಟ್ಟು, ನೀವು ಕೊಡೋ ದುಡ್ಡಲ್ಲಿ ಮನೆ ಕಟ್ಟೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಸ್ವಲ್ಪ ಖುಷಿ ಆಗೋಲ್ಲಗೆ ತೊಗೊಡಿ ಸರ್, ಇಷ್ಟು ತೊಗೊಂಡು ಸಾಕ ಸರ್, ಸಾಕ ಅನ್ಬೇಡಿ. ಮನುಷ್ಯ ಆಸ ತಂದು ಆಯುಸ್ ತರಲಿಲ್ಲ, ಸಾಕಂದೆ, ಇಷ್ಟು ಕಂಪೇಲಾಗಿತ್ತು ಸರ್, ಇಷ್ಟು ಕೊಟ್ಟಿದ್ದೀನಿ ತೊಗೊಳಿ ಸರ್, ಖುಷಿನ ಅಂತ ಕೇಳಿ ಖುಷಿ ಅಂತ ಹೋಗ್ತಾರೆ. ಅಂದ್ರೆ ಅವ್ರು ಅಷ್ಟು ಸಹಾಯ ಮಾಡಿ, ಅಷ್ಟು ಕೆಲಸ ಮಾಡಿ, ಅವರಿಗಾಗಿ ಅವ್ರ ಲೈಫ್ನ ರಿಸ್ಕ್ ಮಾಡಿ ಮಾಡಿರ್ತಾರೆ. ಈಗ ನೀವು ಅಷ್ಟೇ, ನಿಮ್ಮ ಲೈಫ್ನ ರಿಸ್ಕ್ ತಗೊಂಡು ಒಬ್ರಿಗೆ ಸಹಾಯ ಮಾಡಿರ್ತೀರ. ಅಟ್ಲೀಸ್ಟ್ ಅವ್ರಿಗೇನೋ ದುಡ್ಡು ಕೊಡೋಕ್ಕಾಗಿಲ್ಲ ಅಂದ್ರೂ ಒಂದು ಮಾತಾಡೋ ರೀತಿ ಇರುತ್ತಲ್ವಾ,
ರೀತಿ ನೀತಿ ಅಥವಾ ನಿಮಗೆ ಟ್ರೀಟ್ ಮಾಡೋದಾಗ್ಲಿ, ಒಂದು ಗ್ಲಾಸ್ ನೀರ್ ತಂದ್ಕೊಡೋದಾಗ್ಲಿ, ಸರ್ ಥ್ಯಾಂಕ್ ಯು ಅಂತ ನಿಮಗೊಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದಿರುತ್ತಲ್ಲ, ಅದು ನಿಮ್ಮ ಮನ್ಸಿಗೆ ತುಂಬಾನೇ ಖುಷಿ ಕೊಡುತ್ತೆ. ದುಡ್ಡು ಕೊಡೋದೇ ಬೇಡ, ಸಾಧ್ಯ ಮರ್ಯಾದೆ ಕೊಟ್ಟು ಸಾಕು. ಸರ್ ಎಷ್ಟೋ ಜನ ಸ್ಕ್ಯಾವೆಂಜರ್ಸು ಆ ಮ್ಯಾನುವಲ್ ಮುಸುಳು ಹಿಡ್ಕೊಲ್ಲ, ಅದು ತೆಗಿಯಕ್ಕೆ ಹೋಗಿ ಅದು ಗ್ಯಾಸ್ ಬಸ್ ಸತ್ತೋಗಿದ್ದಲ್ಲ ಸರ್. ಆ ಥರ ನನಗೂ ಆಗಿದೆ ಸರ್, ಆ ಥರ ಬೇಕಾದಷ್ಟು ಇದೆ. ಒಂದು ಡ್ರೈನೇಜು ಮುಸುಳ ಮುಚ್ಚೇ ಇರಲಿಲ್ಲ, ಪ್ಲಾಸ್ಟಿಕ್ ಶೀಟ್ ಮುಟ್ಟಿದ್ದು ಜಸ್ಟ್ 2 ಅಡಿ ಜಾಗ. ಒಂದು ಕೋಬೆ ಹಿಡ್ಕೊಂಡು ಬರ್ತೀನಿ ಗೊತ್ತಿಲ್ಲ, ನೀರು ಕಾಲು ಎಚ್ಚೆತ್ತಿ ನನ್ನ ಕಾಲು 4 ಅಡಿ ಹೊರಗಡೆ ಹೋಗೋಯ್ತು. ಲಕ್ಕಿಲಿ ಮುರಿಲಿಲ್ಲ, ಫುಲ್ ಗಲೀಜಾಗೋಯ್ತು ಪ್ಯಾಂಟು. ನೆನ್ಸ್ಕೊಂಡ್ರೆ ವಾಮಿಟ್ ಬರುತ್ತೆ, ಆ ಥರ ಅಸಹ್ಯ ಆಗೋಯ್ತು. ನನ್ನ ಒಂದು ಕಲ್ಲು ಮುಚ್ಚೋಕ್ಕಾಗಲ್ಲ ನನ್ನ ಯೋಗ್ಯತೆಗೆ ಅಂತ ಬೈತಾನ. ಆಯ್ತಾ ಸರ್, ಏನೋ ಜನ ಏನು ಗೊತ್ತಿಲ್ಲ, ಏನೇನು ಅರ್ಥ ಮಾಡ್ಕೋ ತುಂಬ. ಸರ್, ಇಷ್ಟು ಹಾವೆಲ್ಲ ಹಿಡ್ದಿದ್ದೀರಲ್ವ ನೀವು, ಯಾವತ್ತಾರು ಡೆತ್ನ ಫೇಸ್ ಟು ಫೇಸ್ ನೋಡಿದ್ ಫೀಲ್ ಅನ್ಸ್ತಾ ನಿಮಗೆ ಯಾವತ್ತಾರು? ಆಗಿದೆ ಸರ್, ನಮಗೂ 4 ಸಲ ಬೈಟ್ ಆಗಿತ್ತು. ಲಾಸ್ಟ್ ಟೈಮು ಬೈಟ್ ಆದಾಗ ಹೋಗ್ಬಿಡ್ಬೇಕಿತ್ತ. ಲಕ್ಕಿಲಿ ನಾನು 4 ಸಲ KRSPಗೆ ಅಡ್ಮಿಟ್ ಆಗಿದೆ. ಅಲ್ಲಿ ಡಾಕ್ಟರ್ ಶೇಖರ್, ಡಾಕ್ಟರ್ ವೀರಣ್ಣಗೌಡ, ಡಾಕ್ಟರ್ ಪದ್ಮನಾಭನ್, ಡಾಕ್ಟರ್ ಜೋಶಿ ಇವರೆಲ್ಲ ನನಗೆ ಉಳಿಸಿದ್ದಾರೆ. ಐ ಆಮ್ ಗ್ರೇಟ್ಫುಲ್ ಟು ದೆಮ್. ಹಾಗೆ ಅವಾಗಲೇ ಕೈ ಮುಗಿತೀನಿ, ನನ್ನ ಜೀವ ಉಳಿಸಿದ್ದಾರೆ. ಮೇಲಕ್ಕೆ ಹೋಗ್ಬಿಟ್ಟು ಬಾಗಲ್ ತಪ್ಪು ವಾಪಸ್ ಹೋದಾಯ್ತು ಆಗೋಗಿತ್ತು ಸರ್. ಆದರೆ ನಮ್ಮ ಇಷ್ಟೋರ್ದ ಸರ್ ಯಾವಾಗಲೂ ಇರೋದು, ಮೈಸೂರಿಗೆ ಬರೋವಾಗ ಫೋನ್ ಮಾಡೋರು. ಫೋನ್ ಮಾಡಿದ ತಕ್ಷಣ ಪಿ ರಾಧಾಕೃಷ್ಣ ಫೋನ್ ಮಾಡೋರು. ರಾಧಾ ಹೇಳಮ್ಮ ಅಂತಿದ್ದ, ಅದು ಬಂದ್ಬಿಡ್ಬೇಕಂತ ಸರ್ ಬರೀ ಅಲ್ಲಿ ಹೋಗಿ ಅರ್ಧ ಗಂಟೆ 3/4 ಗಂಟೆ ಮಾತಾಡ್ತೀವಿ. ಅವು ಯಾವಾಗ ಹೇಳ್ಬೇಕು, ಶ್ಯಾಮ್ ನಮ್ಗೆ ಒಳ್ಳೇದಾಗುತ್ತೋ ಬಿಡುತ್ತೋ ಬೇಡ, ನಾವು ಒಳ್ಳೇದು ಮಾಡೋದು. ಅದೇ ಥರ ಅವ್ರನ್ನ ಫಾಲೋ ಮಾಡ್ಕೊಂಡೆ ತಂದೆ ಬಸ್. ಈ ಥರ ಬರ್ತಿರ್ಬೇಕಾದ್ರೆ ನನ್ನ ಕಾಲ್ ಬರುತ್ತೆ, 9845100. ಕಾಲ್ ಬಂದ ತಕ್ಷಣ ನನಗೆ ಗೊತ್ತಾಯ್ತು, ನಾ ರಜಾ ಹೇಳಮ್ಮ ಅಂದೆ. ಓಹೋ ರಜಾ, ಇದು ವಿಷ್ಣು ಅಣ್ಣ 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 ತಿಳಿ ಅಣ್ಣ ಬಂದ್ಬಿಡಿ ಮಾಮೂಲಿ ಮಾತಾಡ್ಕೊ ಖುಷಿ ಫಿಲಾಸಫಿ ಬಗ್ಗೆ ಮಾತಾಡೋದು, ಜೀವನ ಏನೋ ಅವ್ರ ಬಗ್ಗೆ ತಲೆ ಕೆಸ್ಕೋಬೇಕು. ನೀವು ಆರಾಮ ಏನು ಮಾಡ್ತೀವಿ ಕೆಲಸ ಮಾಡ್ಕೋಬೇಕು. ಅದೇ ಥರ ನಿಮ್ದು ಅವ್ರದ್ದು ಒಡನಾಟ ಅಷ್ಟು ತುಂಬಾ ಚೆನ್ನಾಗಿದೆ. ಅಪ್ಪು ಸರ್ ಅಷ್ಟೇ ಸರ್, ವಂಶಿ ಶೂಟಿಂಗ್ ಟೈಮಲ್ಲಿ ಅರೆ ಸ್ನೇಹ ಅಂದರು, ನಮಸ್ಕಾರ ಅಣ್ಣ ಅಂದರೆ ಆನೆ ಪಕ್ಕ ನಿಂತ ಫೋಟೋ ಕೆಚ್ಚ ಈ ಥರ ಒಂದು ದೇವಸ್ಥಾನ ಮಾಡಿದ್ರು ನಾವು ಗೋಶಾಲೆ. ಬರ್ತೀನಿ ಖಂಡಿತ ಬರ್ತೀನಿ, ಜನವರಿಗೆ ಬರ್ತೀನಿ ಅಂತ ಮಧ್ಯದಲ್ಲಿ ಜಗ್ಗೇಶ್ ಅಣ್ಣ ಬರ್ತಿದ್ದಾರೆ ಕೆಲಸ ಅಂತೆ, ಭಾರತೀಯಮ್ಮ ಮಾಡ್ತಾರೆ. ಜಗ್ಗೇಶ್ ಅಣ್ಣ ನನ್ನ ಗೋಶಾಲೆಗೆ ಒಂದು ನೆಲ ಮಾಡಿಸ್ಕೊಟ್ಟಿಕತ್ತೆ. ಸುಮಾರು ಜನ ಬರ್ತಾನೆ. ನಾನು ಯೋಗಿ ಒಂದು ಫಿಲಮಲ್ಲಿ ಮಾಡಿದ್ವಿ, ಕಾಲಾಯತ ಸ್ಕ್ಯಾನ್ ಮಾಡಿ ಲೂಸ್ ಮಾಡೋರು ಹೋಗಿದ್ದು, ಒಳ್ಳೆ ಹುಡುಗ ಮ್ಯಾಮ್. ಸುಮಾರು ಸಿನಿಮಾಗಳಲ್ಲಿ ಕೆಲಸ ಮಾಡಿ, ರಮೇಶ್ ಅಭಿದ ಅಲ್ಲಿ ನಂತರ ಇದಕ್ಕೆ ಅನುರಾಧೆ. ಇವಾಗ ಒಂದು ಫಿಲಮ್ ಮಾಡ್ತಾಯಿದ್ವಿ ಸರ್, ರೀಬರ್ತ್ ಆಫ್ ಪ್ರೇಮ ಅಂತ. ಅದೊಂದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಸುಮಾರು ಕ್ಯಾರೆಕ್ಟರ್ ಸಿಗುತ್ತೆ, ನನಗೇನು ಟೈಮ್ ಇರೋಲ್ಲ. ಮೈಸೂರಲ್ಲೇ ಮಾಡಿರ್ಬೋದು, ನನಗೆ ಹೋಗ್ಬರೋದು ಕಷ್ಟ. ಆಮೇಲೆ ಕಾಂದಾರಿ ಧಾರಾವಾಹಿಗಳನ್ನು ಮಾಡಿ, ಸೊ ಈ ಥರ ಒಂದು ಒಡನಾಟ ಇದೆ. ಬಟ್ ನನಗೆ ಆಲ್ಮೋಸ್ಟ್ ಅಲ್ಲಿ ನಾನು ವಿಲನ್ಸ್ ಕ್ಯಾಂಪ, ಪೈಗ ಪ್ರಭಾತರು, ಧೀರೇಂದ್ರ ಗೋಪಾಲು, ಸಿಮ್ಮಲ್ ಕೃಷ್ಣ, ಶಕ್ತಿ ಪ್ರಸಾದ್, ಅರ್ಜುನ್, ದಿನೇಶು, ನಾಗಪ್ಪ, ಈ ಥರ ಈಗ ಶೋಭಿ ಸ್ವಲ್ಪ ಆ ಥರ ಬರ್ತಾನೆ. ಯಾಕೆಂದರೆ ಒಬ್ಬ ಫಿಲಮಲ್ಲಿ ಹೀರೋ ಆಗಬೇಕು, ವಿಲನ್ ಇದ್ರೆ ಮಾತ್ರ ಹೀರೋ ಆಗಬೇಕು, ವಿಲನ್ ಹೀರೋ ಆಗುತ್ತೆ. ಸೊ ಅವನು ಒಂದು ಸೂಪರ್ ಕ್ಯಾರೆಕ್ಟರ್ ಇರುತ್ತೆ, ವಾಯ್ಸ್ಗಳು ಡಿಫ್ರೆಂಟ್ ಇರುತ್ತೆ. ಸೊ ಆ ಒಂದು ಇದರಿಂದ ವಿಲನ್ ಪ್ರೈಸಸ್. ಆಮೇಲೆ ನಿಮಗೆ ಸ್ನೇಕ್ ಬೈಟ್ ಆಯ್ತಲ್ಲ, ಯಾವ್ಯಾವ ಥರ ಸ್ನೇಕ್ ಬೈಟ್ ಆಗಿತ್ತು ಸರ್? ಯಾವ ಸ್ನೇಕಿಂದ? ನನಗೆ 3 ಸಲ ಕೋಬ್ರಾ ಆಯಿತು, ಒಂದ್ಸಲಿ ಸಾಸ್ಕೇಲ್ ವೈಪರ್ ಆಯ್ತು. ವೈಪರ್ ಅಂದರೆ ಸಾಸ್ಕೇಲ್ ವೈಪರ್ ಇರ್ತಲ್ಲ, ಗರಗಸ ಮಂಡಲ ಅಂತ ಎಷ್ಟೇ ಉದ್ದ ಬರುತ್ತೆ, ಸ್ಮಾಲೆಸ್ಟ್ ಫಾಸ್ಟೆಸ್ಟ್ ವೆನಮಸ್ ಸ್ನೇಕ್ ಇನ್ ಇಂಡಿಯಾ. ಅದು ಬೈಟ್ ಆಯ್ತು, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ. ಅಂದ್ರೆ ಫಸ್ಟ್ ಮೆಡಿಕೇಶನ್ ಏನು ತಗೋಬೇಕು? ಸರಿ ಇದೆ ಸರ್, ಬೇಗಲ್ಲಿ ಕಟ್ ಮಾಡಬಾರ್ದು, ದಾರ ಕಟ್ಟಬಾರ್ದು, ಅದೆಲ್ಲ ಸುಳ್ಳು. ಬೇಕೆ ತಿನ್ನಕ್ಕೆ ಏನೂ ಕೊಡಬಾರ್ದು, ಬಾಯಲ್ಲಿ ಎಳಿಬಾರ್ದು, ಧೈರ್ಯ ಹೇಳಬೇಕು. ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಹಾಸ್ಪಿಟಲ್ ವಾಂಟ್ ಟು ಟೇಕ್ ದಟ್ ವಿಕ್ಟಿಮ್ ಟು ದ ನಿಯರೆಸ್ಟ್ ಹಾಸ್ಪಿಟಲ್. ಹತ್ತಿರದ ಆಸ್ಪತ್ರೆ ಕರ್ಕೊಂಡೋಗಿ ಸೇರಿಸಿದೆ, ಅಲ್ಲಿ ಆ್ಯಂಟಿ ಸ್ನೇಕ್ ವೆನಮ್ ಅಂತ ಇವಾಗ ಒಂದು ರೂಮರ್ ಬರ್ತಾ ಇದೆ ಸರ್ ಮೊಬೈಲಲ್ಲಿ. ನಿಮ್ಗೆ ಯಾವ ಕಚ್ಚಿದೆ 108 ಆ್ಯಂಬುಲೆನ್ಸ್ಗೆ ಫೋನ್ ಮಾಡಿ ಅವರೇ ಬಂದು ಅಲ್ಲಿ ಆ್ಯಂಬುಲೆನ್ಸ್. ಖಂಡಿತ ಸುಳ್ಳು. ಯಾವ ಕಾರಣಕ್ಕೂ 108ಅಲ್ಲಿ ಇದರಲ್ಲಿ ಆ್ಯಂಬುಲೆನ್ಸಲ್ಲಿ ನಿಮಗೆ ಕೊಡೋಕ್ಕೆ ಬರಲ್ಲ, ಅದು ಖಂಡಿತ ಸುಳ್ಳು. ನೀವು ಅದನ್ನು ನಂಬ್ಕೊಂಡು 108ಗೆ ಫೋನ್ ಮಾಡಿ ಹೋಗಿ ಅಡ್ಮಿಟ್ ಮಾಡ್ತಾರೆ ಹೊರತು ಆ್ಯಂಬುಲೆನ್ಸಲ್ಲಿ IV ಕೊಡೋಕ್ಕಾಗಲ್ಲ. ಯಾಕಂದರೆ IV ಮೂಲಕ ಕೊಡಬೇಕು. ಕೆಲವರಿಗೆ ಆ್ಯಂಟಿ ಸ್ನೇಕ್ ವೆನಮ್
ಅಲರ್ಜಿ ಇರುತ್ತೆ. ಅದನ್ನೆಲ್ಲ ನೋಡಿ ಟೆಸ್ಟ್ ಡೋಸ್ ಎಲ್ಲ ಕೊಡಬೇಕು. ಈಗ ಮೊಬೈಲಲ್ಲಿ ಹರಿದಾಡ್ತಿರೋದು ಖಂಡಿತ ಸುಳ್ಳು, ಅದನ್ನ ನಂಬಬೇಕು. ಸರ್ ನೀವು ಹೇಳಿದ್ರಿ ತುಂಬಾ ಜನದ ಮನೆ ಹೋಗ್ತೀವಿ ಅಂದ್ರೆ ಹಾವಿಡಿಯೋಕೆ ತುಂಬಾ ಮನೆ ಹೋಗ್ತೀವಿ ಅಂತೀರಾ, ಒಂದು ಕಪ್ ಕಾಫಿನೂ ಕೊಡಲ್ಲ, ನೀರು ಕೂಡ ಕೊಡಲ್ಲ ಅಂತೀರಾ. ನಾವ್ ಹೇಳಿ ಕೇಳಿ ಶಿವಮೊಗ್ಗದವರು ಬೆಲ್ಲ ಕೊಡ್ತೀವಿ, ನೀರು ಕೊಡ್ತೀವಿ. ಮಲೆನಾಡೋರು ಬನ್ನಿ ಒಂದು ಕಪ್ ಕಾಫಿ ಕುಡ್ಕೊಂಡು ಮಾತಾಡೋಣಂತೆ. ಖಂಡಿತ ಸರ್. ಯಾಕೆಂದರೆ ನಾನು ಸುಮಾರು ಮಲೆನಾಡಿಗೆಲ್ಲ ಹೋಗಿದ್ದೀನಿ. ಅಲ್ಲಿ ಹೋಗಿದ ತಕ್ಷಣ ಫಸ್ಟು ಬೆಲ್ಲ ಬಾಯಿಗೆ ಹಾಕೊಳ್ಳಿ ಅಂತಾರೆ, ನೀರು ಕುಡೀರಿ ಅಂತಾರೆ. ಯಾಕೆ ಅಂದರೆ ನೋಡಿ, ಹಿಂದಿನ ಕಾಲದಲ್ಲಿ ವಾಹನದ ಸೌಲಭ್ಯ ಇರಲಿಲ್ಲ. ಅವಾಗ ಅವರು ನಡ್ಕೊಂಡು ಹೋಗ್ಬೇಕಿತ್ತು, ಬೆಟ್ಟದ ಮೇಲೆಲ್ಲ ಹತ್ತು ಹೋಗ್ಬೇಕಿತ್ತು. ನಮ್ಮ ಬಾಡಿಲಿ ಗ್ಲೂಕೋಸ್ ಕಮ್ಮಿ ಆಗಿರುತ್ತಲ್ಲ, ನೋಡಿ ರಿಯಲ್ ಸೈಂಟಿಸ್ಟ್ ಅಂದರೆ ಫಸ್ಟ್ ಒಂದು ಬೆಲ್ಲ ಕುಕ್ಕೊಡಿ, ಫಸ್ಟು ಒಂದು ಬೆಲ್ಲ ಚೂರು ಕೊಡೋರು, ಎಲ್ಲ ಬಡ್ಡ ಬೇಕಿತ್ತು, ಒಂದೊಂದು ನೀರು ತೀಯೋರು. ಅವಾಗ ನಮ್ಮ ಬಾಡಿಯಲ್ಲಿ ನಾವು ಬೆಲ್ಲ ಮತ್ತು ನೀರು ಕುಡಿದ ತಕ್ಷಣ ಯಾವಾಗ ಗ್ಲೂಕೋಸ್ ಕಳ್ಕೊಂಡಿರ್ತೀವಿ ಅದು ರೆಗ್ಯುಲೇಟ್ ಆಗುತ್ತೆ, ಗ್ಲೂಕೋಸ್ ಮಾಡ್ತೀವಿ. ಸರ್ ಇವಾಗ ಎಲ್ಲರೂ ಒಂದು ಕನಸು ಕಾಣ್ತಾರೆ, ಅಂದ್ರೆ ಚಿಕ್ಕ ವಯಸ್ಸಿಂದ ಒಂದು ಕನಸಿರುತ್ತೆ, ಮುಂದೆ ದೊಡ್ಡರ ಮೇಲೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಪೊಲೀಸ್ ಆಗಬೇಕು ಅಂತ. ಚಿಕ್ಕ ವಯಸ್ಸಲ್ಲಿ ಆಸೆ ಅವಾಗಲೇ ಅವರು ಕನಸು ಕಾಣಿರ್ತಾರೆ. ನೀವು ಏನು ಕನಸು ಕಾಣದೆ ಇಲ್ಲಿಗೆ ಬಂದ್ರ, ಅಥವಾ ನಿಮ್ಮ ತಲೆಯಲ್ಲಿ ಡ್ರೀಮ್ ಇತ್ತಾ? ಏನಾದರೂ ಬೇರೆ ಫೀಲ್ಡಿಗೆ ಹೋಗ್ಬೇಕಿತ್ತು, ಮಿಸ್ ಆಗಿ ನಾ ಇದಕ್ಕೆ ಬಂದ್ಬಿಟ್ಟೆ ಅಂತ ಏನಾದರೂ ಯಾವತ್ತಾದ್ರು? ನನಗೆ KSRC ಕಂಡಕ್ಟರ್ ಆಗೋಕ್ಕೊಂದು ಭಾರಿ ಆಸೆ ಇತ್ತು. ಕಂಡಕ್ಟ್ರದ್ದು ಲೈಸೆನ್ಸು ಮಾಡಿಸಿದ್ವಿ, ಕಂಡಕ್ಟರ್ ಎಕ್ಸಾಮು ತೊಗೊಂಡಿದ್ದೆ. ಅದ್ಯಾವುದೋ ಒಂದು ಕಾರಣಕ್ಕೆ ಫೇಲ್ಯೂರ್ ಆಗೋಗ್ತಿದೆ. ಕಂಡಕ್ಟ್ರು ಅಂತ ತುಂಬ ಆಸೆ ಇತ್ತು ನನಗೆ, ಕಂಡಕ್ಟರ್ ಕೆಲಸ. ಬಟ್ ನೋಡಿ, ಅದಕ್ಕೆ ಹೇಳೋದು ತಾನೊಂದು ಬಗೆದರೆ ದೈವ ಒಂದು ಅಂತ. ನಾನು ಈ ಫೀಲ್ಡಿಗೆ ಬರ್ತೀನಿ ನನಗೆ ಅಂದ್ಕೊಂಡಿರಲಿಲ್ಲ. ಸೊ ಆ ಫೀಲ್ಡ್ಗೆ ಹೋಗ್ಬಿಟ್ಟಿದ್ದಿದ್ರೆ ನಾನು ಬರೀ ಫ್ಯಾಮಿಲಿಗೆ ಸೀಮಿತ ಆಗ್ಬಿಡ್ತಾ ಇದ್ದೆ. ಇವಾಗ ಸೊಸೈಟಿಗೆ ಒಂದು ಸೀಮಿತ ಆಗಿದೆ, ನಾನು ಪಬ್ಲಿಕ್ ಪ್ರಾಪರ್ಟಿನ. ಸೊ ಕನಸು ಸಾವಿರ ಇರುತ್ತೆ, ಬಟ್ ಆ ಕನಸು ನೆರವೇರೋದು ತುಂಬ ಕಷ್ಟ. ಅವನೇನು ಬರೆದಿದ್ದಾನೆ ಅದೇ ಆಗೋದು. ಬಟ್ ನಾನು ತುಂಬ ಆಸೆ ಇದೆ, ನನ್ನ KSRC ಕಂಡಕ್ಟರ್ ಆಗಿದ್ದು ತುಂಬ ಆಸೆ. ಸರ್ ಆಮೇಲೆ ಇನ್ನೊಂದು ಏನಂದ್ರೆ, ಅಂದ್ರೆ ನಾವು ತುಂಬಾ ಮುಂಚೆಯಿಂದ ಕೇಳೋದು ಹಾವು ಹಿಡಿಯೋರಿಗೆ ಗರುಡ ರೇಖೆ ಇರುತ್ತೆ ಅಂತಾರೆ. ಸ್ವಲ್ಪ ಗರುಡ ರೇಖೆ ಬಗ್ಗೆ ಹೇಳ್ಬೋದಾ ಸರ್, ಏನು ಅಂತ? ಸರ್, ಯಾರ ಕೈಲೂ ಗರುಡಕ್ಕೆ ಗರುಡ ಮಚ್ಚೆ ಅಂತ ಬರೋಕ್ಕೆ ಸಾಧ್ಯನೇ ಇಲ್ಲ ಸರ್. ಯಾಕೆಂದರೆ ಹಾವಿಗೆ ಕಣ್ಣು ಮಂಜಾಗಿ ಕಾಣುತ್ತೆ, ನೀವು ನಾನೊಂದು ಆಬ್ಜೆಕ್ಟ್ ಥರ ಕಾಣ್ತೀವಿ, ಅದು ಒಂದು ನೆಗೆಟಿವಲ್ಲಿ ಕಾಣ್ತೀವಿ. ನಾವೇ ಒಂದು ನೆಗೆಟಿವಲ್ಲಿ ಇರುವಾಗ ರೇಖೆ ಮತ್ತು ಮಚ್ಚೆ ಯಾರ ಕೈಲೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದೆಲ್ಲ ಫಿಲಮ್ಗಳಲ್ಲಿ ತೋರಿಸಿ ದೊಡ್ಡ ರೇಖೆ ನಮ್ಮ ಫಿಲಮ್ ಅಂದಿದ್ದೆ ಮೂವಿದೆ. ಅವಾಗ ಏನಾಗುತ್ತೆ, ಅದು ರೇಖೆ ನೋಡಿದ ತಕ್ಷಣ ಕೈ ಗರುಡ ರೇಖೆ ಇದೆ, ಹಿಂಗೇನು ಹಾವು ಮಾಡಲ್ಲ, ಏನು ಮಾಡಲ್ಲ. ಆ ಥರ ನನಗೆ ಗರುಡ ರೇಖೆ ಇದೆ, ಹಾವು ಏನು ಮಾಡೋದು ಹಿಡಿಯೋಕೆ ಹೋಗಿ ಕಚ್ಚಿಸ್ಕೊಂಡ್ರೆ ಸುಮಾರು ಜನ ಇದ್ದಾರೆ. ಅದನ್ನ ನಂಬಕ್ಕೆ ಹೋಗ್ಬಿಟ್ಟಿದೆ. ಯಾರ ಕೈಲೂ ಗರುಡ ರೇಖೆ ಗರುಡ ಮಚ್ಚೆ ಬರೋಕ್ಕೆ ಸಾಧ್ಯ ಇಲ್ಲ. ಫೇಕ್ನೆಸ್. ಆಮೇಲೆ ಇನ್ನೊಂದೇನಂದ್ರೆ, ಈ ಹಾವುಗಳಲ್ಲಿ ಹೆಂಗ್ ಸರ್ ಡಿಫ್ರೆನ್ಶಿಯೇಟ್ ಮಾಡ್ತೀರಾ, ಇದು ಗಂಡು ಇದು ಹೆಣ್ಣು ಅಂತ ನೀವು ಹೆಂಗ್ ಅದನ್ನ ಡಿಫ್ರೆನ್ಶಿಯೇಟ್ ಮಾಡ್ತೀರಾ? ಸರಿ, ಈಗ ನೋಡಿ, ಹಾವುಗಳಲ್ಲಿ ನೋಡಿದ ತಕ್ಷಣ ಫೀಮೇಲ್ ಮೇಲ್ ಹೇಳೋಕ್ಕಾಗಲ್ಲ. ಹಿಡ್ಕೊಂಡು ಬೇಕಾದ್ರೆ ನೋಡ್ಬೋದು, ಅದು ಸ್ಕೇಲ್ಸಲ್ಲಿ, ಅದು ಲೆಂತಲ್ಲಿ, ಬಾಲದ ಲೆಂತಲ್ಲಿ ಆ ಕಡೆದು ಇರ್ಬೋದು. ಈಸಿ ವೇ ಯಾವ ಥರ ನಾವು ಹೆಂಗೆ ಮಾಡ್ತೀವಿ, ಫೀಮೇಲ್ ಮೇಲ್ ಸಿಕ್ಕಿದ ತಕ್ಷಣ ಒಂದು ಪ್ರೋಬ್ ಅಂತ ಸಿಗುತ್ತೆ, ಅದನ್ನ ಇನ್ಸರ್ಟ್ ಮಾಡ್ತೀವಿ. ಅದು ಒಳಗಡೆ ಹೋದರೆ ಗಂಡು ಅಂತ, ಹೋಗದೆ ಇದ್ರೆ ಹೆಣ್ಣು. ಅಥವಾ ಬಾಲದ ಕಡೆಯಿಂದ ನಿಧಾನಕ್ಕೆ ಪ್ರೆಸ್ ಮಾಡ್ತೀವಿ, ಪ್ರೆಸ್ ಮಾಡಿದಾಗ ಚರ್ಮದ ಕಟ್ಟಿಗಳು ಈಚೆ ಬರುತ್ತೆ, ಅದು ಬಂದರೆ ಗಂಡು ಅಂತ, ಬರದೇ ಇದ್ರೆ ಹೆಣ್ಣು ಅಂತ. ನಾಯಿ ಮರಿ ಹಾಕಿದ ತಕ್ಷಣ ಎತ್ಕೊಂಡು ಹೇಳ್ಬಿಡ್ಬೋದು ಎಷ್ಟು ಗಂಡು ಎಷ್ಟು ಬೆಕ್ಕು ಹೇಳ್ಬೋದು, ಮ್ಯಾಮಲ್ಸಲ್ಲೆಲ್ಲ ಹೇಳ್ಬೋದು. ಬಟ್ ಅನಿಮಲ್ಸಲ್ಲಿ ಹೇಳೋದು, ಸ್ನೇಕಲ್ಲಿ ಜಪ್ಕಲ್ಲಿ ಹೇಳೋದು ತುಂಬ ಕಷ್ಟ. ಸೊ ಪ್ರೋಬಲ್ಲಿ ಹಾಕಿ ಅಥವಾ ಕೈಗೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಚರ್ಮದ ಕಡ್ಡಿ ಈಚೆ ಬರುತ್ತೆ, ಅದು ಬಂದರೆ ಮಾತ್ರ ಮೇಲ್. ಓಕೆ. ಆಮೇಲೆ ಹಾವಿಗೆ ಕಿವಿನೇ ಕೇಳಲ್ಲ, ಆದ್ರೂ ಪುಂಗಿ ಊದ್ತಾರೆ. ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ? ಸರಿ, ಏನಂದ್ರೆ ಈ ಉದರ ನಿಮಿತ್ತ ಬಹುಕೃತ ವೇಷಮ್ ಅಂತ ಮನುಷ್ಯ ಹೊಟ್ಟೆ ಪಡೆಗೆ ನಾನಾ ರೀತಿ ಅವತಾರ ಹಾಕಬೇಕು ಸರ್. ಎಲ್ಲರೂ ಅವತಾರ ಆಡ್ಕೊಂಡೆ ಬದುಕ್ತಿರೋದು. ನೀವೊಂಥರ ಅವತಾರ, ನಾನೊಂಥರ ಅವತಾರ, ಅವತಾರ ಎಲ್ಲ ಒಂದು ಕ್ಯಾರೆಕ್ಟರ್ಗಳು. ಭಗವಂತ ಒಂದು ಡೈರೆಕ್ಷನಲ್ಲಿ ನಮ್ದು ಆ್ಯಕ್ಟಿಂಗ್ ನಡೀತಾ ಇದೆ. ಆಲ್ ಪಪೆಟ್ಸ್ ಇಸ್ ಅ ಪ್ಲೇಯರ್. ಈಗ ಒಂದು ಸಂತೆಲಿ ಒಂದು ತುಂಬ ಗುಂಪುಗಳು, ನಾನಾ ರೀತಿ ಗುಂಪುಗಳಿರುತ್ತೆ. ನಿಮ್ಗೆ ಅಲ್ಲಿ ಅವನು ನಾವು ಆಡಿಸ್ತೀನಿ ಅಂತ ಹೇಗೆ ಗೊತ್ತು? ಎಲ್ಲ ಗುಂಪಲ್ಲಿ ಇದೇ ಗುಂಪಲ್ಲಿ ಆಡಿಸ್ತೀನಿ ಹೇಗೆ ಗೊತ್ತು? ಅವ್ನು ಪುಂಗಿ ಊದಿದ್ರೆ ನೀವು ಅಟ್ರಾಕ್ಟ್ ಆಗೋದಾಗುತ್ತೆ. ನೀವು ಅಟ್ರಾಕ್ಟ್ ಆದರೆ ಅವ್ನ ಜೀವನ ನಡೆಯೋದು.
ಅವನೇನು ಮಾಡ್ತಾನೆ, ಹಾವು ಹೆಡೆ ಎತ್ತಿರುವಾಗ ಮಂಜಿನ ಆಡಿಸ್ತಾ ಇರ್ತಾನೆ. ಈ ಆಬ್ಜೆಕ್ಟ್ ಯಾವ ಕಡೆ ಮೂವ್ ಆಗುತ್ತೆ ಅದು ಹೆಡೆನ ಆ ಕಡೆ ಈ ಕಡೆ ಮೂವ್. ಅವನು ಹಿಂಗೆ ಊತ ಹಾವು ಹಿಂಗೆ ಹತ್ತಿರ್ತಾನಲ್ಲ, ಇದನ್ನ ನೋಡ್ತಿರ್ತದು ಪುಂಗಿ ಗೊತ್ತಾಗ, ಅಥವಾ ಹೀಗೆ ಮಾಡ್ತಿರ್ತಾನೆ. ಅದರಿಂದ ಯಾವ ಕಡೆ ಆಬ್ಜೆಕ್ಟ್ ಹೋಗುತ್ತೆ ಆ ಆಬ್ಜೆಕ್ಟ್ ಕಡೆ ಅದು ತಲೆನ ಅಲ್ಲಾಡಿಸುತ್ತೆ. ಹಾವಿಗೆ ಪುಂಗಿ ಅನ್ನೋದಕ್ಕೆ ತಲೆ ಆಡಿಸುತ್ತೆ ಖಂಡಿತ ಸೀರಿಯಸ್. ಆಮೇಲೆ ನೀವು ಸ್ನೇಕಿಗೆ ಎಸ್ಪೆಷಲಿ ಅದು ಹೆಡೆ ಎತ್ತುತ್ತಲ್ಲ ಅವಾಗ, ಸೊ ನೀವು ಹೆಡ್ಕಿಸ್ ಕೊಡ್ತೀರಾ ಅದಕ್ಕೆ, ಅದು ಹೆಂಗೆ ಸರ್? ಅದು ಧೈರ್ಯ ಹೆಂಗೆ ಬರತ್ತೆ ನೀವು? ಡೇಂಜರ್ಸ್ ಅದು. ಅದೇ ಧೈರ್ಯ ಹೆಂಗೆ ಬರುತ್ತೆ? ನನಗೆ ಗೊತ್ತಿದೆ, ಒಂದು 25 ವರ್ಷನೇ ಮಾಡಿಬಿಟ್ಟೆ ಅಂತ. ಅದು ಮಾಡಬಾರ್ದಿತ್ತು ಅಂತ ಈಗ ಅನಿಸ್ತಾ ಇದೆ. ಯಾಕೆಂದರೆ ನಾವು ಮಾಡೋದು ನೋಡಿ ನೆಕ್ಸ್ಟ್ ಜನರೇಷನ್ ಮಕ್ಕಳು ಮಾಡೋಕ್ಕೆ ಶುರು ಮಾಡ್ತಾರೆ. ಕೆಲವೆಲ್ಲ ನಮಗೆ ಗೊತ್ತಿಲ್ಲ, ಗೈಡೆನ್ಸ್ ಕೊಡೋದು ಇರಲಿಲ್ಲ ಅಂತ ಏನೋ ಜೋಶಲ್ಲಿ ಮಾಡ್ಬಿಟ್ಟು ದಯವಿಟ್ಟು ಅದೆಲ್ಲ ಮಾಡೋಕ್ಕೆ ಹೋಗಲೇಬೇಡಿ. ಯಾಕೆಂದರೆ ಸುಮಾರು ಜನ ಕೊಡೋಗೋ ಕಚ್ಸ್ಕೊಂಡು ಸತ್ತೋಗಿದ್ದಾರೆ. ಸೊ ಅಂದರೆ ನಮ್ಮ ಪ್ರಶ್ನೆ ಅದ್ರದ್ದು ಕಂಟ್ರೋಲ್ ಫುಲ್ ನೀವು ಹೇಳ್ಕೊಂತೀರಾ, ಅದು ಹೆಂಗೆ? ನಾನೇ ಹೇಳ್ಕೊಡೋಲ್ಲ, ಮುಂದೆಗಡೆ ನಾನು ಹೇಳ್ಕೊಂಡಿರ್ತಾನೆ. ಅವನ ಆಬ್ಜೆಕ್ಟ್ ಆ ಕಡೆ ಈ ಕಡೆ ಮೂವ್ ಆದಾಗ ಅವನ ಕಡೆ ಟರ್ನ್ ಆಗ್ತಿರುತ್ತದೆ, ಅವನ ಹಿಂದೆ. ದಯವಿಟ್ಟು ಅದು ಮಾಡೋಕ್ಕೆ ಹೋಗ್ಲಿದೆ. ನಾನು ಒಂದು ಮಾಡ್ಬಿಟ್ಟು ತಪ್ಪು ಮಾಡಿಬಿಟ್ಟೆ, ಇಡೇ ಮಿಸ್ಟೇಕ್. ಸೊ ಅದು ಮಾಡಬಾರ್ದಿತ್ತು, ನಂಗೆ ಗೊತ್ತಿರಲಿಲ್ಲ. ಏನಾಗುತ್ತೆ ನಮಗೆ ನಂಗೆ ದೋಷ. ಇವತ್ತು ಸುಮಾರು ಜನ ಕಟ್ಟಿಸ್ಕೊಂಡ್ಮೇಲೆ ಗೊತ್ತಾಯ್ತು ಆ ಥರ ಮಾಡಬಾರ್ದು. ಅದಕ್ಕೆ ಕೇಳಲ್ಲ, ಯೂಟ್ಯೂಬ್ ನೋಡ್ಕೊಂಡು ಫಾಲೋ ಮಾಡೋಕ್ಕೆ ಹೋಗ್ತಾರೆ. ನಾವು ಆ ವಿಡಿಯೋ ಇವತ್ತು ಯೂಟ್ಯೂಬ್ ನೋಡ್ಕೊಂಡು ಆ ವಿಡಿಯೋಕ್ಕೆ ಹೋಗ್ತಾರೆ. ದಯವಿಟ್ಟು ನೀವು ಆ ಥರ ಹಾವು ರಕ್ಷಣೆ ಮಾಡಬೇಕು ಅಂತಿದೆ, ನಿಮ್ಮ ಏರಿಯಾದಲ್ಲಿ ರೆಸ್ಕ್ಯೂಸ್ ಇರ್ತಾರೆ, ಅವ್ರ ಜೊತೆ ಹೋಗಿ ಒಂದು ಜಾಸ್ತಿ ದಿನ ಕೈ ತೊಗೊಳ್ಳಿ, ಆಮೇಲೆ ರೆಸ್ಕ್ಯೂ ಮಾಡಿ. ಯೂಟ್ಯೂಬ್ ನೋಡಿಕೊಂಡು ದಯವಿಟ್ಟು ಹಾವು ರಕ್ಷಣೆ ಮಾಡಿತು. ಓಕೆ. ಆ್ಯಂಡ್ ಇನ್ನೊಂದು, ಈ ಪುರಾಣಗಳೆಲ್ಲ ನಂಬ್ತಾರೆ. ಸೊ ಅವ್ರು ಹೇಳೋದೇನಂದರೆ ಹಾವು ಮಿಲನ ಆದಾಗ ನೋಡಬಾರ್ದು ಅಂತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದು ನೋಡ್ಬೋದಾ ನಿಜವಾಗ್ಲೂ? ಸರ್, ಹಾವು ಮಿಲನ ಆದಾಗ ನೋಡಬಾರ್ದು. ಓಕೆ, ಹಿಂದಿನ ಕಾಲದವ್ರು ಬರೀ ಬುದ್ಧಿವಂತರು. ನೀವು ಮಿಲನ ಆಗುವಾಗ ಬರೀ ನೋಡ್ತೀರಾ ಅದನ್ನ, ಫೋಟೋ ತೆಕ್ಕೊಂತಾರೆ, ವಿಡಿಯೋ ಆಮೇಲೆ ಏನು ಮಾಡ್ತೀರಾ? ಸೋಷಿಯಲ್ ಮೀಡಿಯಾಗೆ ಹಾಕ್ತಾರೆ, ಆಮೇಲೆ ಏನು ಮಾಡ್ತೀರಾ? ಲೈಕ್ಸು ಕಮೆಂಟ್ಸು ಬರುತ್ತೆ. ಬೇಡ. ಮಿಲನ ಆಗುವಾಗ ವಿಡಿಯೋ ಮಾಡ್ಕೊಳ್ಳಿ, ಫೋಟೋ ತೆಕ್ಕೊಳ್ಳಿ, ಸೋಷಿಯಲ್ ಮೀಡಿಯಾಗಾದ್ರು ಹಾಕೊಳ್ಳಿ, ಏನಂತ ಅದ್ರಲ್ಲಿ 100ರಲ್ಲಿ ಒಬ್ಬ ಎಂಬತ್ತನ್ನೋದಕ್ಕೆ ಕಲ್ಲುಡುತ್ತಾ ಡಿಸ್ಟರ್ಬ್ ಮಾಡಿ. ಡಿಸ್ಟರ್ಬ್ ಮಾಡ್ತಾರೆ. ಸರ್, ಪ್ರಾಣಿಗಳಿಗೆ ಸೆಕ್ಸ್ ಸಿಗೋದೆ ಸೀಸನಲ್ಲಿ ಮಾತ್ರ. ನಾಯಿಗಳಿಗೆ, ಎಲ್ಲ ಪ್ರಾಣಿಗಳು ಸೀಸನ್ಲಿ ಮಾತ್ರ ಸೆಕ್ಸ್ ಸಿಗೋದು. ನಮ್ಗೆ ಆ ಥರ ಅಲ್ಲ. ನಾವು ಹೊಟ್ಟೆ ಹಸಿದಿದ್ರು ತಿಂತೀವಿ, ಬಾಯಾರಿಕೆ ಆಗದಿದ್ರು ಕುಡಿತೀವಿ, ಋತು ಟೈಮೇ ಇಲ್ಲ, ಎದ್ದಾಗೆಲ್ಲ ಹೊಟ್ಟೋಗ್ತೀವಿ ನಾವು. ಯಾವಾಗ ಬೇಕಾದ್ರೆ ಸೆಕ್ಸ್ ಮಾಡ್ಬೋದು ನಾವು. ಬಟ್ ಅನಿಮಲ್ಸ್ ನಾಟ್ ಲೈಕ್ ದಟ್. ಸೀಸನ್ಲಿ ಮಾತ್ರ. ಫೀಮೇಲ್ ಸ್ನೇಕ್ ಮಸ್ಕ್ ರಿಲೀಸ್ ಮಾಡುತ್ತೆ, ಎಷ್ಟು ಕಷ್ಟ ನೋಡಿ. ಫೀಮೇಲ್ ಸ್ನೇಕ್ ಮಸ್ಕ್ ರಿಲೀಸ್ ಮಾಡುತ್ತೆ, ಆ ಮಸ್ಕ್ ನೋಡ್ಕೊಂಡು ಹಲವಾರು ಗಂಡಾವು ಬರುತ್ತೆ. ಆ ಗಂಡವಲ್ಲಿ ಫೈಟ್ ಆಗುತ್ತೆ, ಕಾಂಪ್ಯಾಕ್ಟ್ ಆಗುತ್ತೆ, ಯಾವ್ದು ಗೆಲ್ಲುತ್ತೆ ಅದು ಮೇಟ್ ಆಗುತ್ತೆ. ಮೇಟ್ ಆಗಿ ಇನ್ಸರ್ಟ್ ಆಗಿ ಟೇಕ್ ಟೈಮ್. ಹುಡುಕಿ ಅದೇನು ಕಣ್ಣಿಲ್ಲ, ಹುಡುಕಿ 3 ಇಂದ 4 ಗಂಟೆ. ಇದಕ್ಕೆ ಸ್ನೇಕ್ಸ್ ಸಿಂಬಲ್ ಆಫ್ ಸೆಕ್ಸ್ ಅಂತ ಹೇಳೋದು. ಆಟ ಆಡಿ 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 ಹೋಗ್ಬಿಟ್ಟು ಈ ಥರ ಕೂತ್ಕೊಂಡು ಮೇಟ್ ಆಗೋದು. ಅದು ಸಿಕ್ಕಿರೋದೇ ಅಪರೂಪದಲ್ಲಿ. ಅದು ಜಗಳ ಹಾಕ್ಕೊಂಡು ಮೇಟ್ ಆಗುವಾಗ ನೀವು ಫೋಟೋ ಗಿಟ ತಗೊಂಡು ಕೋಲ್ ಹೊಡೆಯೋದು ಮಾಡಿದ್ರೆ ಡಿಸ್ಟರ್ಬ್ ಆಯ್ತು. ಅದಕ್ಕೆ ಒಂದ್ಸಲಿ ಬಿಟ್ಟು ಹೊಟ್ಟೋದ್ರೆ ಅಗೇನ್ ಎಲ್ಲೆಲ್ಲ ಹುಡ್ಕೊಂಡು ಏನೋ ಪ್ರಾಬ್ಲಮ್. ಕೆಲವು ಬರ್ಡ್ಸ್ ಅಷ್ಟೇ, ಗೂಡು ಕಟ್ಟಿ ಹೆಣ್ಣು ಬಂದು ನೋಡುತ್ತೆ ಗೂಡನ್ನ. ಗೂಡು ಸೆಟ್ ಆದರೆ ಮಾತ್ರ ಮೈಟಿಂಗ್ ಚಾನ್ಸ್ ಕೊಡೋದು, ಇಲ್ಲಾಂದ್ರೆ ಕೊಡೋದು. ನೀವು ಆ ಗೂಡು ಕಟ್ಟಿರೋ ಕಿತ್ಕೊಂಡು ಹೊಟ್ಟೋಗ್ಬಿಟ್ರೆ ಅಗೇನ್ ಗಂಡು ಗೂಡು ಕಟ್ಟಬೇಕು, ಆ ಸೀಸನ್ ನಮ್ಗೆ ಗೊತ್ತಾಗ. ಹೌದು. ಸೊ ಅದಕ್ಕೆ ಹಿಂದಿನ ಕಾಲದಲ್ಲಿ ಏನು ಮಾಡಿದ್ರು, ನೋಡಿದ್ರೆ ಪಾಪ ನೋಡಬಾರ್ದು. ನೀವು ನೋಡಿದ್ರೆ ತಾನೇ ಡಿಸ್ಟರ್ಬ್ ಮಾಡ್ತೀರಾ, ನೋಡ್ದೇನೆ ಹೋದ್ರೆ. ಸೊ ರೋಡಲ್ಲಿ ಎಷ್ಟು ಈಗ ನನ್ನ ಕಂಡೆ, ನಾನು ಆಟೋ ಡ್ರೈವರ್. ಇದೇ ಥರ ಒಂದು ಆಟೋ ಸ್ಟ್ಯಾಂಡಲ್ಲಿ ನಿಂತಿದೆ, ರೋಡಲ್ಲಿ ಒಂದು ನಾಯಿ ಲಾಕ್ ಹೋಗ್ತೀವಿ ನೋಡಿ, ಅದ್ರ ಹಣೆ ಬರೋಣ. ದೇವ್ರ ಸೃಷ್ಟಿಲಿ ಯಾವ ಅನಿಮಲ್ಸ್ಗಳಿದೆ ನಾಯಿ ಕೊಟ್ಬಿಡ ನೋಡ. ಅದರಲ್ಲೂ ಅಷ್ಟೇ, ಒಂದು ಫೀಮೇಲ್ಗೆ 10 ನಾಯಿ ಬರುತ್ತೆ. ಆ ಫೀಮೇಲ್ಗೆ ಯಾವ ಇಷ್ಟ ಆಗುತ್ತೆ ಅದ್ರ ಕೈಲೇ ಮೇಟ್ ಮಾಡಿಸ್ಕೊಳ್ಳೋದು. ಅದು ಒಂದು ಕಜ್ಜಿ ನಾಯಿ ಇರುತ್ತೆ, ಒಂದು ಒಳ್ಳೆ ಜರ್ಮನ್ ಶೆಪರ್ಡು, ಒಂದು ಲ್ಯಾಬ್ರಾಡೋರು, ಒಂದು ಗ್ರೇಟ್ ಡೈನ್, ಯಾವುದೇ ಇರಲಿ, ಅದು ನಮಗೆ ನೋಡೋಕೆ ಚೆನ್ನಾಗಿ ಕಾಣ್ತಿರುತ್ತೆ. ಆ ಹೆಣ್ಣಾಯಿಗೆ ಈ ಕಜ್ಜಿ ನಾಯಿ ಚೆನ್ನಾಗಿ ಕಾಣುತ್ತೆ, ಅದು ಪ್ರೀತಿ ಮಾ. ಅದ್ರ ಕೈಲಿ ಮೇಟ್ ಆಗಿರುತ್ತೆ. ಮೇಟಲ್ಲಿ ಬ್ಲಾಕ್ ಆದಾಗ ನಾನು ಇದೇ ಥರ ಒಂದು ಸ್ಟ್ಯಾಂಡಲ್ಲಿ ನಿಂತಿದ್ದೆ, ಒಂದು ಕಲ್ಲು ಹೊಡೆದ್ಬಿಟ್ಟ. ತುಂಬ ಬೇಜಾರೆ. ನನಗೆ ಗೊತ್ತು ಸೀಸನ್ಲಿ ಸಿಗೋದೇ ಕಷ್ಟ, ಲಾಕ್ ಓಪನ್ ಅಂತೆ. ನೀವು ಬಲವಂತವಾಗಿ ಬಿಡಿಸಿದ್ರೆ ಹೆಣ್ಣಿಗೆ ಕಳೆದು ಕಿತ್ಕೊಂಬೋಗ್ಬೇಕು ಒಳಗಡೆ ಓಡಿಸಿದ್ರಿ. ಅವನ ಹುಡುಗನ ಒಂದೇ ಮಾತು ಕೇಳಿದೆ,
ಗುರು ನೀನು ಅದಕ್ಕೆ ಕಲ್ಲು ಹೊಡೆದೆ ಅಲ್ಲ, ಅದಕ್ಕೆ ಏನಾದರೂ ಮಾತಾಡಕ್ಕೆ ಬಂದಿದ್ರೆ ಏನಂದಿರೋದೇ? ಅದಕ್ಕೆ ಸರ್, ಊಟ ಮಾಡುವಾಗ, ನಿದ್ದೆ ಮಾಡುವಾಗ, ಮಿಲನದ ಸಮಯದಲ್ಲಿ 2 ಡಿಸ್ಟರ್ಬ್ ಮಾಡು. ಅದು ಅದು ಟೈಮ್. ಸೊ ಯಾವಾಗಲೂ ಮಿಲನ ಆದ್ವಲ್ಲ, ಅದಕ್ಕೆ ನೋಡಬಾರ್ದು ಅಂತಾರೆ ಹೊರತು ನಮ್ಮ ಜನ ನೋಡಿದ್ರೆ ಪರವಾಗಿಲ್ಲ, ಫೋಟೋ ತೆಗೆದ್ರೆ ಪರವಾಗಿಲ್ಲ. ಕಡ್ಡಿ ತೆಗಿಯೋದು, ಕೋಲ್ ಒರ್ಸೋದು, ಕಲ್ಲು ಹೊಡೆದಿಲ್ಲಮ್ಮ, ಅದಕ್ಕೆ ನೋಡಬಾರ್ದು. ಸರ್, ನಮ್ಮ ಜನಕ್ಕೆ ಒಂದು ಸಣ್ಣ ಸ್ಮಾಲ್ ಇನ್ಫಾರ್ಮೇಷನ್. ಈಗ ಒಂದು ಹಾವು ಲೈಫ್ ಸ್ಪ್ಯಾನ್ ಎಷ್ಟು ವರ್ಷ ಇರುತ್ತೆ, ಮತ್ತೆ ಅದು ಮೊಟ್ಟೆಗಳೆಲ್ಲ ಹೆಂಗಿರುತ್ತೆ? ಸರ್ ನಮಗೆ 8 ರೋಸಲ್ಲಿ ರೆಕಾರ್ಡ್ ಆಗಿರೋದಿದೆ ಸರ್. ನನ್ನ ಹತ್ರ ನೇಚರ್ ರೆಕಾರ್ಡ್ ಅಂದ್ಬಿಟ್ಟು ನಾಗರಾವ್ 12-16 ವರ್ಷ ಬದುಕುತ್ತೆ, ಕಟ್ಟಾವ್ 8 ವರ್ಷ ಬದುಕುತ್ತೆ, ಮಂಡ್ಲದಾವ್ 16 ವರ್ಷ ಬದುಕುತ್ತೆ. ಕಾಳಿಂಗ ಸರ್ಪ ಮತ್ತು ಹೆಬ್ಬಾವು ಸುಮಾರು 35-45 ವರ್ಷ ರೆಕಾರ್ಡ್ ಸಿಕ್ಕಿದೆ. ಸೊ ಮಿಲನ ಆಗೋದು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ಲಿ ಮಿಲನ ಆಗುತ್ತೆ ರೀ. ಜನವರಿ ಮೊಟ್ಟೆ ಇಡುತ್ತೆ. ಏಪ್ರಿಲ್, ಮೇ, ಜೂನಿಂದ ಮರಿ ಬೀಳ್ತವೆ. ಹೆಣ್ಣು ಮಸ್ಕ್ ರಿಲೀಸ್ ಮಾಡುತ್ತೆ, ಗಂಡ ಅಟ್ರಾಕ್ಟ್ ಆಗುತ್ತೆ, ಅದ್ರ ಕಾಮ್ಲಾಟ್ ಆಗುತ್ತೆ, ಮೇಟ್ ಆಗುತ್ತೆ. ಮೇಟ್ ಆದಮೇಲೆ ಗಂಡ ತನ್ನ ಪಡಿತಾನೆ ಇನ್ನೊಂದು ಹೆಣ್ಣು ಹುಡ್ಕೊಂಡು ಹೋಗುತ್ತೆ. ಈ ಹೆಣ್ಣು ಹೊಟ್ಟೆ ಮೊಟ್ಟೆ ಡೆವಲಪ್ ಆಗುತ್ತೆ. ಡೆವಲಪ್ ಆದಮೇಲೆ ಸರಿಯಾಗಿರೋ ಜಾಗ ಹುಡ್ಕೊಂಡು ಮೊಟ್ಟೆಗಳಿರುತ್ತೆ. ಕೆಲವು ಜಾತಿ ಮೊಟ್ಟೆ ಮೇಲೆ ಸುಳಿ ಸಿಕ್ಕೊಂಡು ಕಾವು ಕೊಡುತ್ತೆ, ಕೆಲವು ಜಾತಿ ಗಾರ್ಡ್ ಮಾಡುತ್ತೆ. ಮೊಟ್ಟೆ ಇಟ್ಟ 45-60 ದಿನಗಳೇ ಮರಿಗಳು ಈಚೆ. ಎಷ್ಟು ಮೊಟ್ಟೆಗಳು ಇಡ್ಬೋದು ಸರ್? ಒಂದೊಂದು ಜಾತಿ ಒಂದೊಂದು ಥರ ಇರುತ್ತೆ. ಕಟ್ಟಾವು 8-10 ಇರ್ಬೋದು. ಹಸ್ರಾವು, ಮಣ್ಮುಖ ಹಾವು ಮತ್ತು ಸ್ಯಾಂಡ್ಬೋವ್ ಮರಿಗಳ, ವೈಪರ್ ಮರಿಗಳ. ಹಸ್ರಾವು, ಮಣ್ಮುಖ ಹಾವು, ಸ್ಯಾಂಡ್ಬೋವ್ ಮತ್ತು ವೈಪರ್ ಮಂಡ್ಲದಾವು ಮರಿಗಳ. ಮಂಡ್ಲದಾವು ಸುಮಾರು ನಿಮಗೆ 30-80 ಮರಿ ತನಕ ಒಂದು ಹಾವು. ಹಸ್ರಾವು 12 ಮರಿ ತನಕ ಹಾಕ್ಬೋದು. ಸ್ಯಾಂಡ್ಬೋವ್ 8 ಮರಿ ತನಕ ಹಾಕ್ಬೋದು. ಕಟ್ಟಾವು 8 ಮೊಟ್ಟೆ ಇಡ್ಬೋದು. ಉಲ್ಸ್ಟೇಕ್ 6 ಮೊಟ್ಟೆ ಇಡ್ಬೋದು. ನಾಗರಾವು 12-20 ಮೊಟ್ಟೆ ಇಡ್ಬೋದು. ಕೇರೆ ಹಾವು 60 ಮೊಟ್ಟೆ ತನಕ ಇರುತ್ತೆ. ನೀರಾವು 100-120 ಮೊಟ್ಟೆ ತನಕ ಇಡುವ. ಸೊ ಈ ಥರ ಒಂದೊಂದು ಜಾತಿಯು ಒಂದೊಂದು ಥರ ಮೊಟ್ಟೆ. ಆಮೇಲೆ ಹಾವಿನ ದ್ವೇಷ 12 ವರ್ಷ, ನಂಬ್ತೀರಾ ಇದನ್ನ? ನಿಜಾನ ಸರ್? ಅದು ಸಿನಿಮಾದಲ್ಲಿ ವಿಷ್ಣುವರ್ಧನ್ ಸಿನಿಮಾ 72ನೇ ಇಸ್ವಿ. ನಾಗರಾವು ವಿಷ್ಣುವರ್ಧನ್ ಹೀರೋ, ಆರತಿ ಹೀರೋಯಿನ್, ಅಂಬರೀಷ್ ಅಣ್ಣಂದು ಅದೇ ಎಂಟ್ರಿ, ಜಲೀಲಿನ್ ಪಾರ್ಟು, ಪುಟ್ಟಣ ಕಣಗಳ ಡೈರೆಕ್ಷನ್ನು, ತಾರಾಸು ಅವರ ಕಾದಟ್ಟಿ. ಆ ಸಿನಿಮಾಗೆ ತಕ್ಕಂತೆ ಒಂದು ಹಾಡು ಬರಿಬೇಕಾಯ್ತು, ಅವ್ನು ವರ್ಷಕ್ಕೋಸ ಬರಿಬೇಕು. ಆ ಹಾಡು ಬಾದು ಯಾವ 12 ವರ್ಷ ದ್ವೇಷ ಸಾಧಿಸೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಇಟ್ಸ್ ಎ ವೆರಿ ಸ್ಮಾಲ್ ಬ್ರೈನ್, ಮೆಮೊರಿ ಅನ್ನೋದಿಲ್ಲ. ಸಪೋಸ್ ಹಾವಲ್ಲಿ ಏಟ್ತಿದ್ದು ಅದರಿಂದ ಮಾಂಸ ಮತ್ತು ರಕ್ತ ಈಚೆ ಬಂದುಬಿಟ್ರೆ ಅದಕ್ಕೆ ಇರುವೆ ಮತ್ತು ನೊಣ ಮುತ್ಕೊಂಡು ತಿಂದ ಸಾಯ್ಸಕ್ಕೆ. ಸೊ 12 ವರ್ಷ ದ್ವೇಷ ಹಚ್ಕೊಳ್ಳೋದೆಲ್ಲ ಖಂಡಿತ ಯಾವ ದ್ವೇಷ ಹಚ್ಕೊಳ್ಳೋದು ಸರ್. ಆಮೇಲೆ ಈಗ ಅಂದರೆ ಇವಾಗಂತಲ್ಲ, ತುಂಬ ವರ್ಷಗಳಿಂದ ಇದೊಂದು ವಾಡಿಕೆ ಏನಂದರೆ, ಈ 2 ತಲೆ ಹಾವು ಬರುತ್ತಲ್ಲ, ಆ 2 ತಲೆ ಹಾವುನ ಮಾರಿದ್ರೆ ಕೋಟಿ ದುಡ್ಡಂತೆ ಸರ್. ಎಲ್ಲೋ ಬೇರೆ ಕಂಟ್ರಿಗೆ ಕಳಿಸ್ತಾರಂತೆ. ಅದರಿಂದ ಏನೋ ಒಂದು ನರದಲ್ಲಿ ಏನೋ ಪಾಸ್ ಆಗುತ್ತೆ, ಆ ಕ್ಯಾನ್ಸರಿಗೆ ಒಂದು ಟ್ರೀಟ್ಮೆಂಟ್ ಅಂತ ಅಂತಾರೆ. ಅದು ನಿಜಾನ ಸರ್ ಅದು? ಸರ್ ಅದಕ್ಕೆ ನಾವು ರೆಡ್ ಸ್ಯಾಂಡ್ ಮೂವ್ ಅಂತ ಕರೀತೀವಿ. ಓಕೆ ಸರ್, ಸ್ನೇಕ್ ಹಿಡಿಯೋಕ್ಕೆ ಲೈಸೆನ್ಸ್ ಬೇಕು ಫಸ್ಟ್ ಆಫ್ ಆಲ್. ಎರಡನೇದು ಹಾವನ್ನ ಸಾಗಾಣಿಕೆ ಮಾಡೋದಾಗ್ತದೆ, ಹಾವಿನಿಂದ ವಿಷ ತೆಗೆಯೋದಾಗಲಿ, ಇದೆಲ್ಲ ಇಲ್ಲಿಟಲ್ಲಿ ಅನಿಮಲ್ ಆ್ಯಕ್ಟ್ ಪ್ರಕಾರ ಬಡ್ಡಿಯಿಂದ ನಾನ್ ಡೆವಲಪಿಂಗ್. ಅವತ್ತು ಕಡೆ ಓಡಾಡ್ತಿತ್ತು ಇದು. ಇಲ್ದಿದ್ರೆ ಸಿಗತ್ತದು, ಸ್ವೀಟ್ ಬರೋದಕ್ಕಂದಿಷ್ಟು ಉದ್ದಿ ಅದು ಸುಳ್ಳು. ಯಾವ ಹಾವಿಂದನೂ ಕೆಲವ್ರು ಏನು ಮಾಡೋದು, ಉದ್ರೇಕ ಆಗೋಕ್ಕೆ ಈ ಮಾತ್ರೆ ತೊಗೊಂಡ್ರೆ ಗಂಡಸ್ತನ ಬರುತ್ತೆ, ಸ್ಟ್ರಾಂಗ್ ಆಗುತ್ತೆ, ಫ್ಯಾಟ್ ಅದೆಲ್ಲ ಖಂಡಿತ ಸುಳ್ಳು ಸರ್, ಖಂಡಿತ ಸುಳ್ಳು. ನಿಮಗೆ ಬಾಡಿಯಲ್ಲಿ ಹೊಟ್ಟೆ ಹಶ್ವಿ, ನಿದ್ದೆ, ಸೆಕ್ಸು ಎಲ್ಲರೂ ಆ ಪಾರ್ಟಲ್ಲ, ಬ್ರೈನಲ್ಲಿ. ಇದೊಂದು ಫ್ರೀ ಆಗಿದ್ರೆ, ಇದಕ್ಕೆ ಟೆನ್ಷನ್ ಇಲ್ಲ ಅಂದರೆ ಊಟನೂ ಸೇರುತ್ತೆ, ನಿದ್ದೆನೂ ಬರುತ್ತೆ, ಆಟೋಮೆಟಿಕಲಿ ಸೆಕ್ಸ್ ನಿಮೈತು ಆಗುತ್ತೆ. ಇಲ್ಲಿ ಟೆನ್ಷನ್ ಇಟ್ಕೊಂಡ್ಬಿಟ್ರೆ ನಿಮ್ಮ ಬಾಡಿಲಿ ಯಾವ ಪಾರ್ಟು ಓಕೆ, ನೀವು ಅದೇ ಮಾತ್ರೆ ತಗೊಳ್ಳಿ, ಅದು ತಗೊಳ್ಳಿ, ಇದು ತಗೊಳ್ಳಿ, ಇದು ಫ್ರೀ ಇಲ್ಲ ಅಂದರೆ ಏನು ಬಾ. ಸೊ ಇದನ್ನು ಫ್ರೀಯಾಗಿ ಇಟ್ಕೊಳ್ಬೇಕು ಹೋಗುತ್ತೆ. ಡ್ಯಾಟ್ ಸ್ಯಾಂಬೋ ಇನ್ನು ಅದಾಗುತ್ತೆ, ಅದಿಟ್ಕೊಂಡ್ರೆ ಅದೃಷ್ಟ ಬರುತ್ತೆ, ಅದೆಲ್ಲ ಖಂಡಿತ ಸುಳ್ಳು. ತಪ್ಪಿ ಯಾರಾದರೂ ಈ ಥರ ಸಿಕ್ಕಾಕೊಂಡ್ರೆ ಖಂಡಿತ ನಾನ್ ವೆಲಬಲ್ ಹೊರಗಡೆ. ಸರ್, ಇವಾಗ ನಿಮಗೆ 30 ಸೆಕೆಂಡ್ ಟೈಮು.
ಎಷ್ಟು ಥರ ಜಾತಿ ಹಾವನ್ನ ಹೇಳ್ತೀರಾ ಅಂತ ನೋಡೋಣ ಸರ್. 30 ಸೆಕೆಂಡಲ್ಲಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. Sir, blind snake, Bomini worm snake, black-headed snake, trinket, sand boa, wolf snake, bottle snake, cat snake, flying snake, racer, cobra, viper, sawscale viper, crate, flying snake ಕೇಳಿದಲ್ಲ, ಬ್ರೌನ್ ವೈನ್, ಗ್ರೀನ್ ವೈನ್. ಇನ್ನು ಬೇಕಾದ ಮಲಬಾರ್ ಪಿಟ್ ವೈಪರ್, ಬ್ಯಾಂಬೂ ಪಿಟ್ ವೈಪರ್, ಹಬ್ಬಸ್ ಪಿಟ್ ವೈಪರ್. ಗೂಗಲ್ ಮಾಡಿದ್ರು ಇಷ್ಟಿದೆಯಲ್ಲ ಸರ್. ಸರ್ ಆಮೇಲೆ ಇವಾಗ ಇನ್ನೊಂದು ವಿಷಯಕ್ಕೆ ಬರೋಣ. ಸೊ ನಾವೆಲ್ಲ ಕೇಳಿರೋ ಪ್ರಕಾರ ನಿಮ್ದು ಮತ್ತು ವಿಷ್ಣು ಸರ್ದು ಭಾಳ ಒಡನಾಟ, ತುಂಬ ಸ್ಟ್ರಾಂಗ್ ಕನೆಕ್ಷನ್ ಅಂತ ಕೇಳಿದ್ವಿ. ಅವ್ರು ವಿಷ್ಣು ಸರ್ ನಿಮಗೆ ಹೆಂಗೆ ಪರಿಚಯ ಆಗಿದ್ದು, ಯಾವಾಗ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಸರ್, ನಾನು ನಿಶಬ್ದ ಫಿಲಮ್ ಶೂಟಿಂಗ್, ನಿಶಬ್ದ ಟೈಮಲ್ಲಿ ಯಾದವಗಿರಿಯಲ್ಲಿ ಒಂದು ರೆಸ್ಕ್ಯೂ ಕಾಲ್ ಇರುತ್ತೆ ನನಗೆ. ಆವಾಗ ನಾನು ಪ್ಯಾರಡೈಸ್ ಕಡೆಯಿಂದ ಬರ್ತಾ ಇರ್ತೀನಿ. ಅಲ್ಲಿ ಶಿವ ಅಂತ ಅವನು ಸೈಡ್ ಆ್ಯಕ್ಟರ್ಸ್ನೆಲ್ಲ ಕಳಿಸ್ಕೊತಾನೆ. ಅವನು ಚಪ್ಪಾಳೆ ಹೊಡ್ತಾನೆ, ಶಮ ಬೊಮ್ಮ ಇಲ್ಲಿ ತಾನೆ, ಏನು ಗುರು ಬಸ್ ಬರ್ತಾ ಇದ್ದಾರೆ. ನಾನು ಗಾಡಿ ಸೈಡ್ಗೆ ಹಾಕೋದು ಯಾವ ಬಾಸ್ ಅಂತ ನನಗೆ ಗೊತ್ತಿಲ್ಲ ಯಾರ್ದು ಅಂತ. ವಿಷ್ಣು ಸರ್ ಬರ್ತಾ ಇದ್ದಾರೆ, ಅಣ್ಣ ಬರ್ತಾ ಇದ್ದಾರೆ. ನಾನು ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಗಾಡಿ ಹತ್ರ ನಿಂತಿರ್ತೀನಿ. ಅವ್ರು ಬರುವಾಗ ಬರಲಿ, ನಾನು ನಿಂತಿರ್ತೀನಿ ಗುರು ಬಂದಾಗ. ಆ ಕಡೆ ಒಂದು ಅರ್ಮೋಳ ಜೀಪ್, ಯಾವ ಕಲರ್ ಅದ, ಮೆರೂನ್ ಕಲರ್ ಅರ್ಮೋಳ ಜೀಪ್, ಗ್ರೀನ್ ಆ್ಯಂಡ್ ಗ್ರೀನ್ ಗ್ಲಾಸ್ ಹಾಕೊಂಡು ಟಕ್ ಅಂತ ಇರ್ತಾರೆ. ಇಲ್ಲೂ ದಿನೇಶ್ ಬಾಬು ಡೈರೆಕ್ಷನ್ ನೋಡ್ತಾರೆ. ಬಾಬು ಎಲ್ಲಿ ಎಷ್ಟೊಂದು ಜನ ಇದ್ದಾರಲ್ಲಿ ಅಂತ. ಸರ್ ಸ್ನೇಕ್ ಶಾಮ್ ಬನ್ನಿ, ಸ್ನೇಕ್ ಶಾಮ್ ಬರಲಿ ಅಂತ. ಹೋಗ್ತೀನಿ, ಮಾತಾಡ್ತೀನಿ, ನಿಮ್ಮ ಬಗ್ಗೆ ಭಾರಿ ಓದಿದ್ದೀನಿ, ಪೇಪರ್ ಓದಿದ್ದೀನಿ, ಅಲ್ಲಿ ನೋಡಿದ್ದೀನಿ, ಟಿ ವಿಲಿ ನೋಡಿ ಇದೆಲ್ಲ ಇರ್ತಾರೆ. ಅವಾಗ ಸಿಪಾಯಿ ಸ್ಟುಡಿಯೋ ಶಿವ ಅವನು ಫೋಟೋಗ್ರಾಫರ್ ಬಸ್ದೆಲ್ಲ ಫಿಲಮ್ಗೆಲ್ಲ ಮುಟ್ಟಾಳ ಶಿವ ನಮ್ಮಿಬ್ಬರದು ಒಂದು ಫೋಟೋ ತೆಗೆದ ಮೇಲೆ ಕಾಯಕೊಂದು ಫೋಟೋ ಏಸ್ ಸ್ಟೈಲಾಗಿ ನಿಂತಿದ್ದಾರೆ, ಒಂದು ಫೋಟೋ ಕಳಿಸ್ತೀನಿ. ಆ ಸ್ಟೈಲೇ ಬೇರೆ, ಆ ಸ್ಟೈಲಾಗಿ ನಿಂತಿರ್ತಾರೆ. ಆವಾಗ ನಂಗೆ ಬುಕ್ ಇರುತ್ತೆ, ನಾವು ಆಟೋಗ್ರಾಫ್ ಕೊಡಿ, ಆಟೋಗ್ರಾಫ್ ಇಟ್ಟಿದ್ದೀನಿ ತೋರಿಸ್ತೀನಿ, ಆಟೋಗ್ರಾಫ್ ಕೊಡ್ತಾರೆ. ಅದಾದಮೇಲೆ ಅಣ್ಣ ನಿಮ್ಮ ನಂಬರ್ ಕೊಡ್ತೀರಾ ಅಂತ ಕೇಳ್ತಾರೆ. ಎಷ್ಟು ಚೆನ್ನಾಗಿ ಗೊತ್ತಾ, 984500 ಅಂತ ಬರು ಟಕ್ ಅಂತ ಬರೀತಪ್ಪ. ನಾನು ಫೋನೇ ಮಾಡಲ್ಲ, ಅದಾದ ಹೊಟ್ಟೋಗುತ್ತೆ, ಅವ್ರಿಗೂ ಫೋನೇ ಮಾಡಲ್ಲ. ಒಂದು ದಿನ ಅವ್ರು ಹುಟ್ಟಿದಬ್ಬದ ದಿನ 9:30 ಬೆಳಿಗ್ಗೆ ಫೋನ್ ಮಾಡ್ತೀನಿ. ಆ ಕಡೆಯಿಂದ ದಿಸಿ ಹೋಗುತ್ತೆ, ಯಾರಪ್ಪ ಮಾತಾಡೋದು? ಅಮ್ಮ ನಾನು ಸ್ನೇಕ್ ಶಾಮ್ ಅಂತಮ್ಮ ಮೈಸೂರಿಂದ ಮಾತಾಡ್ತೀನಿ, ಅಣ್ಣದ ಇವತ್ತು ಹುಟ್ಟಬ್ಬ ಅಮ್ಮ, ವಿಶ್ ಮಾಡಕ್ಕೆ ಮಾಡಿದೆ ಅಂತ. ಶ್ಯಾಮ್ ಅವರೇ, ಅವರು ಪೂಜೆಗೆ ಕೂತಿದ್ದಾರೆ, ಪೂಜೆ ಮುಗಿದ್ಮೇಲೆ ಫೋನ್ ಮಾಡಿಸ್ಲಾ? ಆಯಿತು ಅಮ್ಮ. 1 ಅವರ್ ಆದಮೇಲೆ ಆ ಕಡೆ ಫೋನ್ ಶ್ಯಾಮ್ ಫೋನ್ ಮಾಡಿದ್ರಂತೆ, ಭಾರಿ ಸಂತೋಷ ಆಯ್ತು ನನಗೆ, ನನ್ನ ಜನ್ಮದ ದಿನದ ಶುಭಾಶಯ, ತುಂಬ ಖುಷಿ ಆಯಿತು ಅಂತಾರೆ. ಅವಾಗಿಂದ ಮೈಸೂರು ಬರುವಾಗೆಲ್ಲ ನಂದು ಅವರು ಒಡನಾಟ ಸ್ಟ್ರಾಂಗ್ ಆಗುತ್ತೆ. ಈ ಬಂಧನ ಫಿಲ್ಮ್ ಶೂಟಿಂಗ್ ನಡೀತಿರುತ್ತೆ ಮೈಸೂರು ಒಂಟಿಕೊಪ್ಪಲಾಗ. ಅವನ ಹೆಂಡತಿ ತಗೋತೀನಿ, ನೋಡ್ತಾರೆ, ರಾಧಾ ಸ್ನೇಕ್ ಶಾಮ್ಗೆ ಸಾಯಿಬಾಬನ ಪ್ರಸಾದ ಕೊಡಪ್ಪ ಅಂತ ಒಂದು ದೊಮ್ಮೆ ಕಡಲೆಕಾಳು ಕೊಟ್ಬಿಡ್ತಾರೆ. ಅದು ಉಪ್ಪಿಲ್ಲ, ಖಾರ ಇದೆ, ತಿನ್ನಕ್ಕಾಗದೆ ನೀರು ಕುಡ್ದು ತಿಂದಿದ್ದೀನಿ ಅದನ್ನ. ಅದಾದಮೇಲೆ ಜಯಪ್ರದಾ ಜಿ ಅಂತಾರೆ, ಜಯಪ್ರದಾ ಬರ್ತಾರೆ, ಬ್ಲೂ ಸ್ಯಾರಿ ಜಯಪ್ರದಾ ಬರ್ತಾರೆ. ನಿಮ್ಗೊಬ್ರು ವ್ಯಕ್ತಿನ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ಅಂತ ನನ್ನನ್ನು ಪರಿಚಯ ಮಾಡ್ಕೊಳ್ತಾರೆ. ಜಯಪ್ರದಾ ಜೊತೆ ಮಾತಾಡಿಸ್ತಾರೆ. ಊಟ ಅವರ ಯಾರೇ ಅವ್ರ ಸ್ನೇಹಿತರಾಗಿ ಯಾರೇ ಆಗಲಿ ಅವ್ರನ್ನ ನೋಡೋಕ್ಕೆ ಹೋದರೆ ಅವ್ರ ಸೆಟ್ಟಲ್ಲಿ ಊಟ ಇದೆ, ಸ್ವಲ್ಪ ಊಟ ಖಾಲಿ, ಕಾಫಿ ಇದೆ, ಕಳಿಸ್ತಾನೆ. ಅವರೊಂದು ಯಾವುದ್ರಲ್ಲಿ ಬಂದಿದ್ದೀರಾ ಶ್ಯಾಮ್ ಅಂತಾರೆ. ಅಣ್ಣ ಆಡ್ಸೋರು, ರಾಧಾ ಶ್ಯಾಮ್ಗೆ ಒಂದು ವ್ಯಾನ್ ತಗೊಟ್ಬಿಡೋಣ, ಒಂದು ಚೆಕ್ ರೆಡಿ ಮಾಡು ಅಂತಾರೆ. 1 ಲಕ್ಷ ರೂಪಾಯಿ ಚೆಕ್ಕು ಆಗುತ್ತೆ. ರಾಧಾಕೃಷ್ಣ ನನಗೆ ಫೋನ್ ಮಾಡ್ತಾನೆ, ಚೆಕ್ ತೊಗೊಂಡೋಗಿದ್ದೆ, ನನ್ನ ಮೊಬೈಲ್ ನಾಟ್ ಟೀಚಬಲ್ ಅಷ್ಟಿದ್ದೀನಿ. ನೆಕ್ಸ್ಟ್ ಟೈಮು ರಾಧಾ ಚೆಕ್ ಸಿಗ್ತಾರೆ, ರಾಧಾ ಚೆಕ್ ರೂಮಲ್ಲಿ ಮರ್ತ್ಬಿಟ್ಟಿದ್ದೀನಿ, ಮುಟ್ಟಾಳ ಅಂತ ಬೈತಾರೆ. ಅದಾದಮೇಲೆ ಏನಾಗುತ್ತೆ, ವಿಕ್ರಮ್ ಕ್ಲಿನಿಕಲ್ಲಿ ಒಂದು ಪೇಷಂಟು ತೊಗೊಂಡು ಅವ್ರ ಹೆಂಡತಿ ಜೋರಾಗಿ ಅಳ್ತಿರ್ತಾರೆ, ವಿಷ್ಣು ಸರ್ ಮೇಲಿಂದ ಇಳಿತಿರ್ತಾರೆ. ಏನೇ ಕಲ್ತಿರೋ ಕೇಳಿ ಅಂದಾಗ ಅವ್ರ ಗಂಡಿಗೆ ತುಂಬ ಪ್ರಾಬ್ಲಮ್ ಆಗಿರುತ್ತೆ, ತುಂಬ ದುಡ್ಡು ಬೇಕಾಗುತ್ತೆ.
ಸ್ನೇಕ್ ಶಾಂಪ್ ಬರ್ದಿದ್ದು ಚೆಕ್ ಎಲ್ಲಿ ಅಂತಾರೆ, ಇಲ್ಲಿದೆ ಅಂತ. ಆವಾಗ ನೋಡಿ ಇಲ್ಲಿದೆ ಅಂತಾನೆ, ಅದಕ್ಕೆ ಆ ಎಮ್ಮನ ಹೆಸರು ಬರ್ಬಿಟ್ಟು ₹1,00,000 ಚೆಕ್ ಕೊಡ್ತಾರೆ. ನನಗದು ಗೊತ್ತಿಲ್ಲ. ಸಹಜರಾವ್ ರೋಡಲ್ಲಿ ನಮ್ಮ ಅಮ್ಮಂಗೆ ಕಿವಿ ಕೇಳ್ತಿಲ್ಲ, ಎದ್ದು ಸೆಲ್ ತರಕ್ಕೆ ನಾನು ಆಟೋ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ತಾ ಇರ್ತೀನಿ. ಯಾವುದೋ ಒಂದು ಎಮ್ಮಮ್ಮ ಜೋರಾಗಿ ಕೈ ಮುಗಿ ಅಳ್ತಾಳೆ, ಕಾಲಿಗೆ ಬೀಳೋದು. ಯಾಕಮ್ಮ ನನ್ನ ಕಾಲಿಗೆ ಬೀಳ್ತಾ ಇದ್ದೆ? ಅಣ್ಣ ಏನಿಲ್ಲ ಅಣ್ಣ, ನನ್ನ ಗಂಡನ ತುಂಬ ತೊಂದರೆ ಆಗಿತ್ತು, ಹಾರ್ಟ್ ಪ್ರಾಬ್ಲಮ್ ಆಗಿತ್ತು, ದುಡ್ಡಿರಲಿಲ್ಲ. ವಿಷ್ಣು ಸರ್ ನೋಡ್ಬಿಟ್ಟು ನಿಮ್ಮ ಹೆಸರು ಬರಿಬೇಕಾಗಿರೋ ಚೆಕ್ಕನ್ನು ನನ್ನ ಗಂಡಕ್ಕೆ ಕೊಟ್ಟು ಅಣ್ಣ. ಅಯ್ಯ ನಾನು ಕೊಟ್ಟನಮ್ಮ, ನಿಮಗೆ ಕೊಟ್ಬಿಟ್ಟಿದ್ರೆ ಅಣ್ಣ, ನನಗೆ ಸಿಕ್ಕಿತ್ತ ಅಣ್ಣ, ನೋಡಿ ಅಣ್ಣ. ವಿಷ್ಣುವರ್ಧನ್ ಹೋಗ್ಬಿಡ್ತಾರೆ. ಫಸ್ಟ್ ನಾನು ಹೋಗ್ತೀನಿ. ಕೇಳಿ ಎಷ್ಟು ಮಜಾ ಇದೆ ಅಂದರೆ, ನಾನು ಇಲ್ಲಿ ಕೂತಿರ್ತೀನಿ, ರಾಧಾಕೃಷ್ಣ ಅಲ್ಲಿರ್ತಾರೆ, ವಿಷ್ಣು ಮೂರು ಅಲ್ಲಿರ್ತಾರೆ. ನಾನೇನು ಕೇಳಲ್ಲ, ರಾಧಾ ಅಂತಾನೆ, ನಿಂದು 1,00,000 ಸಿಕ್ಕು ಸರ್ ಜೊತೆನೇ ಹೊಟ್ಟೋಯ್ತು ಅಂತಾರೆ. ನನ್ನ ಅಣ್ಣನೇ ಓದ್ಲಿಲ್ಲ, ದುಡ್ಡು ಯಾಕಣ್ಣ ನನಗೆ ಹೇಳ್ತೀನಿ. ನಾನು ಇನ್ನೇನು ಕೇಳಲ್ಲ ಅಣ್ಣ, ಒಂದೇ ಒಂದು ಇಸ್ಕೊಳು ನಂಗೆ ಸಾಕು ಅಂತೀನಿ. ಏನು ಅಂತೀನಿ, ಅವ್ರು ತಲೆ ಕಟ್ಬಿಡೋದು, ಟರ್ಬನ್ ಇಸ್ಕೊಳು ಸಾಕು. ಅವಾಗ ಅವ್ರ ಮಗಳಂತ, ಇದನ್ನು ಬಿಚ್ಚಕ್ಕಾಗಲ್ಲ ಶ್ಯಾಮ್ ಅವ್ರು. ಆಯಿತು ಬಿಡಿ ಅಮ್ಮ, ಬೇರೆ ಕಾಲಿಗೆ ನಮಸ್ಕಾರ ಮಾಡ್ತೀನಿ, ಹೊರಗಡೆ ಬರ್ತೀನಿ. ಅದಾಗ ಒಂದು 6-7 ತಿಂಗಳಿಗೆ ಅಮ್ಮ ಫೋನ್ ಮಾಡ್ತಾರೆ, ಶ್ಯಾಮು ಎಲ್ಲಿದ್ಯಪ್ಪ, ಬಾಪ ಮನೆಗೆ. ಥರ್ಡ್ ಸ್ಟೇಜಲ್ಲಿ ಮನೆಗೆ ಹೋಗ್ತೀವಿ. ವಿಷ್ಣುವರ್ಧನ್ ಅವ್ರು ಕತ್ತಿದ ಟರ್ಬನ್ಗಳು ಒಂದಿಷ್ಟು ತಂದು ಕೊಡ್ತಾರೆ. ಅದನ್ನು ವಿಷ್ಣುವರ್ಧನ್ ಅವರು ಸಾಯಿ ಸಚ್ಚರಿತ್ರೆ ಪುಸ್ತಕ ಓದ್ತಿರ್ತಾರೆ, ಅದೊಂದಿಷ್ಟು ತಂದು ಕೊಡ್ತಾರೆ. ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಿ ಅನಿಸ್ಕೊಂತ ಹೋಗಿದ್ದು ನಮಗೆ ನಿಜವಾಗ್ಲೂ 50-90 ವರ್ಷ. ಒಂದು ಗ್ರೇಟ್ ಲಾಸ್ ಅಂತ. ಅಸಮವಾದ ವ್ಯಕ್ತಿ. ಆದರೂ ನಿಮ್ಮದು ಅವ್ರದ್ದು ಒಡನಾಟ ಇದೆಯಲ್ಲ ಸರ್, ಅದು ತುಂಬ ಮರೆಯೋಕ್ಕೆ ಆಗಲ್ಲ ಅಂತ ಒಡನಾಟ. ಆಗಲ್ಲ ಸರ್, ಖಂಡಿತ ಆಗಲ್ಲ. ಯಾಕೆಂದರೆ ಕೆಲವು ವ್ಯಕ್ತಿಗಳನ್ನ ಭಗವಂತ ಕಳಿಸಿ ಸಡನ್ನ ಕಿತ್ಕೊಂಡ್ಬಿಡ್ತಾನೆ, ಅದೇ ಬೇಜಾರಾಗ. ಸೊ ಅವ್ರಿಗೆ ಅಪ್ಪು ಸಂಧ್ಯೆ, ರಾಜನೋದ್ಯ, ಶಂಕರ್ನಾಗ್ ಸಪ್ಪೆ, ವಜಿ ಮುನಿ ಅವ್ರಿಗೆ, ಧೀರಂಗ ಗೋಪಾಯ್ಯ, ಸುಂದರ ಕೃಷ್ಣ ಅರಸ್ಗೆ, ಶಕ್ತಿ ಪ್ರಸಾದ್ಯ, ಯಾವ ದಿನೇಶ್ ಅವ್ರಿಗೆ, ಯಾವ ಚೇತನ, ಲೀಲಾವತಿ ಅಮ್ಮ, ಪಂಡೇಬಾಯಿ ಅಮ್ಮ, ಇವೆಲ್ಲ ಹಾಗೂ ಭಗವಂತ ಒಂದೊಂದು ಇಟ್ಕೊಟ್ಟ. ಎರಡೂ ಆತ್ಮ ಶಾಂತಿ ಹೋಗಿರ್ತ. ಅಂದರೆ ಅವರೆಲ್ಲ ನಮ್ಮನ್ನು ರಂಜಿಸಿದ್ದಾರೆ ಸರ್. ನನ್ನ ಮನಸ್ಸಿನ ಇರತಕ್ಕಂಥ ಒಂದು ಹಾಡುಗಳು, ಕ್ರಿಶ್ಚಿಯಾನಿಟಿಯನ್ನು, SP ಬಾಲಸುಬ್ರಹ್ಮಣ್ಯ ಇವತ್ತಿನ ಹಾಡು ಕೇಳ್ತಿದ್ರೆ ನಮ್ಮ ಮನಸ್ಸೆಲ್ಲ ಒಪ್ಪಿಟ್ಟಬೇಕು. ಅವ್ರ ಆ್ಯಕ್ಟಿಂಗ್ ನೋಡ್ತೀನಿ, ನನಗೆ ಒಂಥರ. ಹೌದು ಸರ್. ಆಮೇಲೆ ಸ್ವಲ್ಪ ಸ್ಪಿರಿಚುವಲ್ ಬಗ್ಗೆ ಮಾತಾಡೋದಾದರೆ, ಈ ದೇವ್ರ ಹಾವುಗಳು ಅಂತೆಲ್ಲ ಹೇಳ್ತಾರೆ, ಅದು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಆಗ್ತಾ ಇರುತ್ತೆ, ತುಂಬ ವರ್ಷಗಳಿಂದ ಇದೆ. ಆಮೇಲೆ ಹಾವು ಮೇಲ್ಗಡೆ ಕೂದಲು ಬೆಳ್ಕೊಂಡಿರೋದು ದೇವ್ರ ಹಾವುಗಳು ಅಂತಾರೆ. ಅದೆಲ್ಲ ಏನು ಸರ್, ನಂಬ್ತೀರಾ ನೀವು? ಸರ್, ಇಡೀ ಪ್ರಪಂಚನೇ ಸೃಷ್ಟಿನೇ ದೇವ್ರ ಸೃಷ್ಟಿನೇ ಸರ್. ಇವ್ರು ದೇವ್ರ ಮನುಷ್ಯ, ಇವ್ರು ದೇವ್ರ ಹಸು, ದೇವ್ರ ಹಾವು, ದೇವ್ರ ನಾಯಿ ಇಲ್ಲ ಸರ್. ಎಲ್ಲ ಒಂದು ನೇಚರ್ಗೆ. ಇರುವೆ ಜೀವನೂ ಒಂದೇ, ಆನೆ ಜೀವನೂ ಒಂದು ನೇಚರ್ಗೆ. ನಾವು ಅದನ್ನ ಬೈಪರ್ಕೆಟ್ ಮಾಡಿದ್ವಿ. ಇದು ಚಿಕ್ಕ ಪ್ರಾಣಿ, ಅದು ದೊಡ್ಡ ಪ್ರಾಣಿ, ಅದಕ್ಕೆ ಜೀವ ಇರೋದು ಅದಕ್ಕೂ ಹೊಡೆದಾಕ್ರೆ ಸಾಯ್ತೆ, ಇದಕ್ಕೂ ಹೊಡೆದಾಕ್ರೆ ಸಾಯ್ತೆ. ಯಾವ ಹಾವು ದೇವ್ರ ಹಾವು ಅಂದರೆ, ದೇವಸ್ಥಾನ ಸುತ್ತ ಯಾಕೆ ಹಾವು ಓಡಾಡುತ್ತೆ ಅಂದರೆ, ಹಾವು ಶೀತರಕ್ತ ಪ್ರಾಣಿ ಆದ್ದರಿಂದ ಅದಕ್ಕೆ ಬಿಸಿಲಿದ್ದಾಗ ತಣ್ಣಗಿರೋದಾಗ ಬೇಕು, ತಣ್ಣಗಿದ್ದಾಗ ಬೆಚ್ಚಗಿರೋದಾಗ ಬೇಕು. ದೇವಸ್ಥಾನಗಳಲ್ಲಿ ಇಲಿಗಳು ಜಾಸ್ತಿ ಇರುತ್ತೆ, ಆ ಇಲಿಗಳನ್ನು ತಿನ್ನಕ್ಕೆ ಅಲ್ಲಿ ಬರುತ್ತೆ. ಡಿಸ್ಟರ್ಬೆನ್ಸ್ ಇಲ್ಲದಿರೋ ಕಾರಣ ಅದು ಅಲ್ಲಿ ಬಂದು ಸೇರ್ಕೊಳ್ಳುತ್ತೆ. ಜನಗಳು ಇದ್ದಾಗ ಬಿಲ್ಲಿಂದ ಈಚೆ ಬರಲ್ಲ. ಈಗ ಸ್ಕೂಲ್ಸಲ್ಲಿ ನನಗೆ ಯಾವಾಗಲೂ ಹಾವು ಸಿಗೋ ಜಾಗ ಗೊತ್ತಾ? ರಜೆ ಟೈಮಲ್ಲಿ, ಸಮ್ಮರ್ ಹಾಲಿಡೇಸು ಮತ್ತು ದಸರಾ ಹಾಲಿಡೇಸಲ್ಲಿ ಸಿಗುತ್ತೆ. ಆಮೇಲೆ ಡಿಸ್ಟರ್ಬೆನ್ಸ್ ಇರಲ್ಲ. ಅದೇ ಥರ ಇದು ಅಷ್ಟೇ, ರಶ್ ಇರುವಾಗ ಬರಲ್ಲ, ರಶ್ ಇಲ್ಲದೆ ಇರುವಾಗ ಅದು ಪಾಡಿಗದು ರೌಂಡ್ ಹೊಡಿತಾ ಇರುತ್ತೆ. ಯಾವ ಹಾವು ಕೂದು ಬರೋಕ್ಕೆ ಸಾಧ್ಯನೇ ಇಲ್ಲ ಸರ್. ಯಾಕೆ ಹಾವಲ್ಲಿ ಪೋರ್ಸ್ ಇಲ್ಲವೇ ಇಲ್ಲ. ಅದಕ್ಕೆ ಪ್ಲಾಸ್ಟಿಕ್ ಸ್ಕಿನ್, ಪ್ಲಾಸ್ಟಿಕ್ ಶೀಟ್ ಥರ ಇದು ಪೋರ್ಸೇ ಇರೋಲ್ಲ, ಕೂಸು ಬರೋಕ್ಕೆ ಸಾಧ್ಯನೇ ಇಲ್ಲ ಸರ್. ದೇವ್ರ ಹಾವು ಎವ್ರಿಥಿಂಗ್ ಇಸ್ ಗಾಡ್ ಮೇಡ್. ಹಾವು ಹಾಲೇ ಕುಡಿಯಲ್ಲ, ಆದರೂ ನಮ್ಮ ಜನಗಳು ಹುತ್ತಕ್ಕೆ ಹೋಗ್ಬಿಟ್ಟು ಹಾಲು ಇರಿತಾರೆ, ವಿಗ್ರಹಗಳಿಗೆ ಹಾಲಿನ ಅಭಿಷೇಕ ಮಾಡ್ತಾರೆ. ಏನಕ್ಕೆ ಹೆಂಗೆ ಸರ್? ಏನಕ್ಕೆ ಅಂದರೆ, ಹುತ್ತಕ್ಕೆ ಹಾಲಲ್ಲಿ ಏನಕ್ಕೆ ಮಾಡಿದ್ರು ಅಂತ, ಹಿಂದಿನ ಕಾಲದಲ್ಲಿ ಒಳಗಡೆ ಟರ್ಮೈಟ್ಸ್ ಇರುತ್ತೆ. ಟರ್ಮೈಟ್ಸ್ ಅದು ಹುತ್ತ. ಇಟ್ಸ್ ಅ ನ್ಯಾಚುರಲ್ ವೆಲ್ ಆ್ಯಂಡ್ ನ್ಯಾಚುರಲ್ AC ರೂಮ್ ಅದೇ ಅದು ಹಾವು ಕಟ್ಟದಲ್ಲ ಹುತ್ತ. ಟರ್ಮೈಟ್ಸ್. ಅದಿರೋ ಜಾಗದಲ್ಲಿ ನೀವು ಬೋರ್ ತೆಗೆದ್ರೆ ನೀರು ಬೇಗ ಓಕೆ. ಸೊ ಹಿಂದಿನ ಕಾಲದಲ್ಲಿ ದೇ ಬ್ರಿಲಿಯನ್ಸ್. ಹುತ್ತ ಕರೆಕ್ಟಾಗಿ ಬಂದಾಗ ಹುತ್ತ ಬೆಳೆಸ್ಬೇಕು, ನ್ಯಾಚುರಲ್ ವೆಲ್ ಅಲ್ವಾ. ಬಟ್ ಅದು ಮಣ್ಣು ಇಸ್ ವೆರಿ ಮೆಡಿಸಿನಲ್ ವ್ಯಾಲ್ಯೂ ಇದೆ. ಅದಕ್ಕೆ ಇವ್ರೇನು ಮಾಡೋರು, ಗೋಣಿ ಚೀಲನ ಸಗಣಿಗತ್ತು ಹಾಕೋರು,
ಗೆದ್ಲುಗಳಿಗೆ ಅಥವಾ ಅದು ಫುಡ್ ಬೇಕು ಅಂದಾಗ ಹೂವು ಹಾಕೋರು ಅಥವಾ ಹಾಲು ಸ್ವಲ್ಪ ಹಾಲು ಹಾಕೋರು, ಅದಕ್ಕೆಲ್ಲ ಬೇಕೆಲ್ಲ ಅಂತ. ನಮ್ಮ ಜನ ಅದನ್ನೇ ಏನು ಅನ್ಕೊಂಡ್ಬಿಟ್ರು, ಅರ್ಧ ಲೀಟ್ರು 1 ಲೀಟ್ರು 2 ಲೀಟ್ರಾಗೆ ಉತ್ತಾನೆ ಕರ್ಗೋಗ್ಮ ಅವ. ಸೊ ನಾವು ಹೇಳೋದಷ್ಟೇ, ನಮ್ಮ ಸಂಪ್ರದಾಯ ಬಿಡೋದು ಬೇಡ, ನಾವು ಸನಾತನರು ಬಿಡೋದು ಬೇಡ. 1-3 ಚಮಚ ಹಾಲನ್ನ ಮನೇಲಿ ಒಂದು ಬೆಳ್ಳಿನ ಹಾಕೊಂಡು ಹಾಕಿ ಅಲ್ಲಿ ಬಿಟ್ಟರೆ ಎಲ್ಲ ಕಡೆ ಕಲ್ಲಿನ ನಾಗರ ಅದಕ್ಕೆ ಇಟ್ಟಿರ್ತಾರೆ ಅವರು. ಒಂದು 2 ಚಮಚ ಹಾಕಿ ವೇಸ್ಟ್ ಮಾಡಬೇಡಿ. ಯಾಕೆಂದರೆ ಇವತ್ತು ಒಬ್ಬ ರೈತನ ಕಷ್ಟ ಗೊತ್ತು, ಒಂದೇ ಹಾಲು ಕರೆಯೋಕೆ ಎಷ್ಟು ಕಷ್ಟ ಇದೆ, ಅದು ಯಾವ ಕಡೆ ಇದು ಮಾಡಬೇಕು, ಹಸು ಸಾಕೋದು ಎಷ್ಟು ಕಷ್ಟ ಇದೆ. ಡೋಂಟ್ ವೇಸ್ಟ್ ದ ಮಿಲ್ಕ್. ಒಂದು 2-3 ಚಮಚ ಹಾಕಿ ಇನ್ನು ಮಿಕ್ಕಿದನ್ನು ಬಡವ್ರಿಗೋ ಅನಾಥಾಶ್ರಮಕ್ಕೋ. ಇನ್ನು ಹಾವಿನ ವಿಷಯ ಬಂದಾಗ ಹಾವು ಪೊರೆಗಳು ಬಿಡುತ್ತಲ್ಲ ಸರ್, ಅದು ಯಾವ ಸಂದರ್ಭದಲ್ಲಿ ಹಾವು ಪೊರೆ ಬಿಡುತ್ತೆ? ಮರಿ ಹಾವುಗಳು ವರ್ಷಕ್ಕೆ 10-12-14 ಬಾರಿ ಪೊರೆ ತೆಗೆದ್ರೆ, ವಯಸ್ಸಾಗಿರ್ತಕ್ಕಂಥ ಹಾವು ವರ್ಷದಲ್ಲಿ 3-4 ಬಾರಿ ಪೊರೆ ಬಿಡುತ್ತೆ. ಬಾಡಿ ಡೆವಲಪ್ಮೆಂಟ್ ಆಗಿ ಮರಗಳು ಚಕ್ಕೆ ಬಿಡುತ್ತಲ್ಲ, ಅದೇ ಥರ ಈ ಈ ಹಾವುಗಳು ಪೊರೆ ಬಿಡುತ್ತೆ. ಅಂದರೆ ಮರಿ ಹಾವು ಮೊಟ್ಟೆಯಿಂದ ಈಚೆ ಬಂದು 2 ದಿನಕ್ಕೋ 3 ದಿನಕ್ಕೋ ಅಥವಾ 1 ವಾರದವರೆಗೂ ಪೊರೆ ತೆಗೆಯುತ್ತೆ. ಅದೊಂದು 20 ದಿನ ಆದಮೇಲೆ ಪೊರೆ ತೆಗೆಯುತ್ತೆ, ಅದನ್ನು ಒಂದು 2 ತಿಂಗಳು ಆದಮೇಲೆ ಪೊರೆ ತೆಗೆಯುತ್ತೆ. ಆ ಥರ ಪೊರೆ ತೆಗಿತಾ ಹೋಗೋದು. ಸರ್, ನೀವು ಸುಬ್ರಹ್ಮಣ್ಯಗೆ ಎಷ್ಟೆಲ್ಲ ಹೋಗಿದ್ದೀರಾ? ನಾನು ಹೋಗ್ತಾನೆ ಇರ್ತೀನಿ, ಎಲ್ಲ ಸ್ನೇಹಿತರೆಲ್ಲ ಇದ್ದಾರೆ, ಹೋಗ್ತೀನಿ. ದೇವ್ರ ಟೈಮ್ ಕೊಡ್ತಾನೆ ಭಗವಂತ, ಎಲ್ಲ ಒಳ್ಳೇದು ಕೆಟ್ಟದ್ದು ನಿಮಗೆ. ಹಾಗೆ ಸರ್, ಈಗ ನೆಕ್ಸ್ಟು ನಿಮಗೆ ರೋಡ್ ಮಾಡಿದ್ರಿ, ರೋಡಲ್ಲಿ ನಿಮ್ಮ ಹೆಸರಿದೆ. ಸೊ ಗೋಶಾಲೆ ಆಯಿತು, ಹಾವುಗಳನ್ನ ಸಂರಕ್ಷಣೆ ಮಾಡಿದ್ರಿ, ಪ್ರಾಣಿಗಳನ್ನ ತುಂಬ ಅದಕ್ಕೆಲ್ಲ ಆಹಾರ ಕೊಟ್ಟು ಇದು ಮಾಡ್ತಿದ್ದೀರಾ. ನಿಮ್ಮ ಮುಂದಿನ ನೆಕ್ಸ್ಟ್ ಗೋಲ್ ಏನು ಸರ್? ಎಲ್ಲ ಸಿಕ್ಕಿದೆ ಸರ್, ನೆಮ್ಮದಿ ಒಂದು ಸಿಕ್ಬೇಕು ಸರ್, ಸಾಕು ಅನಿಸಿಲ್ವಾ ನಿಮಗೆ ಇಲ್ಲಿಗೆ? ಸರ್. ನನ್ನ ಕೈಲಿ ಶಕ್ತಿ ಇರೋ ತನಕ ನಾನು ಹಾವಿನ ರಕ್ಷಣೆ ಮಾಡೇ ಮಾಡ್ತೀನಿ ಸರ್. ಸಾಕು ಅನಿಸಲ್ಲ ಸರ್. ಏಕೆಂದರೆ ಜನರದು ಇವತ್ತು ನೋಡಿ ಸರ್, ಮೈಸೂರು ಬೆಂಗಳೂರು ಎಲ್ಲೇ ಕಡೆ ಹೋದ್ರು ವಯಸ್ಸಾಗಿರೋ ಇಬ್ಬರು ತಂದೆ ತಾಯಿ ಮಕ್ಕಳು ಹೇಳ್ತೀನಿ, ಎಲ್ಲ ಮಕ್ಕಳು ಹೊರಗಡೆ ಕಂಟ್ರಿ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಂಥವ್ರ ಮನೆಗೆ ಹಾವು ಹೊಕ್ಕೊಂಡಾಗ ಇದು ಇವ್ರ ಹಾಸಿಗೆ ಇರ್ತದೆ, ಅವ್ರ ಹಾಸಿಗೆ ಇರ್ತಾರೆ ವಯಸ್ಸಾದವರು, ಏನು ಮಾಡ್ತಾರಾಗ? ಅಟ್ಲೀಸ್ಟ್ ನನಗೆ ಹಿಡಿದ್ರೆ ಒಂದು ಮನ್ಸಿಗೆ ಸಮಾಧಾನ ಸಿಗುತ್ತೆ, ನನಗೊಂದು ತೃಪ್ತಿ ಸಿಗುತ್ತೆ, ಅವ್ರಿಗೊಂದು ಹೆಲ್ಪ್ ಮಾಡೋಣ. ನನ್ನ ಆಟೋಲಿ ಗರ್ಭಿಣಿ ಉಚಿತ, ಪೇಷಂಟ್ಗೆ ಉಚಿತ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಹಾವು ಹಿಡಿಬೇಕಾದ್ರೆ ನಾನು ಇಷ್ಟೇ ಕೂಡ ಸಂಭಾವನೆ ಕೇಳಲ್ಲ, ನಾನು ಕೇಳ್ಕೊಳ್ಳೋದು ಇಷ್ಟೇ, ದೇವರು ಬೇಜಾರು ಮಾಡ್ಕೊಬೇಡಿ, ನನ್ನೊಂದು ಗೋಶಾಲೆ ಇದು, ಒಂದಿಷ್ಟು ಪ್ರಾಣಿಗಳಿಗೆ ದಯವಿಟ್ಟು ಅದಕ್ಕೆ ಸಹಾಯ ಮಾಡಿ ಅಂತ ಕೇಳಿ. ಸರ್, ಇನ್ನು ಸ್ವಲ್ಪ ಪಾಯ್ಸನ್ ಅಂತ ಬಂದರೆ ತುಂಬ ಹಾವುಗಳಲ್ಲಿ ಯಾವ ಹಾವು ಜಾಸ್ತಿ ಪಾಯ್ಸನ್ ಇರುತ್ತೆ? ಸೊ ವ್ಯಾನಮ್ಮು ಈಗ ಅದು ಕಟ್ಟಾವು, ನಾಗರಾವು ನ್ಯೂರೋಟಾಕ್ಸಿನ್ನು, ವೈಪರ್ ಹಿಮೋಟಾಕ್ಸಿನ್ ಬ್ಲಡ್ ಸಿಸ್ಟಮಲ್ಲಿ ಕೆಲಸ ಮಾಡುತ್ತೆ. ಸೊ ಕ್ರೇಟ್ ಅಂದರೆ ಕಟ್ಟಾವು ಇದೆಯಲ್ಲ, ಅದ್ರ ವಿಷ ನಾಗರ ಹಾವಿನ ವಿಷಕ್ಕಿಂತ 12 ಪಟ್ಟು ತೀಕ್ಷ್ಣತೆ ಹೊಂದಿರುತ್ತೆ. ಇಟ್ ಈಸ್ 12 ಟೈಮ್ ಟಾಕ್ಸಿಕ್ ದೆನ್ ಕೋಬ್ರಾ. ಸೊ ಎಲ್ಲದಕ್ಕಿಂತ ವಿಷದ ತೀಕ್ಷ್ಣತೆ ಜಾಸ್ತಿ ಇದ್ದು ಕಟ್ಟಾವು. ಸರ್, ಇದು ಕೊಳಕು ಮಂಡಲ ಏನೋ ಕಚ್ಚಿದ್ರೆ ಕೈ ಕಾಲಿಗೆ ಕಚ್ಚಿದ್ರೆ ಫುಲ್ಲು ಕಾಲೇ ಕೊಳ್ತು ಹೋಗುತ್ತೆ. ಅದಕ್ಕೆ ಹೇಳೋದು ಅದು ಹಿಮೋಟಾಕ್ಸಿನ್ ಅಂತ. ಅದು ಕಚ್ಚಿದ ತಕ್ಷಣ ಬ್ಲಡ್ಡು ಕ್ಲಾಟ್ ಆಗವು, ಆ ಭಾಗ ಗ್ಯಾಂಗ್ರಿಂಗ್ ಆಗುತ್ತೆ, ಕೆಲವಾರು ಗಂಟೆ ಬಿಟ್ಟು ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಇನ್ನೂ ಕೆಲವಾರು ಗಂಟೆ ಬಿಟ್ಟು ಪಿಟ್ಯುಟರಿ ಹ್ಯಾಮ್ರೇಜ್ ಆಗುತ್ತೆ. ಸೊ ಅದಕ್ಕೆ ಏನಂತಾರೆ ಅಂದರೆ ವೈಪರ್ ಅಥವಾ ಮಂಡದಾವು ಕಚ್ಚಿದ್ರೆ ಕೊಳಿತಾ ಬರೋದು, ಅದಕ್ಕೆ ಕೊಳಕು ಮಂಡಲ ಅಂತ ಕರೆ. ಕಚ್ತಾ ಕೊಳಿತಾ ಬರೋದು. ಸರ್, ಅದು ತಲೆ ಟ್ರೀಟ್ಮೆಂಟ್ ಇದೆ, ಆ ಟ್ರೀಟ್ಮೆಂಟ್ ಅದು ಕ್ಯೂರ್ ಆಗೋಯ್ತೆ ಸರ್, ಖಂಡಿತ. ಮತ್ತು ಇನ್ನೊಂದು ನ್ಯೂಸ್ ಇದೆ, ಕೊಳಕು ಮಂಡಲ ಸತ್ತೋದ್ರೂ ಅದ್ರ ಮುಳ್ಳಿರುತ್ತಲ್ಲ, ಅದು ಇದ್ದು ಅದು ಕಾಲಿಗೆ ಚುಚ್ಚಿದ್ರೂ ಅದರಿಂದನೂ ಇನ್ಫೆಕ್ಷನ್ ಆಗುತ್ತೆ, ಲೈಕ್ ಅದರಿಂದನೂ ಕೊಳಿತಾ ಬರುತ್ತೆ ಅನ್ನೋದಿದೆ. ಅದು ಸತ್ಯನೇ ಸರ್. ಅದು ಸತ್ತಿದ ತಕ್ಷಣ ಅದು ವಾನಮ್ಮೆನ ಪೌಡಾಗ್ಬಿಟ್ಟು ಸಾಧ್ಯನೇ ಇಲ್ಲ. ಸತ್ತು ಅರ್ಧ ಗಂಟೆ 3/4 ಗಂಟೆ ಒಳಗಡೆ ನೀವು ಅದು ತಲೆ ತುಳಿದು ಆ ತಲೆಯಿಂದ ಇದು ಫ್ಯಾನ್ ಈಚೆ ಬಂದು ಅದು ಇಂಜೆಕ್ಟ್ ಆದರೆ ಮಾತ್ರ ಹೋಗುತ್ತೆ ಒಣ ಮೂಳೆಯಿಂದೆಲ್ಲ ವ್ಯಾನಮ್ ಬರ್ತೀನಿ ಖಂಡಿತ. ಸರ್, ವಿಷ ಇರೋ ಹಾವು ಬೇಕಾದ್ರೆ ನಂಬೋದು, ಮನ್ಸಲ್ಲಿ ವಿಷ ಇಟ್ಕೊಂಡಿರೋವಂಥ ಮನುಷ್ಯನ ನಂಬೋಕ್ಕಾಗಲ್ಲ. ಇದ್ರ ಬಗ್ಗೆ ಏನಂತ ಹೇಳ್ತೀರಾ ನೀವು? ಸರ್, ನಮ್ಗೆ ಇಲ್ಲಿ ತನಕ ನೋವಾಗಿರೋದು, ತೊಂದರೆ ಆಗಿರೋದು ಮನುಷ್ಯನೇ ಹೊರತು ಯಾವ ಪ್ರಾಣಿಗಳಿಂದನೂ ಅಲ್ಲ ಸರ್. ಹಾವಾದರೆ ಒಂದ್ಸಲಿ ಕಚ್ಬಿಟ್ಟು ಸಾಯಿಸ್ಬಿಡುತ್ತೆ. ಇವ್ರು ಆಗಲ್ವ ಸರ್, ಜೊತೆಲೇ ಇರ್ತಾರೆ, ಜೊತೆಲೇ ತಿಂತಾರೆ, ಜೊತೆಲೇ ಇರ್ತಾರೆ, ಜೊತೆಲೇ ಮಾಡುತ್ತಾರೆ. ಅದಕ್ಕೆ ನಮ್ಮ ಶಿವರಾಜ್ ಕುಮಾರ್ದೊಂದು ಹಾಡಿದೆ, ಒಂದೇ ತಟ್ಟೆಲ್ಲ ಅನ್ನ ತಿಂದು ಸ್ಕೆಚ್ ಹಾಕ್ತಾರೋ. ಸತ್ಯ, ನೀವು ಯಾರು ಊಟ ಹಾಕಿರ್ತಾರೆ ಅವ್ರದ್ದು ನಿಮ್ಗೆ ಮೋಸ ಆಗುತ್ತೆ. ನಿಮಗೆ ಈ ಥರ ಆಗಿದೆಯಾ ಸರ್? ಬೇಕಾದ
ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಇವತ್ತು ನಾವು ಬದುಕ್ತಿರೋದೇ ಬ್ಯಾಗ್ ಹೊಡೆಯೋ ಜನಗಳಿಂದ, ಜೊತೆಲಿರೋದೇ ಮಡ್ಕೋದು. ಸರ್ ಆಮೇಲೆ ಇವಾಗಿನ ಜನ್ರೇಷನ್ಗೆ ಹುಡುಗಿ ಎಲ್ಲ ನೋಡ್ಬೇಕಂದ್ರೆ ಹುಡುಗಿಗೆ ಅಂದ್ರೆ ಮಾತುಕತೆ ಹೋದಾಗ ಏನಾದ್ರು ಹುಡುಗನ್ ಕೊಡಬೇಕು ಅಂದ್ರೆ ಆಸ್ತಿ, ಅಂತಸ್ತು, ತೋಟ ಅವೆಲ್ಲ ನೋಡ್ತಾರೆ. ಅದ್ರ ಬಗ್ಗೆ ಏನಂತ ಹೇಳ್ತೀರಾ? ಅವರು ಏನಾದ್ರು ಒಂದು 20 ಲಕ್ಷ ಪ್ಯಾಕೇಜ್ ಇರ್ಬೇಕಂತೆ, ಅಡಿಕೆ ತೋಟ ಇರಬೇಕು ಅಂತೆ, ಡುಪ್ಲೆಕ್ಸ್ ಮನೆ ಇರ್ಬೇಕಂತೆ, ವ್ಯಕ್ತಿ ಒಳ್ಳೆಯವನಿರ್ತಾನ ಇಲ್ಲೋ ಅಂತ ಅದೇನು ಕೇಳಲ್ಲ. ಕೇಳಲ್ಲ. ದುಡ್ಡು ಇದ್ರೆ ಮನುಷ್ಯ ಕೈಯಲ್ಲಿ ಜಾಬ್ ಇದೆಯೋ ಅಷ್ಟೇ. ದುಡಿತಾ ಇದ್ದಾನೋ. ಕೈಯಲ್ಲಿ ದುಡ್ಡು ಇರಬೇಕು, ಬಾಡಿಲಿ ಬ್ಲಡ್ ಇರಬೇಕು, ಬ್ರೈನಲ್ಲೂ ಬುದ್ಧಿ ಇರಬೇಕು ಸರ್. ಇವತ್ತು ಹೆಣ್ಮಕ್ಳು ಎಲ್ಲರಲ್ಲಿ ಏನಾಗಿದೆ ಅಂದರೆ ಎಲ್ಲ ಎವ್ರಿಬಡಿ ಇಸ್ ರನ್ನಿಂಗ್ ಬೇನ್ ಮನಿ ಸರ್. ಹೆಂಗೆ ಅಂದರೆ ಒಂದು ಹುಡುಗಿ ನೋಡೋಕೆ ಹೋದ್ರೆ, ಒಂದು ಹುಡುಗನ ನೋಡೋಕೆ ಹೋಗಿ ಅವ್ರ ಡಿಮ್ಯಾಂಡ್ಸ್ ಏನಿಗೆ ಗೊತ್ತಾ ಸರ್? ಸಂಬಳ ನನ್ನ ಕೈಲಿ ತಂದು ಕೊಡಬೇಕು, ನಾನು ಯಾವ ಥರ ಡ್ರೆಸ್ ಹಾಕ್ತೀನಿ ಆ ಥರ ಡ್ರೆಸ್ ಹಾಕಕ್ಕೆ ಬಿಡಬೇಕು, ಸೋಲೋ ಟ್ರಿಪ್ ಹೋಗಕ್ಕೆ ಬಿಡಬೇಕು, ಮನೇಲಿ ಅತ್ತೆ ಮಾವ ಇರಬಾರ್ದು, ಈ ಥರ ಸಿಸ್ಟಮಲ್ಲಿದ್ದಾರೆ ಸರ್. ಆದರೆ ಒಂದು ಫೈನ್ ಡೇ ಅವ್ರಿಗೆ ಏಜ್ ಆದಮೇಲೆ ಗೊತ್ತಾಗುತ್ತೆ ನಾನು ತಪ್ಪು ಮಾಡಿದೆ ಅಂತ. ಹಿಂದೆ ನಮ್ಮಪ್ಪ, ನಿಮ್ಮ ತಾತ, ನಿಮ್ಮ ತಂದೆ ಎಲ್ಲ 100-120 ರೂಪಾಯಿ ಸಂಬಳ ಬಂದಿಗೆ ಆ 120 ರೂಪಾಯಿ ಸಂಬಳದಲ್ಲಿ ಹೆಂಡತಿ, ಮಕ್ಕಳು, ಮನೆ ಬಾಡಿಗೆ, ಸೌದೆ, ಸೀಮೆ ಎಣ್ಣೆ, ಕೇದು ಬಿಲ್ಲು ಎಲ್ಲಾನು ಕಟ್ಟಿ 20 ರೂಪಾಯಿ ಉಳಿಸ್ತಾ ಇದ್ರು. ಆವಾಗ ಪಾಸ್ಟ್ ಲೈಫ್ ಇರಲಿಲ್ಲ, ಸೋಕಿ ಇರಲಿಲ್ಲ. ಸೋಕಿ ಇದ್ರು ತಿರ್ಕೆ ಸೋಕಿ ಇರಲಿಲ್ಲ. ನಮಗೂ ನಮ್ಮಮ್ಮ ಹೊರಗಡೆ ಆದಾಗ ನಮ್ಮಪ್ಪ ಮಸಾಲೆ ದೋಸೆ ಇಡ್ಲಿ ತರೋರು, ಅಡುಗೆ ಮನೆಗೆ ಹೋಗೋಗಿ ಇಡ್ಲಿ ಇಡೋರು. ಇಡ್ಲಿ ಅಪ್ಪಿ ತಪ್ಪಿ 20 ರೂಪಾಯಿ ಉಳಿಸಿರುವಾಗ ಯಾವ್ದನ್ನ 4 ಮಕ್ಳು ಒಂದು ಮಗುಗೆ ಜ್ವರ ಬಂದ್ಬಿಟ್ಟು ಡಾಕ್ಟ್ರಿಗೆ 2 ರೂಪಾಯಿ ಖರ್ಚಾಗ್ಬಿಟ್ಟು ತಲೆ ಮೇಲೆ ಇಟ್ಕೊಂಡ್ಬಿಡೋರು. ಈ ತಿಂಗಳು 2 ರೂಪಾಯಿ ಜಾಸ್ತಿ ಖರ್ಚಾಯ್ತಲ್ಲ, ನನ್ನ ಮಕ್ಳು ಉಳ್ಸೋಕ್ಕಾಗ್ತಿಲ್ವಲ್ಲ ಅಂತ. ಅವ್ರು ಉಳಿಕೆದಲ್ಲಿ ನಮ್ಗೆ ಉಳ್ಸೋಕ್ಕೋಸ್ಕರ. ಇವತ್ತಿನ ದಿನ ಏನಾಗಿದೆ ಅಂದರೆ ಸರ್, IT BT ಅವ್ರು ಲಕ್ಷಾಂತರ ರೂಪಾಯಿ ಸಂಬಳ ತೊಗೋತಾರೆ ಸರ್, ಅಷ್ಟೇ EMI ಇದೆ ಸರ್. ಮನೆಗೆ EMI ತೊಗೋತಾರೆ, ಕಾರು ಪ್ರತಿಯೊಂದಕ್ಕೂ ಅದೇನೋ ಕಾರ್ಡ್ ಬರುತ್ತಲ್ಲ, ಉಜ್ಜಿ ಕ್ರೆಡಿಟ್ ಕಾರ್ಡ್. ಅಪ್ಪಿ ತಪ್ಪಿ ಅವನ ಕಂಪ್ನಿಯವರು ಇವರು ಫೈರ್ ಅಂದಾಗ ಸೂಸೈಡ್ ಮಾಡ್ಕೊಂಡು ಸರ್. ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ನನಗೆ ಎಲ್ರಿಗೂ ಹೇಳೋದಿಷ್ಟೇ ಸರ್, ಜೀವನದಲ್ಲಿ ಗಳಿಕೆಗಿಂತ ಉಳಿಕೆ ಮುಖ್ಯ. 100 ರೂಪಾಯಿ ಸಂಬಳ ತಗೊಂಡು 100 ರೂಪಾಯಿ ಸಿಕ್ಕಿದ್ರೆ 50 ರೂಪಾಯಿ ಫ್ಯಾಮಿಲಿಗೆ ಸ್ಪೆಂಡ್ ಮಾಡಿ, ಅದಕ್ಕೆ ಸಮ ಮನೆಗೆ. ಇನ್ನು 20 ರೂಪಾಯಿನ ಒಂದು ಸೇವ್ ಮಾಡಿ, ಇನ್ನು 20 ರೂಪಾಯಿ ಬೇಕಾದ್ರೆ ನೀವು ಎಂಜಾಯ್ ಮಾಡಿ, ಕಾಫಿ ತಿಂಡಿ ಗಿಂಡಿಗೆ 20 ರೂಪಾಯಿ ಯೂಸ್ ಇನ್ಶೂರೆನ್ಸ್ ಪ್ರೊಸೀಸ್ಗೆ, ಇನ್ನು 10 ರೂಪಾಯಿನ ದಾನ ಧರ್ಮಕ್ಕೆ. ಎಲ್ಲದಕ್ಕೂ ಈಕ್ವಲ್ ಆಯಿತಾ? ಇವತ್ತು ಈ ತಿಂಗಳು ನಂಗೆ 1 ಲಕ್ಷ ಬಂದಿದೆ, ಮುಂದಿನ ತಿಂಗಳು 1 ಲಕ್ಷ ಬರುತ್ತೆ ಅಂದ್ಬಿಟ್ಟು ಈ 1 ಲಕ್ಷ ಖರ್ಚು ಮಾಡಿಬಿಟ್ರೆ ನೆಕ್ಸ್ಟ್ ಮಧ್ಯದಲ್ಲಿ ನಾನು ಫೈರ್ ಅಂದ್ಬಿಟ್ರೆ ಹೋಯ್ತಲ್ಲ. ಯಾವತ್ತು ಅದಕ್ಕೆ ಹಿಂದಿನ ಕಾಲದಲ್ಲಿ ವಯಸ್ಸಾದರು ಆಪತ್ತು ಧನ ಆಪತ್ತು ಧಾನ್ಯ ಅಂತಿರೋರು. 4 ಸೇರು ಅಕ್ಕಿ ಬೇಯಕ್ಕಾಕಿದ್ರೆ 1 ಹಿಡಿ ತೆಗೆದು ಒಂದು ಡಬ್ಬಕ್ಕೆ ಹಾಕೋ. 10 ರೂಪಾಯಿ ಖರ್ಚು ಮಾಡಬೇಕು ಅಂದ್ರೆ 8 ಆಣಿ ತೆಗೆದು ಒಂದು ಗೋಲ್ಕಕ್ಕೆ ಹಾಕೋ. ಯಾಕೆಂದರೆ ಆಗಿನ ಟೈಮಲ್ಲಿ ಪ್ಲೇಗು, ಕೊರೋನಾ ಟೈಮಲ್ಲಿ ನೋಡಿದ್ರಲ್ಲ ಸರ್ ಎಷ್ಟು ಕಷ್ಟ ಆಯಿತು ಅಂತ. ಪ್ಲೇಗ್ ಕಾಯಿಲೆ ಇದ್ದ ಟೈಮಲ್ಲಿ ಜೀವನಕ್ಕೆ ಊಟ ನಡೆಸೋಕ್ಕಾಗ್ತದೆ, ಊಟ ಸಿಗ್ತಿಲ್ಲ ಸರ್. ಏನು ಬೇಡ, ಇದು ಇರಾಕ್ ಅಮೇರಿಕ ವಾರ ಆಗ್ತಿರೋದ್ರಿಂದ 1 ವಾರ ಪೆಟ್ರೋಲು ಗ್ಯಾಸ್ ಎಲ್ಲೂ ಸಿಗದೆ ಇದಕ್ಕೆ ಸ್ಪರ್ಧಾಡ್ಬಿಟ್ರು ಜನ. ಹೌದು. ಆದರೂ ಬುದ್ಧಿ ಬಂದಿಲ್ಲ ಬಿಡಿ, ಆಯಿತಾ. ಆದ್ದರಿಂದ ಹಿಂದಿನ ಕಾಲದಲ್ಲಿ ಆಪದ್ದನ. ಇವತ್ತಿನ ಮಕ್ಳಿಗೆ ಏನಾಗ್ಬಿಟ್ಟಿದೆ ಅಂತ, ಪಾಸ್ಟ್ ಲೈಫು, ಬೆಣ್ಣೆ ಹೊಡಿಬೇಕು, ಸಿಗರೇಟ್ ಹೊಡಿಬೇಕು, ಮಜಾ ಮಾಡಬೇಕು, ನಶೆ ಬೇಕು, ಡ್ಯಾನ್ಸ್ ಮಾಡಬೇಕು. ನಾನು ಇದೇ ಥರ ಡ್ರೆಸ್ ಹಾಕೋ, ನೀವು ಯಾರು ಕೇಳ್ಬೇಡಿ. ನಾವು ಹೆಂಗನ ಹೇಳ್ತೀವಿ ಸರ್, ನಿಮ್ಮ ಜೀವನ ನೀವು ಹೆಂಗನ ಮಾಡ್ಕೊಡಿ ಸರ್, ಇನ್ನೊಬ್ರಿಗೆ ಉದ್ರೇಕ ಆಗೋಗಿ ಮಾಡಬೇಡಿ. ನೀವು ಉದ್ರೇಕ ಆಗೋಗಿ ಮಾಡಿದ್ರೆ ಮನೆ ಉದ್ರೇಕ, ಭಯ ಆಗುತ್ತೆ, ಕಾಪಿ ಆಗುತ್ತೆ. ಇವತ್ತಿನ ಮಕ್ಕಳಿಗೆ ಅವ್ರು ಮಾಡೋದಕ್ಕೆಲ್ಲ ಓಕೆ ಅಂದ್ಬಿಟ್ರೆ ಅಪ್ಪ ಅಮ್ಮಂಗೆ BP ಶುಗರ್ ಬರೋಲ್ಲ. ಯಾಕೆ ಅಂದ್ಬಿಟ್ರೆ ಶುರು. ಅದಕ್ಕೆ ನಾನು ಎಲ್ಲೂ ಒಂದು ಕೆಡ್ತಾಗ ಹೇಳ್ತೀನಿ, ಸನ್ ವಿಲ್ ಟೀಚ್ ಫಾದರ್ ಹೌ ಟು ಫಕ್ ಅಂತ. ಅಪ್ಪ ಮಗಂಗೆ ಹೇಳ್ಕೊಡ್ತಾರೆ, ಮಗ ಅಪ್ಪ ಮಾಡೋದು ಹೆಂಗಿಂತಲ್ಲ. ಇವತ್ತಿನ ಮಕ್ಳು ಹೇಳೋದು, ನನಗಿಂತ ಗೊತ್ತಾ, ನೀನು ಯಾಕೆ ಕೇಳೋಕ್ಕೆ, ನಾನು ಇರೋದೇ ಹೀಗೆ. ಒಂದು ಎಕ್ಸ್ಟೆಂಟ್ ತನಕ ಅಪ್ಪ ನೋಡ್ತಿರ್ತಾನೆ. ಒಂದು ಫೈನ್ ಡೇ ಏನಾಗ್ಬಿಡುತ್ತೆ, ಈಗ ನನ್ನ ಮಕ್ಳಿಗೆ ಜಸ್ಟ್ ಮಾಡೋದು ಅಷ್ಟೇ ಅಂತ ಅಪ್ಪ ಏನಾನು ಮನೇಲಿ ಶೋಕಿ ಮಾಡೋದು ಶುರು ಮಾಡಿಬಿಟ್ಟಿದ್ದಿದ್ರೆ ಈ ನನ್ನ ಮಕ್ಕಳೆಲ್ಲ ಅರ್ಧೋಗಿರೋ ಕಾಸು ಹಾಕೊಂಡೆ ಓಡಾಡಬೇಕಿತ್ತು. ಅಪ್ಪ ಶೋಕಿ ಮಾಡಲಿಲ್ಲ. ಅಪ್ಪ ಏನು ಮಾಡ್ದ, ಮಕ್ಕಳಿಗೆ ಒಳ್ಳೆ ಬಟ್ಟೆ ತಗೊಟ್ಟ, ಒಳ್ಳೆ ಸ್ಕೂಲಿಗೆ ಸೇರಿಸ್ದ, ಒಳ್ಳೆ ಫುಡ್ ಕೊಟ್ಟ, ಒಳ್ಳೆ ವೆಹಿಕಲ್ಸ್ ಕೊಟ್ಟ.
ತಾನು ಹರಿದೋಗಿರೋ ಕಾಚು ಹಾಕೊಂಡು ಹೋಗಿ ತಾನು ಹರಿದೋಗಿರೋ ಬಟ್ಟೆ ಹಾಕೊಂಡು ಹೋಗ್ತಿದ್ದ, ತಾನು ಕಿತ್ತೋಗಿರೋ ಚಪ್ಪಲಿ ಹಾಕೊಂಡು ಹೋಗ್ತಿದ್ದ. ಅವತ್ತೇ ಅಪ್ಪ ಶೋಕಿ ಮಾಡ್ಬಿಟ್ಟಿದ್ರೆ ಈ ನನ್ನ ಮಕ್ಳು ತಿರ್ಕೆ ಆಗ್ಬೇಕಿತ್ತು. ಆದರೆ ಅಪ್ಪ ಮಕ್ಳನ್ನ ತಿರ್ಕೆ ಮಾಡ, ಇವತ್ತು ಮಕ್ಕಳೆಲ್ಲ ಸೇರ್ಕೊಂಡು ಅಪ್ಪನ ತಿರ್ಕೆ ಮಾಡ್ತಿದ್ದಾನೆ. ವ್ಯಾಲ್ಯೂ ಫಾರ್. ಅದಕ್ಕೆ ಒಬ್ರಿಗೆ ಹೇಳ್ತಿರ್ತೀನಿ, ಅಪ್ಪ ಏನನ್ನ ಮಾಡುವಾಗ ಬಾಯಿ ಮುಚ್ಚಪ್ಪ, ನೀ ಮಾತಾಡ, ಮುಚ್ಕೊಂಡ್ರಪ್ಪ ಮಾತಾಡಬೇಡ ಅನ್ನೋ ಮಕ್ಕಳು, ಬದುಕಿರುವಾಗ ಅಪ್ಪ ಬುದ್ಧಿವಾದ ಹೇಳಕ್ಕಾದ್ರೆ ಮುಚ್ಕೊಂಡಿರೋ ಅನ್ನೋ ಮಕ್ಕಳು. ಅದೇ ಅಪ್ಪ ಸತ್ತೋದಾಗ ಅಪ್ಪ ಮಾತಾಡಪ್ಪ ಏನಾರ ಮಾತಾಡ, ಈ ಸತ್ತೋದ್ಮೇಲೆ ಏನು ಮಾತಾಡ್ತಾನ ಅವನು? ಬದುಕಿರುವಾಗ ಬಾಯಿ ಮುಚ್ಚಿಸ್ತೀರಾ, ಸತ್ತಾಗ ಮಾತಾಡಪ್ಪ ಅಂತೀರಾ. ಇರುವಾಗ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋದು ಸಬ್ಸ್ಟ್ಯೂಟ್ ಇಲ್ಲ. ಅಪ್ಪ ಮಾಡದೆ ಮನೆ ಮಾಡೋದು, ಇನ್ಶೂರೆನ್ಸ್ ಕಟ್ಟೋ, ತಾನು ಸತ್ರು ಇನ್ಶೂರೆನ್ಸ್ ಕಟ್ಟಿ ತಾನು ಸತ್ತೋದ್ಮೇಲೆ ಇನ್ಶೂರೆನ್ಸ್ ಹಣ ಹೆಂಡತಿ ಮಕ್ಳಿಗೆ ಬರೋಂಗೆ ಮಾಡೋಣ ಅಪ್ಪ. ಅಮ್ಮ ಕಣ್ಣೀರು ಹಾಕ್ಕೊಂಡು ಮಕ್ಳಿಗೆಲ್ಲ ಫೇವರ್ ಆಗಿಬಿಡ್ತಾರೆ. ಅಪ್ಪ ಕಣ್ಣೀರು ಹಾಕೋಕ್ಕಾಗಲ್ಲ. ಅಪ್ಪ ಕಣ್ಣೀರು ಹಾಕ್ಬಿಟ್ರೆ ಮನೆಯವರೆಲ್ಲ ವೀಕ್ ಆಗಿಬಿಡ್ತವೆ. ಅಪ್ಪ ಕಣ್ಣೀರು ಹಾಕಲ್ಲ, ಬುದ್ಧಿದಲ್ಲಿ ಅಳ್ತಾನವನು. ಸೊ ಅಪ್ಪನ ಪವರ್ ಯಾರಿಗೂ ಗೊತ್ತಿಲ್ಲ ಸರ್. ಅಪ್ಪನ ನೆಗ್ಲೆಕ್ಟ್ ಮಾಡ್ತವೆ. ದಟ್ ನಾಟ್ ಅ ವ್ಯಾಲ್ಯೂ ಆಫ್ ಫಾದರ್. ಅಪ್ಪ ಇಸ್ ಎ ಅಪ್ಪ, ಆಸ್ ಎ ಪಿಲ್ಲರ್ ಆಫ್ ದ ಹೌಸ್. ಅದಕ್ಕೆ ಹೇಳೋದು, ಅಪ್ಪ ಇರುವಾಗ ಬಾಯಿ ಮುಚ್ಚು, ಸುಮ್ಮನಿರು, ಮಾತಾಡಬೇಡ ಸೇರಲಿ. ಸತ್ತೋದ ಬಂದು ಬಾಯಿ ಬಡ್ಕೋಬೇಡಿ, ಮಾತಾಡಪ್ಪ ಏನನ್ನ ಮಾತಾಡಪ್ಪ. ಬದುಕಿರುವಾಗ ಅಪ್ಪಂಗೆ ಮಾತಾಡಕ್ಕೆ ಎಲ್ಲರೂ ಬೆಳೆಸೆ ಮಾತಾಡ್ತಾ ಇದೀನಿ ಜೀವನದಲ್ಲಿ. ಯಾವಾಗ ನಿಂತೋಗುತ್ತೋ ಗೊತ್ತಿಲ್ಲ ಧ್ವನಿಪೆಟ್ಟಿಗೆ, ಯಾವಾಗ ಸತ್ತೋಗ್ತೀವೋ ಗೊತ್ತಿಲ್ಲ. ಸಾಯತಂಗ ಮಾತಾಡಿ, ಸಾಯತಂಗ ನಗ್ತಾಡಿ, ಸಾಯತಂಗ ಪ್ರೀತಿ ಮಾಡಿ, ಸಾಯತಂಗ ಖುಷಿಯಾಗ್ರಿ. ದ್ವೇಷದಿಂದ ಏನೂ ಸಾಧಿಸೋಕ್ಕಾಗಲ್ಲ. ನನ್ನ ಒಂದೇ ಸ್ಲೋಗನ್, ಪ್ರೀತಿ ಮಾಡಿ ದ್ವೇಷ ಬಿಡಿ. ಇದೇ ನನ್ನ ಸ್ಲೋಗನ್. ಖುಷಿಯಾಗಿರಿ, ನೆಮ್ಮದಿಯಾಗಿರಿ. ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಮಾತಾಡೋಕೆ ಹೋಗ್ಬೇಡಿ. ಒಂದು ಹಸು ಹೋಗ್ತಿರ್ತಂತೆ ಮುಂದೆ, ಹಿಂದೆ ಒಂದು ಹಸು ಹೋಗ್ತಿರ್ತಂತೆ. ಈ ಹಸುಗೆ ಹೇಳ್ತಿರ್ತದೆ, ಇನ್ನು ತಿಕ್ಕ ಕಾಣ್ತೀರಿ ಅಂತ. ಇದು ಚಿಕ್ಕ ಊರಿಗೆಲ್ಲ ಕಾಣ್ತಿರೋದು ಯಾರಿಗೂ ಗೊತ್ತಾಗಲ್ಲ. ಇನ್ನೊಬ್ಬರ ಬಗ್ಗೆ ಮಾತಾಡೋಕೆ ಮುಂಚೆ ನಮ್ಮ ಬಗ್ಗೆ ನಾವು ತಿಳ್ಕೊಬೇಕು. ನಾವೇನೇನು ಮಾಡಿ ನಾವು 100% ಪರ್ಫೆಕ್ಟ್ ಆಗಿದ್ರೆ ಇನ್ನೊಬ್ರಿಗೆ ಬುದ್ಧಿ ಇರೋಣ. ನೋ ಬಡಿ ಈಸ್ 100% ಟ್ರೂ ಆ್ಯಂಡ್ ಪರ್ಫೆಕ್ಟ್ ಇನ್ ದ ವರ್ಲ್ಡ್. ಇನ್ನೊಬ್ಬರ ಬಗ್ಗೆ ಚಿಂತೆ ಬೇಡ. ಆದ ಸಹಾಯ ಮಾಡೋಣ, ಇಲ್ಲ ಅಮಿಕಂಡು ಇರೋಣ. ಇನ್ನೊಬ್ರ ವಿಷಯಕ್ಕೆ ಹೋಗೋದು ಬೇಡ, ಇನ್ನೊಬ್ರಿಗೆ ಕೆಟ್ಟ ಮಾತಾಡೋದು ಬೇಡ. ಸರಿಯಾಗ್ತಾ ನನ್ನ ಕೆಲಸ ನಾವು ಮಾಡ್ಕೊಂಡು. ಕೊನೆಯದಾಗಿ ನಮ್ಮದು ಚಾನಲ್ಗೆ ಬಂದಿದ್ದೀರಾ, ನಿಮಗೆ ಹೇಗೆ ಅನಿಸ್ತು? ಆಮೇಲೆ ಜನರಿಗೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಖುಷಿ ಆಯಿತು. ಅದು ನೀವು ಬೆಂಗಳೂರಿಂದ ನಮ್ಮ ಮನಸ್ಸಿಗೆ ಬಂದು ನಮ್ಮದು ಬ್ರಾಡ್ಕಾಸ್ಟ್ ಮಾಡ್ತಾ ಇದ್ದೀರಾ. ಖುಷಿ ಆಯಿತು. 1 ಗಂಟೆ ಅಂತ ಕೂತಿದ್ದಾಗ 2.5 ಗಂಟೆ ಕಳೆದಿದ್ದೆ ಗೊತ್ತಾಗಿಲ್ಲ. ಸೊ ಟಾಕಿಂಗ್ ಟು ಮಾತಾಡಿ ಪ್ರವಾಸ ಮಾಡ್ತಾ ಮಾತಾಡ್ತಾ ಆ ಥರನೂ ಅದು ಇದೆ, ಇದು ಇದೆ, ಎರಡು ಇದೆ. ಸೊ ತುಂಬ ಖುಷಿ ಆಯಿತು. ಈ ಒಂದು ಚಾನೆಲ್ನ ನಮ್ಮ ಜನ ಸಬ್ಸ್ಕ್ರೈಬ್ ಮಾಡ್ತಾರೆ, ಮಾಡಿ ಅಂತಲೂ ಕೇಳ್ತೀನಿ. ಒಂದು ಎನ್ಕರೇಜ್ ಮಾಡಿ ಅಂತಲೂ ಕೇಳ್ಕೊತೀನಿ. ಟಾಕಿಂಗ್ ಟು ಟೂರ್ ಮಾಡುವಾಗ ಮಾತಾಡುವಾಗ ಟೂರ್ ಮಾಡಬೇಕು. ಮಾತಾಡದೆ ಟೂರ್ ಮಾಡೋದು ವೇಸ್ಟು, ಟೂರ್ ಮಾಡುವಾಗ ಮಾತಾಡದಿದ್ದು ವೇಸ್ಟ್. ಟೂರ್ ಅಂದೇನು? ಜಾಲಿ ಮಾಡೋಕ್ಕೆ ಹೋಗೋದು. ಮಾತಾಡ್ತಾ ಕಾಮಿಡಿ ಮಾಡ್ತಿ, ಖುಷಿಯಾಗಿರಿ, ನಗ್ತಾಯಿರಿ, ನಗಿಸ್ತಾಯಿರಿ, ನಗ್ನಗ್ತಾ ಬಾಳ್ತಾಯಿರಿ. ಟಾಪ್ 10 ಟೂರ್ಗೆ ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ. ಇದರಲ್ಲಿ ಏನೇನೋ ಮಾತಾಡೋದು ತಪ್ಪಿದರೆ ತಿದ್ದು ಹೇಳಿ. ಬ್ಯಾಡ್ ಕಾಮೆಂಟ್ ಹಾಕಕ್ಕೆ ಹೋಗ್ಬೇಡಿ. ನಮಗೂ ಬ್ಯಾಡ್ ಕಾಮೆಂಟ್ ವಾಪಸ್ ಹಾಕೋದು ಬರುತ್ತೆ. ಹಾಕಕ್ಕೆ ಹೋಗಲ್ಲ. ಯಾಕೆಂದರೆ ಈಗ ಯಾವುದೋ ಒಂದು ರೀಲ್ಸ್ ಬಂದಿತ್ತು ನಿಂದು, ನಿಮ್ಮ ಮನಸ್ಸಲ್ಲಿ ಏನು ಬೈಕು ಅಂತ ಹೇಳ್ತಾರೆ. ಅವ್ನು ಬೈದಿದ ತಕ್ಷಣ ಅದೆಲ್ಲ ನಿನಗೆ ಅಂತಾರೆ. ಸೊ ಅದಕ್ಕೆ ಹೇಳೋದಿಷ್ಟೇ, ಖುಷಿಯಾಗಿರಿ, ನಗ್ತಾಯಿರಿ, ಜೀವನ ಸಿಕ್ತು, ಅನುಭವಿಸಿ. ಎಲ್ಲರನ್ನೂ ಪ್ರೀತಿ ಮಾಡಿ, ದ್ವೇಷ ಬಿಡಿ, ಖುಷಿಯಾಗಿ ಅಂತ ಹೇಳ್ತಾ ನಮಸ್ಕಾರ. ತುಂಬ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.